ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರೆ, ಮುಂಬರ್ತಕ್ಕಂತಹ ಅಗ್ನಿವೀರ ಪರೀಕ್ಷೆಗೆ ಸಂಬಂಧಿಸಿದಂತಹ ಅಗ್ನಿವೀರ ಪರೀಕ್ಷೆ 2025ರಲ್ಲಿ ನಿಮಗೆ ಕೇಳಬಹುದಾದ ಟಾಪ್ ಮೋಸ್ಟ್ 25 ಎಕ್ಸ್ಪೆಕ್ಟೆಡ್ ಪ್ರಶ್ನೋತ್ತರಗಳನ್ನು ನಾವು ಈ ಸೆಷನಲ್ಲಿ ಡಿಸ್ಕಸ್ ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಹೇಳೋಕ್ಕಿಂತ ಮುಂಚೆಯೂ ಕೂಡ ನಿಮಗೆ ಕೆಲವೊಂದು ಡೌಟ್ಗಳಿರೋದನ್ನ ಕ್ಲಾರಿಫೈ ಮಾಡ್ತೀನಿ. ಓಕೆ, ಸೊ ಏನೇ ಡೌಟ್ ಅಂದರೆ, ಇವಾಗ ಏನಿದು 25 ಪ್ರಶ್ನೆಗಳಿದಾವಲ್ವಾ ಸರ್, ಜಾಸ್ತಿ ಪ್ರಶ್ನೆಗಳನ್ನ ತೊಗೊಂಡು ಬನ್ನಿ, ಕಡಿಮೆ ಎಕ್ಸ್ಪ್ಲನೇಷನ್ನ ಕೊಡಿ ಅಂತ ನಿಮ್ಮ ಮನಸ್ಸಲ್ಲಿ ಏನೋ ಇರಬಹುದು, ಸರಿಯಾ? ಸೊ ಯಾಕೆ ಕಡಿಮೆ ಪ್ರಶ್ನೆಗಳನ್ನು, ಈ 25 ಪ್ರಶ್ನೆಗಳನ್ನ ಮಾತ್ರ ತಂದು ಅದಕ್ಕೆ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅಂದರೆ, ಇವಾಗ ಯಾವುದೋ ಒಂದು ಈ ಮಹಿಳಾ ವಿಶ್ವವಿದ್ಯಾಲಯದ ಬಗ್ಗೆ ಒಂದು ಪ್ರಶ್ನೆನ ಕೇಳಿದ್ರು. ಇವಾಗ ಭಾರತದ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಯಾವುದು? ಇವಾಗ ಒಂದು ಆನ್ಸರ್ ಹೇಳ್ತೀನಿ, ಈ ಮೂರರಲ್ಲಿ ಒಂದು ಆನ್ಸರ್ ಹೇಳ್ತೀನಿ. ಆನ್ಸರ್ ಹೇಳಿ ಟಿಕ್ ಹಾಕಿ ಮುಂದೆ ಹೋದರೆ ಏನಾಗುತ್ತೆ, ನಿಮಗೆ ಟಾಪಿಕ್ ಬರುತ್ತೆ. ಯಾವುದು? ಈ ಭಾರತದ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಇದು ಡ್ಯಾಶ್ ಆಗಿದೆ, ಅದು ಎಷ್ಟರಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ನಿಮ್ಗೆ ಕೇಳ್ಬೋದು. ಸೊ ಅವಾಗ ಓದಿದ್ದೆ ಗುರು, ಓದಿದ್ದೆ, ಆ ಮಾಸ್ತರ್ ನಮಗೆ ಹೇಳಿಲ್ಲ, ಇದು ಓಕೆ ಎಕ್ಸ್ಪ್ಲೇನ್ ಮಾಡಿಲ್ಲ ಆಗ್ಬಿಡುತ್ತೆ. ಇಫ್ ನಾನು ಹೇಳಿಲ್ಲ ಬಿಡಿ, ಇವಾಗ ನೀವೇ ಆ ರೀತಿ ಬೇರೆ ಬುಕ್ಸಲ್ಲಿ ಜಸ್ಟ್ ಒಂದು ಪಾಯಿಂಟಲ್ಲಿ ನೀವು ಆನ್ಸರ್ ನೋಡ್ಕೊಂಡು ಹೋದರೆ ಏನಾಗುತ್ತೆ, ಇದೇ ಕ್ವಶನ್ ಬಂದರೆ ಓಕೆ 1 ಮಾರ್ಕ್ಸ್ ನಿಮಗೆ ಜೈ ಅನಿಸುತ್ತೆ, ಮೀನ್ಸ್ 2 ಮಾರ್ಕ್ಸ್ ನಿಮಗೆ ಬರುತ್ತೆ, ಸೆಲೆಕ್ಷನ್ ಆಗಬಹುದು, ವಾಟ್ ಎವರ್ ಬರ್ಬೋದು. ಬಟ್ ಈ ಕ್ವಶನ್ ಬರದೆ ಇದಕ್ಕೆ ರಿಲೇಟೆಡ್ ಆಗಿರೋ ಟಾಪಿಕ್ ಬಂದಾಗ ಅವಾಗ ಕಷ್ಟ ಆಗುತ್ತೆ, ನಿಜವಾಗ್ಲೂ ಕಷ್ಟ ಆಗುತ್ತೆ. ಈ ಕ್ವಶನ್ ನಿಮ್ಗೆ ಗೊತ್ತೇ ಇರಲಿಲ್ಲ, ಭಾರತ ಮೊದಲ ವಿಶ್ವವಿದ್ಯಾಲಯ ಮಹಿಳಾ ವಿಶ್ವವಿದ್ಯಾಲಯ ಅನ್ನೋ ಕಾನ್ಸೆಪ್ಟ್ ನಾನು ಓದಿಲ್ಲ ಅಂದರೆ ರಿಗ್ರೆಟ್ ಆಗಲ್ಲ ಎಕ್ಸಾಮಲ್ಲಿ. ಬಟ್ ಇದನ್ನು ಸ್ವಲ್ಪ ಎಲ್ಲೆಲ್ಲೋ ಓದಿ ಅದ್ರದ್ದು ಇನ್ನೂ ಸ್ವಲ್ಪ ನಾನು ಆಳನ ಬಿಟ್ಬಿಟ್ರೆ ಅಲ್ಲಿ ಏನಾಗುತ್ತೆ, ಆ ಕ್ವಶನ್ ಬಂದಾಗ ರಿಗ್ರೆಟ್ ಫೀಲ್ ಆಗುತ್ತೆ, ಸರಿನಾ? ಸೊ ಅದಕ್ಕೆ ಏನು ಮಾಡ್ತಿದ್ದೀನಿ ಜಾಸ್ತಿ ಅಂದರೆ, ಸ್ವಲ್ಪ ಪ್ರತಿಯೊಂದು ಪ್ರಶ್ನೆ ಕೂಡ ಒಂದು 2-3 ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗಿರ್ತೀನಿ, ಸರಿನಾ? ಸೊ ನಿಮಗೆ ಡೆಫಿನೆಟ್ಲಿ ಹೇಳ್ತೀನಿ, ಇದು ಯೂಸ್ಫುಲ್ ಆಗುತ್ತೆ, ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಹಾಗೆ ಇದನ್ನು ಜಸ್ಟ್ ಸೀಮಿತ ಯಾಕೆ ಮಾಡ್ತಿದ್ರೆ ಇವಾಗ ಗೊತ್ತಾಗ್ತಿಲ್ಲ. ಓಕೆ, ಸೊ ಅಗ್ನಿವೀರಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಈ 25 ಪ್ರಶ್ನೆಗಳು ಇವಾಗ ಡಿಸ್ಕಸ್ ಮಾಡೋದು. ಇವಾಗ ಆಲ್ರೆಡಿ RPF, ಓಕೆ, ಈ RPF ಏನಿದೆ ಅಲ್ವಾ, RPFದು ಫುಲ್ ಅನಲೈಸಿಸ್ ನಾನು ಈ ಪ್ಲೇ ಲಿಸ್ಟಲ್ಲಿ ಮಾಡಿಟ್ಟಿದ್ದೀನಿ. ಜಸ್ಟ್ ಅದು RPFಗೆ ಮಾತ್ರ ಅಲ್ಲ, ನೀವು NTPCನ, ಓಕೆ, NTPC ಯಾರು ಎಕ್ಸಾಮ್ ಬರೀತಿದ್ರಲ್ವಾ, ಆ ಎಕ್ಸಾಮ್ ಬರೆಯೋರಿಗೆ ನಿಮಗೆ ಬೇಕಾದರೆ ಚಾಲೆಂಜ್ ಕೊಡ್ತೀನಿ. ಏನು ಒಂದು 31 ವಿಡಿಯೋ ಇರಬೇಕನ್ಸುತ್ತೆ, ಆ 31 ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಶಿಫ್ಟಲ್ಲಿ ಹೇಳ್ತಿದ್ದೀನಿ, ಮ್ಯಾಕ್ಸಿಮಮ್ ರಿಪೀಟ್ ಆಗೋಂಥ ಕ್ವಶನ್ಗಳು ಆ ಒಂದು ಪ್ಲೇ ಲಿಸ್ಟಲ್ಲಿ ಇದ್ದಾವೆ, ಸರಿಯಾ? ಸೊ ಇದು ನಾನು ಹೇಳ್ತಾ ಇಲ್ಲ, ಯಾಕೆ ಅಂದರೆ ಮಿನಿಮಮ್ ಒಂದರಲ್ಲಿ ನಿಮಗೆ 70% ಏನಿದೆ ಸಿಲೆಬಸ್ ಫುಲ್ ಕವರ್ ಆಗಿದೆ ರೀ. ಓಕೆ, ಸೊ ನಿಮಗೆ ಆಲ್ಮೋಸ್ಟ್ 36 ಶಿಫ್ಟ್ಗಳು ಅಂದರೆ 36 ಶಿಫ್ಟ್ಗಳಲ್ಲಿ ನಿಮಗೆ ಕ್ವಶನ್ಗಳು ಎಷ್ಟು ಬಂದಿರಬಹುದು ನಿಮಗೆ. ಸೊ ಎಲ್ಲವೂ ಕೂಡ ಕಾನ್ಸೆಪ್ಟ್ ಅವನು ಫುಲ್ 360 ಆ್ಯಂಗಲಲ್ಲಿ ಅವನೇ ಕೇಳಿ ಒಗೆದು ಬಿಟ್ಟಿರ್ತಾನೆ ಒಂದು ಎಕ್ಸಾಮಲ್ಲಿ, ಸರಿನಾ, ಎಲ್ಲ ಶಿಫ್ಟಲ್ಲಿ. ಸೊ ಅದಕ್ಕೆ ಏನಾಗುತ್ತೆ, ಹಳೆಯ ಪ್ಲೇ ಲಿಸ್ಟ್ಗಳು ಮೀನ್ಸ್ ಹಳೆಯ ಅನಲೈಸಿಸ್ ಇರ್ತಾವಲ್ವಾ, ಅವೆಲ್ಲವೂ ಕೂಡ ಯೂಸ್ ಆಗುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಜಸ್ಟ್ ಅದು RPF ಕಾನ್ಸ್ಟೇಬಲ್ಗಿತ್ತು, NTPCಗೆ ಬರಲ್ಲ, ಅಲ್ಲ. ಸೊ ನಿಮಗೆ ಯಾವುದು ಈ ಭಾರ ಜಲವನ್ನು ಕಂಡು ಹಿಡಿದವ್ರು ಯಾರು ಅಂತ 2017 UPSC ಪ್ರಿಲಿಮ್ಸಲ್ಲಿ ಕೇಳಿದ್ದ, ಭಾರ ಜಲವನ್ನು ಕಂಡು ಹಿಡಿದವ್ರು ಯಾರು ಅಂತ. ಇದೇ ಕ್ವಶನನ್ನು ನಿಮಗೆ ಓಕೆ ಈ ಮಹಾರಾಷ್ಟ್ರ PC ಎಕ್ಸಾಮಲ್ಲಿ 2022ನಲ್ಲಿ ಕೇಳಿದ್ದಾನೆ, ಸರಿಯಾ? ಸೊ ಸೇಮ್ ಕ್ವಶನ್ ಏನಿದೆ ಪ್ರಿಲಿಮ್ಸ್ ಲೆವೆಲ್ದಿದೆ ಪ್ರಶ್ನೆ, ಸರಿನಾ? ಸೊ ಯಾವುದು ಭಾರ ಜಲವನ್ನು ಕಂಡು ಹಿಡಿದವ್ರು ಯಾರು ಅಂತ, ಸರಿಯಾ? ಬಟ್ ಇಲ್ಲಿ ಏನು ಮಾಡಿದ್ದಾನೆ, PC ಲೆವೆಲ್ಗೆ, UPSCಯಿಂದ PC ಲೆವೆಲ್ಗೆ ಒಮ್ಮೆಗೆ ಡಂಪ್ ಆಯ್ತಾ ಅದು ಕ್ವಶನ್ನು, ಆ ಸ್ಟ್ಯಾಂಡರ್ಡ್ ಕ್ವಶನ್ ಇಲ್ಲಿಗೆ ಬಂತ ಅಲ್ಲ ಅದು. ಬಟ್ ಕಾನ್ಸೆಪ್ಟ್ ಏನು ಅಂದರೆ, ಒಂದು ಸರಿ ರಿಪೀಟ್ ಆಯಿತು ಅಂತ ತಿಳ್ಕೊಳ್ಳಿ, ಆ ಕ್ವಶನ್ ಏನಾದರೂ ಒಂದು ಸರಿ ಒಂದು ಕ್ವಶನ್ ಪೇಪರಲ್ಲಿ ಪ್ರಿಂಟ್ ಆಗಿದೆಯಾ, ಮುಗಿದೋಯ್ತು, ಅದು ಈಸಿ ಕ್ವಶನ್ ಅಂತಲೇ ಫಿಕ್ಸ್ ಆಗುತ್ತೆ ಕ್ವಶನ್ ಪೇಪರ್ ತೆಗೆಯೋನ ಮನದಲ್ಲಿ, ಸರಿಯಾ? ಇದು ಗೊತ್ತಿರಲಿ ನಿಮಗೆ, ಆಲ್ವೇಸ್ ರಿಪೀಟ್ ಆಗ್ತವೆ ಪ್ರಶ್ನೆಗಳು, ಆಲ್ವೇಸ್ ನಿಮ್ಗೆ ಇದೇ ಒಂದು ಎಕ್ಸಾಮಲ್ಲಿ ಅಂತಲ್ಲ, ಬೇರೆ ಬೇರೆ ಎಕ್ಸಾಮ್ ಕ್ವಶನ್ ಪೇಪರಿಂದ ನಿಮಗೆ ರಿಪೀಟ್ ಆಗ್ತವೆ. ರೀಸೆಂಟಾಗಿ ನೀವು PDO ಎಕ್ಸಾಮ್, ನೀವು ನಮ್ಮ ಕರ್ನಾಟಕದಲ್ಲಿ PDO ಎಕ್ಸಾಮ್ ಬರೆದಿದ್ರೆ ನಿಮಗೆ ಏನದು ಮೆಂಟಲ್ ಅಬಿಲಿಟಿ ಪ್ರಶ್ನೆ ಇದಾವಲ್ವಾ, ಮೆಂಟಲ್ ಅಬಿಲಿಟಿ 15ರಿಂದ 20 ಪ್ರಶ್ನೆಗಳೇನೋ ಕೇಳಿರ್ಬೋದು ಅನಿಸುತ್ತೆ. ಅದರಲ್ಲಿ ನಿಮಗೆ ಮಿನಿಮಮ್ ಒಂದು 14 ಪ್ರಶ್ನೆಗಳಿಂದ 18 ಪ್ರಶ್ನೆಗಳವರೆಗೂ ಬೇರೆ ಬೇರೆ ಎಕ್ಸಾಮಲ್ಲಿ ರಿಪೀಟ್ ಆಗಿರೋದು ನಾನೇ ನಿಮಗೆ ಸ್ಕ್ರೀನ್ಶಾಟ್ ಕೊಡ್ತೀನಿ ಬೇಕಾದರೆ, ಸರಿಯಾ? ಸೊ MPSCಯಲ್ಲಿ ಮತ್ತು ಡೆಲ್ಲಿ ಪೊಲೀಸ್ ಆಯ್ತಲ್ವಾ, ಲಾಸ್ಟ್ ಟೈಮು 15,000 ಏನೋ ರಿಕ್ರೂಟ್ ಆಯಿತು. ಸೊ ಅಲ್ಲಿಂದನೇ ಜಾಸ್ತಿ ಪ್ರಶ್ನೆಗಳನ್ನ ಕೇಳಿದ್ದಾನೆ. ಸೊ ಮೀನ್ಸ್ ಎಲ್ಲ ಕ್ವಶನ್ ಪೇಪರ್ಗಳು ಕೂಡ ಯೂಸ್ಫುಲ್ಲೇ ಆಗಿದ್ದಾವೆ, ಸರಿಯಾ? ಸೊ ಇದನ್ನೇ ಕತೆ ಹೇಳ್ತಾ ಕೊಡೋದು ಬೇಡ, ಬನ್ನಿ ಕ್ವಶನ್ನ ಸ್ಟಾರ್ಟ್ ಮಾಡೋಣ. ಏನಿದೆ ಮೊದಲ ಪ್ರಶ್ನೆ ಅಂದರೆ, ಭಾರತದ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಿದ್ದಾನೆ. ಸೊ ಏನು ಕೊಟ್ಟಿದ್ದಾನೆ ಆಪ್ಷನು, ಲೇಡಿ ಶ್ರೀ ರಾಮ್ ಕಾಲೇಜು ಅಂತ ಕೊಟ್ಟಿದ್ದಾನೆ, ಬನಸ್ಥಲಿ ವಿದ್ಯಾಪೀಠ ಅಂತ ಕೊಟ್ಟಿದ್ದಾನೆ, ಹಾಗೆ ಶ್ರೀಮತಿ ನಾಥಿಬಾಯಿ ದಾಮೋದರ ಠಾಕರ್ಸೆ ಮಹಿಳಾ ವಿಶ್ವವಿದ್ಯಾಲಯ ಅಂತ ಕೊಟ್ಟಿದ್ದಾನೆ, ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಓದಿದ್ದೀವಿ ಸರ್, ಬಟ್ ಇಲ್ಲಿ ಆಪ್ಷನೇ ಇಲ್ಲ. ಏನಂತ ಓದಿದ್ದೀವಿ ಸರ್ ನಾವು? SNDT ಅಂತ ಓದಿದ್ದೀವಿ. SNDT ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿತ್ತು, ಮೊಟ್ಟ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಅಂತ ಓದಿದ್ದೀವಿ. ಇಲ್ಲಿ ಆಪ್ಷನ್ ಇಲ್ಲ ಅಲ್ಲ,
ಹೌದು. ಎಸ್ ಅಂದ್ರೇನು ಶ್ರೀಮತಿ, ಎನ್ ಅಂದ್ರೇನು ನಾತಿಭಾಯಿ, ಡಿ ಅಂದ್ರೇನು ದಾಮೋದರ, ಅದಾಂತರ ಟಿ ಓಕೆ ಇಟ್ ಹಾಕರ್ಸೆ ಅಂತ ಬರುತ್ತೆ. ಸೊ ಮೀನ್ಸ್ SNDT ಮಹಿಳಾ ವಿಶ್ವವಿದ್ಯಾಲಯ ಆಯಿತು ತಾನೆ. ಸೊ ಶಾರ್ಟ್ ಕಟ್ಟಾಗಿ ಓದಿರ್ತೀರಾ, ಒಂದೊಂದು ಸರಿ ಫುಲ್ ಕೊಟ್ಟಾಗ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ಆ್ಯಕ್ಚುಲಾಗಿ ಇಲ್ಲಿ ಕನ್ಫ್ಯೂಷನ್ ನನಗಾಗಲ್ಲ, ಯಾಕೆಂದರೆ ಇವಾಗ ಕ್ಲಾಸ್ ಹೇಳ್ತಾ ಇದ್ದೀನಿ, ನಾನು ತಿಳ್ಕೊಂಡಿರ್ತೀನಿ. ಸೊ ಇವಾಗ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಏನು ಕಷ್ಟ ಆಗೋದಿಲ್ಲ. ಬಟ್ ಎಕ್ಸಾಮಲ್ಲಿ ಇವಾಗ ನಾನೇ ಸ್ವಲ್ಪ ನಾನು ಪ್ರೆಷರ್ ತೊಗೊಂಡ್ರೆ ಈ ಕ್ವಶನ್ ಟಫ್ ಅನಿಸುತ್ತೆ. SNDT ಓದಿದ್ದೀನಿ, ಇಲ್ಲಿ ಆಪ್ಷನ್ ಇಲ್ಲ, ಮುಂದಿನ ಹೋಗೊಮ್ಮೆ ಆಮೇಲೆ ಇದಕ್ಕೆ ಬರೋನು ಅನಿಸುತ್ತೆ. ಸರಿನಾ? ಸ್ವಲ್ಪ ಅದಕ್ಕೆ ಹೇಳ್ತಾ ಇದ್ದೀನಿ, ಫುಲ್ ಅದರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ ಅಷ್ಟೇ. ಓಕೆ, ನಿಮ್ಗೆ 1 ಮಾರ್ಕ್ಸು 2 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಯಾವುದು ಅಂದರೆ ಶ್ರೀಮತಿ ನಾತಿಭಾಯಿ ದಾಮೋದರ್ ಠಾಕರ್ಸೆ ಮಹಿಳಾ ವಿಶ್ವವಿದ್ಯಾಲಯ. ಸೊ SNDTನ ಫುಲ್ ಫಾರ್ಮ್ ಕೇಳ್ಬೋದಲ್ಲ ನಿಮಗೆ ಮುಂದೆ. ಸೊ SNDT ಫುಲ್ ಫಾರ್ಮ್ ಕೇಳಿದಾಗ ನಿಮ್ಗೆ ಗೊತ್ತಿರಬೇಕು ಯಾವುದು, ನಾತಿಭಾಯಿ ದಾಮೋದರ್ ಠಾಕರ್ಸೆ ಮಹಿಳಾ ವಿಶ್ವವಿದ್ಯಾಲಯ ಅಂತ. ಯಾವುದು ಭಾರತದ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಆಗಿದೆ ಇದು. ಸೊ ಎಷ್ಟರಲ್ಲಿ ಸ್ಥಾಪನೆ ಆಯ್ತಿದು? ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂದರೆ 1916ರಲ್ಲಿ ಧೋಂಡೋ ಕೇಶವ್ ಕರ್ವೆ ಅಂತ ಬರ್ತಾರೆ. ಓಕೆ, ಯಾರು? ಧೋಂಡೋ ಕೇಶವ್ ಕರ್ವೆ ಅಂತ. ಈ ಧೋಂಡೋ ಕೇಶವ್ ಕರ್ವೆ ಅನ್ನುವ ವ್ಯಕ್ತಿ ಏನಿದಾರಲ್ವಾ, ಇವರು 1916ರಲ್ಲಿ ಈ SNDT ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇವಾಗ ಪ್ರಶ್ನೆ ಬೇರೆ ರೀತಿ ಕೇಳಬಹುದು, ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಕೇಳಬಹುದು. ಆಪ್ಷನ್ ಕೊಡ್ಬೋದು ನಿಮಗೆ, ಮುಂಬೈ, ಪುಣೆ, ಮತ್ತು ನಾಸಿಕ್, ಹಾಗೆ ನಾಗ್ಪುರ್ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಲ್ಮೋಸ್ಟ್ ಯಾವುದು? ಪುಣೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಈ SNDT ಮಹಿಳಾ ವಿಶ್ವವಿದ್ಯಾಲಯ 1916ರಲ್ಲಿ ಧೋಂಡೋ ಕೇಶವ್ ಕರ್ವೆ ಅವರು ಪುಣೆಯಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಸರಿನಾ? ಈ SNDT ಏನಿದು ಮಹಿಳಾ ವಿಶ್ವವಿದ್ಯಾಲಯ ಇದೆ ಅಲ್ವಾ, ಇದರದ್ದು ಪ್ರಸ್ತುತ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳಬಹುದು ನಿಮಗೆ. ಯಾಕಂದರೆ ರೀಸೆಂಟಾಗಿ ಇವಾಗಲೂ ಕೂಡ ಅದು ನ್ಯೂಸಲ್ಲಿ ಇತ್ತು, 1-2-3 ಮಂತ್ಸ್ ಬ್ಯಾಕು. ಅದರದ್ದು ಹೆಡ್ ಕ್ವಾರ್ಟರ್ಸ್ ಕೇಳೋದು ಚಾನ್ಸಸ್ ಜಾಸ್ತಿ ಇದೆ. ಇದರ ರೀಸೆಂಟ್ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಮುಂಬೈಯಲ್ಲಿದೆ. ಸರಿನಾ? ಸೊ ಹೇಗೆ ಇವಾಗ RBI ಹೆಡ್ ಕ್ವಾರ್ಟರ್ ಎಲ್ಲಿತ್ತು? ಕಲ್ಕತ್ತಾದಲ್ಲಿತ್ತು 1935ರಲ್ಲಿ. ಮೀನ್ಸ್ ಅದೇ RBI ಇದು ಹೆಡ್ ಕ್ವಾರ್ಟರ್ 1937ರಲ್ಲಿ ಆಯಿತು, ಈ ಮುಂಬೈಗೆ ಬರಲಿಲ್ವಾ? ಹಾಗೆ ಇದು ಕೂಡ ಚೇಂಜ್ ಆಗಿದೆ. ಯಾವುದು? ಈ SNDTಯ ಹೆಡ್ ಕ್ವಾರ್ಟರ್ಸು ಮೊದಲು ಎಲ್ಲಿತ್ತು ಸ್ಥಾಪನೆ ಆದಾಗ? ಪುಣೆಯಲ್ಲಿತ್ತು. ಬಟ್ ಪ್ರಸ್ತುತ ಎಲ್ಲಿದೆ ಅಂದರೆ ಮುಂಬೈಯಲ್ಲಿದೆ. ಯಾವುದ್ರದ್ದು? SNDTಯ ಹೆಡ್ ಕ್ವಾರ್ಟರು. ಸರಿಯಾ? ಈ 4 ಪಾಯಿಂಟ್ಗಳು ನಿಮಗೆ ಗೊತ್ತಿರಲಿ ಕೇಳ್ತಾನೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ಭಾರತೀಯ ರಾಜ್ಯವು ಅತಿ ಹೆಚ್ಚು ನೆರೆಯ ರಾಜ್ಯಗಳನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ರಾಜ್ಯವು ಅತಿ ಹೆಚ್ಚು ನೆರೆಯ ರಾಜ್ಯಗಳನ್ನು ಹೊಂದಿದೆ? ನೇಬರಿಂಗ್ ಸ್ಟೇಟ್ಸ್ ಯಾವುದು ಜಾಸ್ತಿ ಹೊಂದಿದೆ ಅಂತ ಕೇಳಿದ್ದಾನೆ ಅಷ್ಟೇ. ಸೊ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಮಹಾರಾಷ್ಟ್ರ. ಸೊ ಕಲರ್ ಇದು ಚೇಂಜ್ ಆಗಿದೆ ಅಂತ ಈ ಮಧ್ಯಪ್ರದೇಶ ರೈಟ್ ಹಾಕಿದ್ರೆ ರಾಂಗ್ ಆಗುತ್ತೆ. ಓಕೆ, ಮಧ್ಯಪ್ರದೇಶ ಅಲ್ಲ. ಸೊ ಮಧ್ಯಪ್ರದೇಶವನ್ನು ಹೊರತಾಗಿ ಯಾವುದು ಅತಿ ಹೆಚ್ಚು ನೆರೆಯ ರಾಜ್ಯಗಳನ್ನು ಹೊಂದಿದೆ ಅಂತ ನಿಮಗೆ ಕೇಳಿದ್ರೆ, ಈ ಉತ್ತರ ಪ್ರದೇಶ ಅನ್ನೋದು 8 ರಾಜ್ಯಗಳು ಪ್ಲಸ್ 1 ಕೇಂದ್ರಾಡಳಿತ ಪ್ರದೇಶದ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಯಾವುದು? ಈ ಉತ್ತರ ಪ್ರದೇಶ. ಸರಿನಾ? ಸೊ ಈ 8 ರಾಜ್ಯಗಳನ್ನು ಬಿಟ್ಟಾಕ್ರೆ ನಿಮಗೆ ಈ 1 ಕೇಂದ್ರಾಡಳಿತ ಪ್ರದೇಶ ಯಾವುದು ಇಂಪಾರ್ಟೆಂಟ್ ಇದೆ? ಯಾವುದು? ಈ ದೆಹಲಿಯ ಜೊತೆ ಇದು ಗಡಿ ಹಂಚಿಕೊಂಡಿದೆ. ಯಾವುದು? ಈ ಉತ್ತರ ಪ್ರದೇಶ. ಸರಿನಾ? ಸೊ ಇಲ್ಲಿ ಉತ್ತರ ಪ್ರದೇಶ ಅನ್ನೋ ನೀವು ಮ್ಯಾಪ್ ಹಾಕೊಂಡ್ರೆ ಸೊ ಇಲ್ಲಿ ನಿಮಗೆ ಬಿಹಾರ್ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ. ಸರಿನಾ? ಹಾಗೆ ಇಲ್ಲಿ ಉತ್ತರಾಖಂಡದ ಜೊತೆ ಗಡಿ ಹಂಚ್ಕೊಂಡಿದೆ. ಇಲ್ಲಿ ಹಿಮಾಚಲ ಪ್ರದೇಶ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ. ಹಾಗೆ ಇಲ್ಲಿ ಬಂದರೆ ನಿಮಗೆ ಯಾವುದು? ಈ ರಾಜಸ್ಥಾನ ಜೊತೆ ಕೂಡ ಗಡಿಯನ್ನು ಹಂಚ್ಕೊಂಡಿದೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಮಧ್ಯಪ್ರದೇಶ ಜೊತೆ ಗಡಿ ಹಂಚ್ಕೊಂಡಿದೆ. ಹಾಗೆ ಇಲ್ಲಿ ಉದ್ದವಾಗಿರುವ ಒಂದು ರಾಜ್ಯ ಯಾವುದು? ಛತ್ತೀಸ್ಗಢ ಜೊತೆ ಗಡಿ ಹಂಚ್ಕೊಂಡಿದೆ. ಹಾಗೆ ಇಲ್ಲಿ ನಿಮಗೆ ಜಾರ್ಖಂಡದ ಜೊತೆ ಕೂಡ ನಿಮಗೆ ಗಡಿಯನ್ನು ಹಂಚ್ಕೊಂಡಿರ್ತದೆ. ಯಾವುದು? ಈ ಉತ್ತರ ಪ್ರದೇಶ ಅನ್ನುವ ಒಂದು ರಾಜ್ಯ. ಟೋಟಲಿ ಎಷ್ಟಾಯಿತು? 1 2 3 4 5 6 7. ಇನ್ನೊಂದು ಉಳಿತಲ್ವಾ? ಸೊ ಹರಿಯಾಣ ಒಂದು. ಓಕೆ, ಸೊ ಈ ಹರಿಯಾಣ ಈ 8 ರಾಜ್ಯಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ. ಹಾಗೆ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಬರುತ್ತೆ, ನಮ್ಮ ನ್ಯಾಷನಲ್ ಕ್ಯಾಪಿಟಲ್ ಯಾವುದು? ದೆಹಲಿ. ಸೊ ಆ ದೆಹಲಿ ಜೊತೆ ಕೂಡ ಈ UP ಅನ್ನೋ ಒಂದು ರಾಜ್ಯ ಗಡಿಯನ್ನು ಹಂಚ್ಕೊಂಡಿದೆ. ಹಾಗೆ ಯಾವ ಒಂದು ರಾಜ್ಯದ ಜೊತೆ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚ್ಕೊಂಡಿದೆ ಈ ರಾಜ್ಯ? ಅಂತಾರಾಷ್ಟ್ರೀಯ ಗಡಿ ಅಂದರೆ ಈ ನೇಪಾಳದ ಜೊತೆ, ಇಲ್ಲಿ ಮೇಲ್ಗಡೆ ನೇಪಾಳ ಕಂಡು ಬರುತ್ತೆ, ಆ ನೇಪಾಳದ ಜೊತೆಯೂ ಕೂಡ ಈ ಉತ್ತರ ಪ್ರದೇಶ ಅನ್ನುವ ಒಂದು ರಾಜ್ಯ ಗಡಿಯನ್ನು ಹಂಚ್ಕೊಂಡಿದೆ. ಸೊ ಈ ಉತ್ತರ ಪ್ರದೇಶ ರಾಜ್ಯದ ಮೇಲೆ ಕೆಲವೊಂದು ಮಾಹಿತಿಗಳನ್ನು ನಾವು ತಿಳ್ಕೋಬೇಕು. ಏನು ಮಾಹಿತಿ? ನಮ್ಮ ಭಾರತ ದೇಶದಲ್ಲಿ 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ರೆ ಇದೇ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದೆ. ಸರಿನಾ? ಸೊ ರೀಸೆಂಟಾಗಿ ನಿಮಗೆ ಈ ಪ್ರಯಾಗ್ರಾಜ್ದಲ್ಲಿ ಮಹಾಕುಂಭಮೇಳ ನಡೀತು. ಸರಿನಾ? ಎಷ್ಟು ವರ್ಷಕ್ಕೊಮ್ಮೆ ನಡೀತದೆ? 144 ವರ್ಷಕ್ಕೊಮ್ಮೆ ನಡೀತದೆ. ಸೊ ಇದು ಎಷ್ಟು ಸ್ಕ್ವೇರ್ ಆಗಿದೆ? 12 ಸ್ಕ್ವೇರ್ ಆಗಿದೆ. ಸರಿನಾ? ಸೊ ಈ ರೀತಿಯ 12 ಸ್ಕ್ವೇರ್ 144 ವರ್ಷಗಳಿಗೊಮ್ಮೆ ಈ ಪ್ರಯಾಗ್ರಾಜಲ್ಲಿ ಈ ಮಹಾಕುಂಭಮೇಳ ನಡೀತದೆ. ಸರಿಯಾ? ಇದು ಗೊತ್ತಿರಲಿ. ಅದು ಎಲ್ಲಿ ಕಂಡು ಬರ್ತದೆ ಅಂದರೆ ಇದೇ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದೆ. ಈ ಪ್ರಯಾಗ್ರಾಜ ಎಷ್ಟು ನದಿಗಳ ತೀರಗಳಿಂದ ಕೂಡಿದೆ? ಎಷ್ಟು ನದಿಗಳ ಸಂಗಮ ಇಲ್ಲಿ ಹೊಂದುತ್ತದೆ? ಟೋಟಲಿ 3 ನದಿಗಳು. ಒಂದು ಗಂಗಾ ನದಿ, ಈ ಕಡೆಯಿಂದ ಬರ್ತಕ್ಕಂತಹ ಒಂದು ಯಮುನಾ ನದಿ, ಇನ್ನೊಂದು ಯಾವುದು ಅಂದರೆ ಮರೆಯಾಗಿರ್ತಕ್ಕಂತಹ ಭೂಮಿಯಲ್ಲಿ ಹುದಿ ಹೋಗಿರ್ತಕ್ಕಂತಹ ಒಂದು ನದಿ ಯಾವುದು ಅಂದರೆ ಸರಸ್ವತಿ ನದಿ. ಓಕೆ, ಯಾವುದು? ಸರಸ್ವತಿ ನದಿ. ಮೀನ್ಸ್ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ಎಲ್ಲಿ ಆಗುತ್ತೆ ಅಂದರೆ ಪ್ರಯಾಗ್ರಾಜಲ್ಲಿ ಆಗುತ್ತೆ. ಆ ಪ್ರಯಾಗ್ರಾಜ್ ಇವಾಗ ಪ್ರಸ್ತುತ ಎಲ್ಲಿದೆ ಅಂದರೆ ಈ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡು ಬರುತ್ತದೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ನಿಮಗೆ ಅಯೋಧ್ಯ. ಓಕೆ, ಸೊ ಅಯೋಧ್ಯ ರೀಸೆಂಟಾಗಿ 2024ರಲ್ಲಿ ನಿಮಗೆ ಫುಲ್ ಟ್ರೆಂಡಿಂಗ್ ನ್ಯೂಸ್ ಅದು. ಯಾಕೆ? ರಾಮ ಮಂದಿರ ಅಲ್ಲಿ ಕಟ್ಟಿದ್ದಾರೆ. ಎಲ್ಲಿ? ಅಯೋಧ್ಯೆಯಲ್ಲಿ.
ಓಕೆ ಸಾರಿ, ಅಯೋಧ್ಯ. ಈ ಅಯೋಧ್ಯ ಯಾವ ಒಂದು ನದಿ ತೀರದಲ್ಲಿದೆ ಅಂತ ನಿಮಗೆ ಕೇಳ್ತಾನೆ. ಓಕೆ, ಸೊ ಅಯೋಧ್ಯ ಎಂಬ ನಗರ ಯಾವ ಒಂದು ನದಿ ತೀರದಲ್ಲಿದೆ ಅಂತ ನಿಮಗೆ ಕೇಳಿದಾಗ ಏನಂತ ಹೇಳಬೇಕಾಗುತ್ತೆ ಆನ್ಸರು? ಸರಯೂ ನದಿ. ಓಕೆ, ಈ ಸರಯೂ ಅನ್ನುವ ನದಿ ತೀರದಲ್ಲಿ ನಿಮಗೆ ಅಯೋಧ್ಯ ಎಂಬ ಒಂದು ನಗರ ಕಂಡುಬರ್ತದೆ. ಹಾಗೆ ನಿಮಗೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾವ್ಯಾವ ನಗರಗಳು? ಈ ಆಗ್ರಾ, ಮಥುರಾ ಮತ್ತು ದೆಹಲಿ ಎಂಬ ಈ 3 ನಗರಗಳು ಯಾವ ಒಂದು ನದಿ ತೀರದಲ್ಲಿ ಕಂಡುಬರ್ತವೆ ಹೇಳಿ? ಯಾವುದು? ಈ ಅಯೋಧ್ಯ, ಸಾರಿ, ಆಗ್ರಾ, ಮಥುರಾ ಮತ್ತು ದೆಹಲಿ. ಆಗ್ರಾ, ಮಥುರಾ ಮತ್ತು ದೆಹಲಿ ಎಂಬ ಈ ಪ್ರಮುಖ 3 ನಗರಗಳು ಯಾವ ಒಂದು ನದಿ ತೀರದಲ್ಲಿ ಕಂಡುಬರ್ತವೆ ಅಂದರೆ ಯಮುನಾ ನದಿ ತೀರದಲ್ಲಿ ಕಂಡುಬರ್ತವೆ. ಓಕೆ, ಯಾವುದು? ಯಮುನಾ. ಯಾಕೆ ಇದನ್ನು ಸಾಕಷ್ಟು ಸರಿ ಹೇಳ್ತಾ ಇದ್ದೀನಿ ಅಂದರೆ ಈ ಕ್ವಶನ್ ಯಾಕೋ ಅಷ್ಟು 6 ಸೆನ್ಸ್ ಹೇಳ್ತಾ ಇದೆ, ಈ ಕ್ವಶನ್ ಯಾಕೋ ಕೇಳ್ತಾನೆ ಇನ್ನು ಮುಂದೆ ಯಾವುದೋ ಒಂದು ಶಿಫ್ಟಲ್ಲಿ ಅಂತ ಅನಿಸ್ತಾ ಇದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಮ್ಯಾಕ್ಸಿಮಮ್, ಸರಿನಾ? ಹಾಗೆ ನೆಕ್ಸ್ಟ್ ಏನು ಅಂದರೆ, ಭಾರತದಲ್ಲಿ ಯಾವ ಒಂದು ರಾಜ್ಯ ಅತಿ ಹೆಚ್ಚು ಕಾಡನ್ನು ಹೊಂದಿದೆ, ಫಾರೆಸ್ಟನ್ನು ಹೊಂದಿದೆ ಅಂತ ನಿಮಗೇನಾದರೂ ಕೇಳಿದ್ರೆ ಈ ಮಧ್ಯಪ್ರದೇಶ ರಾಜ್ಯ ಅತಿ ಹೆಚ್ಚು ಕಾಡನ್ನು ಹೊಂದಿದೆ. ಅತಿ ಹೆಚ್ಚು ಫಾರೆಸ್ಟ್ ಯಾವ ಒಂದು ರಾಜ್ಯ ಹೊಂದಿದೆ ಅಂದರೆ ಈ ಮಧ್ಯಪ್ರದೇಶ ಹೊಂದಿದೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು. ಆ್ಯಂಡ್ ದೆನ್ ಈ ಪಶ್ಚಿಮ ಬಂಗಾಳದ ಕಲ್ಕತ್ತಾ ಯಾವ ಒಂದು ನದಿ ತೀರದಲ್ಲಿದೆ ಅಂತ ನಿಮಗೆ ಕೇಳಬಹುದು. ಕಲ್ಕತ್ತಾ ಯಾವ ಒಂದು ನದಿ ತೀರದಲ್ಲಿದೆ ಅಂದರೆ ನಿಮಗೆ ಹುಗ್ಲಿ ನದಿ ತೀರದಲ್ಲಿದೆ, ಸರಿನಾ? ಹುಗ್ಲಿ ಭಾಗೀರಥಿ ಅಂತ ನಾವು ಹೇಳ್ಬೋದು, ಅಥವಾ ಶಾರ್ಟ್ ಆಗಿ ನಾವು ಹುಗ್ಲಿ ಅಂತ ಹೇಳ್ಬೋದು. ಸೊ ಈ ಹುಗ್ಲಿ ನದಿ ತೀರದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖ ನಗರ ಯಾವುದು ಅಂದರೆ ಈ ಕಲ್ಕತ್ತಾ ನಗರ. ಹಾಗೆ ಕಲ್ಕತ್ತಾ ಬಂದರು ಯಾವ ಒಂದು ನದಿ ತೀರದಲ್ಲಿದೆ? ಇದೇ ಹುಗ್ಲಿ ನದಿ ತೀರದಲ್ಲಿ ಕಂಡುಬರ್ತದೆ. ಹಾಗೆ ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಎಲ್ಲ ಬಂದರುಗಳಿದಾವಲ್ವಾ, ಈ ಎಲ್ಲ ಬಂದರುಗಳಲ್ಲಿ ಯಾವ ಒಂದು ಹಾಗೆ ಏಕೈಕ ಬಂದರು ನದಿ ತೀರದಲ್ಲಿ ಕಂಡುಬರ್ತದೆ ಅಂತ ಕೇಳಿದಾಗೂ ಕೂಡ ಇದೇ ಕಲ್ಕತ್ತಾ ಬಂದರು ಏಕೈಕ ನದಿ ತೀರದ ಬಂದರವಾಗಿದೆ ಇದು, ಸರಿನಾ? ಸೊ ಎಲ್ಲವೂ ಕೂಡ ನಿಮಗೆ ಸಮುದ್ರ ತೀರದಲ್ಲಿ ಕಂಡುಬರ್ತವೆ. ನೋಡಿ, ಇಲ್ಲಿ ನವಶೇವ ಬಂದರು ಇದೆ, ಹಾಗೆ ಮುಂಬೈ ಬಂದರು ಇದೆ, ಇಲ್ಲಿ ನಮ್ಮ ಯಾವುದು ನವಮಂಗಳೂರು ಬಂದರು ಇದೆ, ಹಾಗೆ ಇಲ್ಲಿ ನಿಮಗೆ ಈ ಮರ್ಮಗೋವಾ ಬಂದರು ಕಂಡುಬರುತ್ತೆ. ಸೊ ಎಲ್ಲ ಬಂದರುಗಳು ಕೂಡ ನಿಮಗೆ ಸಮುದ್ರ ತೀರದಲ್ಲಿ ಕಂಡುಬಂದರೆ ಈ ಏಕೈಕ ಕಲ್ಕತ್ತಾದಲ್ಲಿ ಕಂಡುಬರ್ತಕ್ಕಂಥ ಕಲ್ಕತ್ತಾ ಪೋರ್ಟ್ ಏನಿದೆ ಅಲ್ವಾ, ಇದು ಒಂದೇ ನಿಮಗೆ ನದಿ ತೀರದಲ್ಲಿ ಕಂಡುಬರ್ತದೆ. ಸರಿಯಾ? ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಮಹಾರಾಷ್ಟ್ರ ಏನಿದೆ, ಜನಸಂಖ್ಯೆಯಲ್ಲಿ 2ನೇ ಅತಿ ದೊಡ್ಡ ರಾಜ್ಯ ಯಾವುದು ಅಂದರೆ ನಿಮಗೆ ಮಹಾರಾಷ್ಟ್ರ ಆಗುತ್ತೆ. ಓಕೆ, ಸೆನ್ಸಸ್ ಬಗ್ಗೆ ನಿಮಗೆ ಕೇಳಬಹುದು, ಜನಗಣತಿ ಬಗ್ಗೆ ನಿಮಗೆ ಕೇಳಬಹುದು. ಸೊ ಜನಗಣತಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಎಲ್ಲಿದೆ ಅಂತ ಕೇಳಿದ್ರೆ ನಿಮಗೆ ಫಸ್ಟ್ ಉತ್ತರ ಪ್ರದೇಶ, ಸೆಕೆಂಡೇ ಮಹಾರಾಷ್ಟ್ರ ಬರುತ್ತೆ, ಥರ್ಡ್ ನಿಮಗೆ ಬಿಹಾರ ಬರುತ್ತೆ, 4 ನಿಮಗೆ ಯಾವುದು ಬರುತ್ತೆ ಅಂದರೆ ಈ ವೆಸ್ಟ್ ಬೆಂಗಾಲ್ ಬರುತ್ತೆ. ಓಕೆ, ಈ ಪಶ್ಚಿಮ ಬಂಗಾಳ ಏನಿದೆ ಅಲ್ವಾ 4ನೇ ಸ್ಥಾನದಲ್ಲಿ ಬರುತ್ತೆ. ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಟಾಪ್ 4 ಆದರೂ ನೀವು ನೆನ್ಪಿಟ್ಕೊಳ್ಳೇಬೇಕು. ಫಸ್ಟ್ ಯಾವುದು? ಉತ್ತರ ಪ್ರದೇಶ, ಸೆಕೆಂಡ್ ಮಹಾರಾಷ್ಟ್ರ, ಥರ್ಡ್ ಬಿಹಾರ, ಹಾಗೆ ಫೋರ್ತ್ ನಿಮಗೆ ಯಾವುದು ಅಂದರೆ ವೆಸ್ಟ್ ಬೆಂಗಾಲ್ ಇದೆ. ಹಾಗೆ ಇದು ಜನಸಂಖ್ಯೆ ಆಯಿತು. ಜನಸಾಂದ್ರತೆಯಲ್ಲಿ ಜನಸಾಂದ್ರತೆ ಅಂದರೆ ಈ 1 ಚದರ ಕಿಲೋಮೀಟ್ರಲ್ಲಿ, ಓಕೆ, 1 ಚದರ ಕಿಲೋಮೀಟರ್ ಮೀನ್ಸ್ ಹೀಗೂ 1 ಕಿಲೋಮೀಟರ್ ಇರಬೇಕು, ಹೀಗೂ 1 ಕಿಲೋಮೀಟರ್ ಇರಬೇಕು. ಮೀನ್ಸ್ ಉದ್ದನೂ 1 ಕಿಲೋಮೀಟರ್, ಅಗಲವೂ 1 ಕಿಲೋಮೀಟರ್ ಇದ್ದರೆ ನಾವು ಅದಕ್ಕೆ ಏನಂತ ಕರಿತೀವಿ? 1 ಚದರ ಕಿಲೋಮೀಟರ್ ಅಂತ ಕರಿತೀವಿ. 1 ಚದರ ಕಿಲೋಮೀಟರಲ್ಲಿ ವಾಸ ಮಾಡುತ್ತಿರ್ತಕ್ಕಂತಹ ಜನಸಂಖ್ಯೆಯನ್ನು ನಾವು ಏನಂತ ಕರಿತೀವಿ? ಜನಸಾಂದ್ರತೆ ಅಂತ ಕರಿತೀವಿ, ಸರಿನಾ? ಸೊ ಸ್ಟೇಟ್ಮೆಂಟ್ ಕೇಳಬಹುದು, ಸ್ಟೇಟ್ಮೆಂಟ್ ಕೇಳಿದ್ರೆ ಇದನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಆ ರೀತಿ ಈ ಜನಸಾಂದ್ರತೆ ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ಫಸ್ಟ್ ನಿಮಗೆ ಬಿಹಾರ್ ಕಂಡುಬರುತ್ತೆ. ಓಕೆ, ಬಿಹಾರದಲ್ಲಿ ಅತಿ ಕಡಿಮೆ ಜಾಗದಲ್ಲಿ ನಿಮಗೆ ಹೆಚ್ಚಿಗೆ ಜನ ವಾಸ ಮಾಡ್ತಾ ಇದ್ದಾರೆ, ಸರಿಯಾ? ಎಲ್ಲಿ? ಬಿಹಾರದಲ್ಲಿ. ಆ್ಯಂಡ್ ದೆನ್ ಸೆಕೆಂಡ್ ಯಾವ ಒಂದು ರಾಜ್ಯ ಕಂಡುಬರುತ್ತೆ? ವೆಸ್ಟ್ ಬೆಂಗಾಲ್ ನಿಮಗೆ ಕಂಡುಬರುತ್ತೆ, ಸರಿಯಾ? ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು, ಕೇಳ್ತಾನೆ ಸಾಕಷ್ಟು ಸರಿ. ಹಾಗೆ ಅತಿ ಕಡಿಮೆ ಜನಸಾಂದ್ರತೆ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಇದು ಹೇಳಿದ್ದು ಅತಿ ಹೆಚ್ಚು ಜನಸಾಂದ್ರತೆ, ಸರಿನಾ? 1084 ಜನ ಏನೋ ಒಂದು ಸ್ಕ್ವೇರ್ ಕಿಲೋಮೀಟ್ರಲ್ಲಿ ನಿಮ್ಗೆ ಕಂಡುಬರ್ತಾರೆ, ಸರಿನಾ? ಬಟ್ ಇದೇನು ಹೇಳ್ತಾ ಇದ್ದೀನಿ ನಾನು, ಅತಿ ಕಡಿಮೆ ಜನಸಾಂದ್ರತೆ ಎಲ್ಲಿ ಕಂಡುಬರ್ತಾರೆ ಅಂತ. ಎಲ್ಲಿ ಕಂಡುಬರ್ತಾರೆ ಅಂದರೆ ಅರುಣಾಚಲ್ ಪ್ರದೇಶದಲ್ಲಿ ಕಂಡುಬರ್ತಾರೆ. ಎಷ್ಟು ಜನ ಇದ್ದಾರೆ? ಟೋಟಲಿ 17 ಜನ ಮಾತ್ರ ಈ 1 ಚದರ ಕಿಲೋಮೀಟ್ರಲ್ಲಿ ವಾಸ ಮಾಡ್ತಾ ಇರ್ತಾರೆ, ಸರಿನಾ? ಇದು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈ ಅತಿ ದೊಡ್ಡ ರಾಜ್ಯಗಳ ಬಗ್ಗೆ ನಿಮ್ಗೆ ಹೇಳಿದ್ದೆ. ಅತಿ ದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ್ ಅಂತ, ಸರಿನಾ? ಭೂಪ್ರದೇಶದಲ್ಲಿ ರಾಜಸ್ಥಾನ ದೊಡ್ಡದು, ಜನಸಂಖ್ಯೆಯಲ್ಲಿ ನಿಮಗೆ ಉತ್ತರ ಪ್ರದೇಶ ದೊಡ್ಡದಿರ್ಬೋದು. ಬಟ್ ಜನಸಂಖ್ಯೆಯನ್ನು ಹೊರತುಪಡಿಸಿ ನಿಮಗೇನಾದರೂ ಭೂಪ್ರದೇಶ ಕೇಳಿದ್ರೆ ಭೂಪ್ರದೇಶದಲ್ಲಿ ನಿಮಗೆ ರಾಜಸ್ಥಾನ ಫಸ್ಟ್ ಇದೆ, ಸೆಕೆಂಡ್ ನಿಮಗೆ MP ಇದೆ, ಮಧ್ಯಪ್ರದೇಶ, ಥರ್ಡ್ ಯಾವುದಿದೆ ಅಂದರೆ ನಿಮಗೆ ಮಹಾರಾಷ್ಟ್ರ ಇದೆ, 4 ನಂಬರ್ ಯಾವುದಿದೆ ಅಂದರೆ ನಿಮಗೆ ಈ ಉತ್ತರ ಪ್ರದೇಶ 4 ನಂಬರ್ ಇದೆ, 5 ನಂಬರ್ ಯಾವುದಿದೆ ಅಂದರೆ ಗುಜರಾತ್ ಇದೆ, 6 ನಂಬರ್ ನಮ್ಮ ಹೆಮ್ಮೆಯ ಕರ್ನಾಟಕ 6ನೇ ಸ್ಥಾನದಲ್ಲಿದೆ ಭೂಪ್ರದೇಶದಲ್ಲಿ, ಸರಿಯಾ? ನೆನ್ಪಿಟ್ಕೊಳ್ಳಿ, ಈ ಆರ್ಡರ್ ಸಾಕಷ್ಟು ಸರಿ ಕೇಳಿದ್ದಾನೆ. ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಯೂಸ್ ಆಗಲಿಲ್ಲ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ಗಾದರೂ ಈ ಕ್ವಶನ್ ಯೂಸ್ ಆಗುತ್ತೆ ನಿಮಗೆ, ಯಾಕಂದರೆ ನಮ್ಮದು ಎಷ್ಟನೇ ಸ್ಥಾನದಲ್ಲಿದೆ ಅಂತ, ಸರಿಯಾ? ಸೊ ಅದಕ್ಕೆ ಯೂಸ್ ಆಗ್ಬೋದು, ಇಲ್ಲಾಂದರೆ ಈ ಟಾಪ್ 4 ಆದರೂ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಕೂಡ ನಿಮ್ಗೆ ಯೂಸ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತ ಸಂವಿಧಾನದ ಯಾವ ವಿಧಿಯು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಉತ್ತೇಜಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಯಾವ ಒಂದು ವಿಧಿ ಇದೆ ಅದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು
ಸೌಹಾರ್ದತೆಯ ಬಗ್ಗೆ ಹೇಳ್ತದೆ. ಒಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಬಗ್ಗೆ ಹೇಳಬೇಕು. ಒಟ್ಟಿನಲ್ಲಿ ಪೀಸ್ ಆಗಿರುವಪ್ಪ. ಸುಮ್ಮನೆ ಹೋಗಿ ಪಾಕಿಸ್ತಾನ ಜೊತೆ ನೀ ಜಗಳ ತೆಗಿಬೇಡ, ಚೀನಾ ಜೊತೆ ಹೋಗಿ ನೀ ಜಗಳ ತೆಗಿಬೇಡ, ಬಾಂಗ್ಲಾದವ್ರು ಕೂಡ ಹೋಗಿ ನೀ ಜಗಳ ತೆಗಿಬೇಡ, ಸುಮ್ಮನೆ ನಿನ್ನ ಪಾಡಿ ನೀ ಇರು. ಅವ್ರೇನಾದರೂ ಭಾಳ ಕೆಣಕಿದ್ರು ಮಾಡಿದ್ರು ಅಂದರೆ ಹೋಗಿ ಒಂದು ಏರ್ ಸ್ಟ್ರೈಕ್ ಕೊಟ್ಟು ಬಂದ್ಬಿಡು ಅಂತ ಹೇಳ್ತದೆ. ಸರಿಯಾ? ಮೀನ್ಸ್ ಆದಷ್ಟು ಏನು ಅಂದರೆ ಒಳ್ಳೆಯವನಾಗಿರು, ಶಾಂತಿಯುತವಾಗಿರು ದೇಶ ನೀನು ಭಾರತವೇ ಅಂತ ಹೇಳೋ ವಿಧಿ ಯಾವುದು ಅಂತ ನಿಮಗೆ ಕೇಳಿದಾನೆ. ಯಾವ ಒಂದು ವಿಧಿ ಅಂದರೆ ಈ 51ನೇ ವಿಧಿ ಏನಿದೆ ಅಲ್ವಾ, ಅಂತಾರಾಷ್ಟ್ರೀಯ ಶಾಂತಿಯ ಬಗ್ಗೆ ಹೇಳುತ್ತೆ. ಅಂತಾರಾಷ್ಟ್ರೀಯ ಶಾಂತಿಯ ಬಗ್ಗೆ ನಿಮಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ ಈ 51ನೇ ವಿಧಿ. ಈ 51ನೇ ವಿಧಿ DPSPಯಲ್ಲಿ ಬರುತ್ತಾ ಅಥವಾ ಮೂಲಭೂತ ಕರ್ತವ್ಯಗಳಲ್ಲಿ ಫಂಡಮೆಂಟಲ್ ರೈಟ್ಸಲ್ಲಿ ಬರುತ್ತಾ ಅಂತ ನಿಮಗೆ ಕೇಳಿದ್ರೆ ಏನಂತ ಹೇಳ್ತೀರಾ? ರಾಜನೀತಿ ನಿರ್ದೇಶಕ ತತ್ವಗಳಲ್ಲೇ ಬರುತ್ತೆ. ಮೀನ್ಸ್ ಈ DPSPಯಲ್ಲೇ ಬರುತ್ತೆ. ಯಾವುದು? ಈ 51ನೇ ವಿಧಿ. ಸೊ ಹಾಗಾದರೆ ಇವಾಗ ಈ DPSPಯಲ್ಲಿ ಏನು 4ನೇ ಭಾಗ ಇದೆಯಲ್ವಾ, ಸಂವಿಧಾನದ 4ನೇ ಭಾಗವಾಗಿರ್ತಕ್ಕಂತಹ DPSPಯಲ್ಲಿ ಟೋಟಲಿ ಎಷ್ಟು ವಿಧಿಗಳು ಕಂಡುಬರ್ತವೆ? ಎಲ್ಲಿಂದ ಎಲ್ಲಿವರೆಗೂ ವಿಧಿಗಳು ಕಂಡುಬರ್ತವೆ? 36ರಿಂದ 51ನೇ ವಿಧಿಯವರೆಗೆ ನಿಮಗೆ ಈ DPSPಯಲ್ಲಿ ಕಂಡುಬರ್ತವೆ. ಸರಿನಾ? ಸೊ ಗೊತ್ತಿರಲಿ ನಿಮಗೆ ಪ್ರತಿಯೊಂದು ವಿಧಿಗಳಕ್ಕಿಂತ ನಿಮಗೆ ಪ್ರತಿಯೊಂದು ಭಾಗಗಳು ಮೊದಲು ಇಂಪಾರ್ಟೆಂಟ್ ಇದ್ದಾವೆ, ನೆನ್ಪಿಟ್ಕೋಬೇಕು. ಮೊದಲು ಎಲ್ಲ ಭಾಗಗಳನ್ನು ನೆನ್ಪಿಟ್ಕೊಳ್ಳಿ. ಟೋಟಲಿ ಎಷ್ಟು 25 ಭಾಗಗಳಿದ್ದಾವೆ ನೆನ್ಪಿಟ್ಕೊಳ್ಳಿ. ಹಾಗೆ 12 ಅನುಸೂಚಿಗಳಿದ್ದಾವೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ರಿಮೈನಿಂಗ್ ಇವೆಲ್ಲ ನೆನ್ಪಿಟ್ಕೊಂಡು ಆದ ನಂತರ ನೀವು ಬರಬೇಕು ಎಲ್ಲಿ ಅಂದರೆ ಕೆಲವು 1ರಿಂದ ಒಂದು 75 ಅಥವಾ ಒಂದು 80ರವರೆಗೆ ವಿಧಿಗಳನ್ನು ಬಯಹಟ್ ಹಾಕಬೇಕು. ಸೊ ಇದು ನಿಮಗೆ ಮಸ್ಟ್ ಆ್ಯಂಡ್ ಶುಡ್. ಇದು ಓಕೆ, ಆಪ್ಷನ್ ಅಲ್ಲ, ಇದು ನಿಮಗೆ ಮಸ್ಟ್ ಆ್ಯಂಡ್ ಶುಡ್. ಯಾಕಂದರೆ ಕೇಳ್ತಾನೆ ಈ ರೀತಿಯ ಪ್ರಶ್ನೆಗಳನ್ನು. ಸರಿಯಾ? ಸೊ ಅದಕ್ಕೆ ಜಸ್ಟ್ ಒಂದು 10 ನಿಮಗೆ ಭಾಗಗಳನ್ನ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಯಾವುದು ಒಂದು 10 ಭಾಗಗಳಂದರೆ, 1ನೇ ಭಾಗ ಏನು ಹೇಳುತ್ತೆ ಅಂದರೆ ಭಾರತದ ಭೂಪ್ರದೇಶದ ಬಗ್ಗೆ ಹೇಳುತ್ತೆ. ಭಾರತ ಸಂವಿಧಾನದ 1ನೇ ಭಾಗ ಭಾರತದ ಭೂಪ್ರದೇಶಗಳ ಬಗ್ಗೆ ಹೇಳುತ್ತೆ. 2ನೇ ಭಾಗ ಭಾರತ ಪೌರತ್ವದ ಬಗ್ಗೆ ಹೇಳುತ್ತೆ. 3ನೇ ಭಾಗ ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. 4ನೇ ಭಾಗ ನಿಮಗೆ ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ಈ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತೆ. 4A ಭಾಗ ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. ಹಾಗೆ 5ನೇ ಭಾಗ ಒಕ್ಕೂಟ ಸರ್ಕಾರದ ಬಗ್ಗೆ ಹೇಳುತ್ತೆ ಅಥವಾ ಕೇಂದ್ರ ಸರ್ಕಾರದ ಬಗ್ಗೆ ಹೇಳುತ್ತೆ. 6ನೇ ಭಾಗ ರಾಜ್ಯ ಸರ್ಕಾರದ ಬಗ್ಗೆ ಹೇಳುತ್ತೆ. 7ನೇ ಭಾಗ ಪ್ರಸ್ತುತ ರದ್ದಾಗಿದೆ. 8ನೇ ಭಾಗ ಈ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳುತ್ತೆ. 9ನೇ ಭಾಗ ನಿಮಗೆ ಪಂಚಾಯಿತಿಗಳ ಬಗ್ಗೆ ಹೇಳುತ್ತೆ. 9A ಭಾಗ ಮುನ್ಸಿಪಾಲಿಟಿಗಳ ಬಗ್ಗೆ ಹೇಳುತ್ತೆ. ಹಾಗೆ 9B ಭಾಗ ನಿಮಗೆ ಈ ಸಹಕಾರಿ ಸಂಘಗಳ ಬಗ್ಗೆ ಹೇಳುತ್ತೆ. ಹಾಗೆ 10ನೇ ಭಾಗ ಅನುಸೂಚಿತ ಪ್ರದೇಶಗಳ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 11ನೇ ಭಾಗ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಬಗ್ಗೆ ಹೇಳುತ್ತೆ. ಹಾಗೆ 12ನೇ ಭಾಗ ಹಣಕಾಸು ಒಪ್ಪಂದಗಳ ಬಗ್ಗೆ ಹೇಳುತ್ತೆ. ಯಾವುದು? 12ನೇ ಭಾಗ. ಹಾಗೆ 13ನೇ ಭಾಗ ನಮ್ಮ ದೇಶದಲ್ಲೇ ನಮ್ಮ ಗಡಿಯ ಒಳಗೆ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಸಂಬಂಧಿಸಿದಂತಹ ಮಾಹಿತಿಗಳನ್ನು ಹೇಳುತ್ತೆ. 14ನೇ ಭಾಗ UPSC, KPSC, SPSC ಮೀನ್ಸ್ ಒಟ್ಟಿನಲ್ಲಿ ನಿಮಗೆ ಈ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ಹೇಳುತ್ತೆ. ಯಾವುದು? 14ನೇ ಭಾಗ. ಹಾಗೆ 14A ಭಾಗ ಯಾವ್ದು ಬಗ್ಗೆ ಹೇಳುತ್ತೆ ನಿಮಗೆ? 14A ಭಾಗ ನಿಮಗೆ ಆಡಳಿತ ನ್ಯಾಯಾಂಗಗಳ ಬಗ್ಗೆ ಹೇಳುತ್ತೆ. 15ನೇ ಭಾಗ ನಿಮಗೆ ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ಚುನಾವಣೆಯ ಬಗ್ಗೆ ಹೇಳುತ್ತೆ. ಹಾಗೆ 16ನೇ ಭಾಗ ಜನಾಂಗಗಳ ಬಗ್ಗೆ ಹೇಳುತ್ತೆ. ಓಕೆ, ಮೀನ್ಸ್ SC, ST ಮತ್ತು OBC ಬಗ್ಗೆ ಹೇಳುತ್ತೆ. ಯಾವುದು? ಈ 16ನೇ ಭಾಗ. ಹಾಗೆ 17ನೇ ಭಾಗ ಎದ್ರ ಬಗ್ಗೆ ಹೇಳುತ್ತೆ ಅಂದರೆ ಭಾಷೆಯ ಬಗ್ಗೆ ಹೇಳುತ್ತೆ, ಮಾತೃಭಾಷೆಯ ಬಗ್ಗೆ ಹೇಳುತ್ತೆ. ಹಾಗೆ 18ನೇ ಭಾಗ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುತ್ತೆ. 19ನೇ ಭಾಗ ಕೆಲವೊಂದು ನಿಬಂಧನೆಗಳನ್ನು ಈ ರಾಷ್ಟ್ರಪತಿ ಮತ್ತು ಈ ಉಪರಾಷ್ಟ್ರಪತಿ ಹಾಗೆ ಈ ರಾಜ್ಯಪಾಲರಿಗೆ ಸಂಬಂಧಿಸಿದಂಥ ಕೆಲವು ರಕ್ಷಣೆಯ ಬಗ್ಗೆ ಹೇಳುತ್ತೆ. ಯಾವುದು? ಈ 19ನೇ ವಿಧಿ. ಹಾಗೆ 20ನೇ ವಿಧಿ ಏನು ಹೇಳುತ್ತೆ? 20ನೇ ವಿಧಿ ನಿಮಗೆ ಈ ತಿದ್ದುಪಡಿಯ ಬಗ್ಗೆ ಹೇಳುತ್ತೆ. ಸರಿಯಾಗಿ ಗೊತ್ತಿರಲಿ ನಿಮಗೆ. ಹಾಗೆ 21ನೇ ಭಾಗ ಕೆಲವು ರಾಜ್ಯಗಳಿಗೆ ಕೊಟ್ಟಿರ್ತಕ್ಕಂಥ ವಿಶೇಷ ಮೀಸಲಾತಿಯ ಬಗ್ಗೆ ಹೇಳುತ್ತೆ. ಹಾಗೆ 22ನೇ ಭಾಗ ಕಿರು ಶೀರ್ಷಿಕೆಯ ಬಗ್ಗೆ ಹೇಳುತ್ತೆ. ಸರಿಯಾ? ಸೊ ಆಯ್ತಲ್ವಾ? 25 ಭಾಗಗಳಾಯಿತು. ಸರ್ 22 ಹೇಳಿ 25 ಹೇಳ್ತಿದ್ದೀರಾ ಸರ್, ಹೆಂಗೆ ಸರ್ ಹೇಳಿದೆ ಅಲ್ಲ ಸರ್. ಇವಾಗ 4A ಹೇಳಿದೆ, ಅದಾನಂತರ 14A ಹೇಳಿದೆ, ಮತ್ತು 9B 9C ಅನ್ನೋದು ಹೇಳಿದೆ ತಾನೆ. ಸೊ ಟೋಟಲಿ 25 ಆದವು ಅಲ್ವಾ? ಇಲ್ಲ ಸರ್, 26 ಅದು. ಹೌದು. ಹಾಗೆ 7ನೇ ಭಾಗ ಒಂದು ರದ್ದಾಗಿದೆ ಅಂತ ಕೂಡ ಹೇಳಿದೆ ಅಲ್ವಾ? ಮೀನ್ಸ್ 26ರಲ್ಲಿ ಮತ್ತೆ ಒಂದು ಮೈನಸ್ ಮಾಡಿ ಏನಾಗುತ್ತೆ? 25 ಆಗುತ್ತೆ. ಸರಿನಾ? ಸೊ ಎಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇದ್ದಾವೆ. ಹಾಗೆ ಈ ಗೋ ಹತ್ಯೆಯ ಬಗ್ಗೆ ಹೇಳ್ತಕ್ಕಂತಹ ಒಂದು ವಿಧಿ ಯಾವುದು ಅಂತ ನೆನಪಿರಲಿ ನಿಮಗೆ. ಸಾಕಷ್ಟು ಸರಿ ಕೇಳಬಹುದು, ಇದು ನಿಮಗೆ ಸಾಕಷ್ಟು ಸರಿ ಕೇಳಿದ್ದಾನೆ. ಗೋ ಹತ್ಯೆ ನಿಷೇಧದ ಬಗ್ಗೆ, ಭಾರ ಎಳೆಯುವ ಪ್ರಾಣಿಗಳ ಹತ್ಯೆಯ ಬಗ್ಗೆ ಹೇಳ್ತಕ್ಕಂತಹ ಒಂದು ವಿಧಿ ಯಾವುದು ಅಂದರೆ ಈ 48ನೇ ವಿಧಿ ಏನಿದೆ ಅಲ್ವಾ, ಗೋ ಹತ್ಯೆ ನಿಷೇಧದ ಬಗ್ಗೆ ಹೇಳುತ್ತೆ. ಗೋ ಹತ್ಯೆ ಮಾಡಿದ್ರೆ ಅಂದ್ರೆ ಹಿಡಿದು ಹೊಡಿತೀನಿ ಅಂತ ಹೇಳ್ತದೆ. ಯಾವುದು? 48ನೇ ವಿಧಿ. ಸರಿನಾ? ಸೊ ರೀಸೆಂಟಾಗಿ ಮಹಾರಾಷ್ಟ್ರ ಸರ್ಕಾರ ಕೂಡ ಕಾಮಧೇನು ಅನ್ನೋ ಒಂದು ಪ್ರಾಜೆಕ್ಟ್ನ ಲಾಂಚ್ ಮಾಡಿದೆ. ಓಕೆ, ಸೊ ಅಲ್ಲಿ ಲಾಂಚ್ ಮಾಡಿದೆ ಪುಣ್ಯಕೋಟಿ ಅಂತ. ಅದಾದ ನಂತರ ಈ ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿಯೂ ಕೂಡ ನಿಮಗೆ ಈ ಏನು ಹಸುಗಳನ್ನು ಮತ್ತು ಗೋವುಗಳನ್ನು ನೀವೇನಾದರೂ ತೊಂದರೆ ಮಾಡಿದ್ರೆ ನಿಮಗೂ ಹಿಡಿದು ಹೊಡಿತೀನಿ ಅಂತ ಹೇಳಿದೆ. ಎಲ್ಲಿ? ಜಮ್ಮು ಕಾಶ್ಮೀರದಲ್ಲಿ. ಸರಿನಾ? ಎರಡೂ ಕೂಡ ನೆನ್ಪಿಟ್ಕೊಳ್ಳಿ. ಹಾಗೆ ಈ ನಮ್ಮ ರಾಜ್ಯ ಸರ್ಕಾರವೂ ಕೂಡ ಈ 48 ವಿಧಿ ಏನಿದೆ ಅಲ್ವಾ, ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದೆ ರೀಸೆಂಟಾಗಿ. ಓಕೆ, ಸೊ ಈ ಕಸಾಯಿಖಾನೆಗಳಿಗೆ ಹೋಗುವಂತಹ ಕೆಲವೊಂದು ಗೋವುಗಳಾಗಲಿ, ಬೇರೆ ಬೇರೆ ರೀತಿಯಾಗಿ ಈ ದುರುಪಯೋಗವಾಗ್ತಿರ್ತಕ್ಕಂತಹ ಗೋವುಗಳಿಗಾಗಲಿ ಸ್ವಲ್ಪ ರಕ್ಷಣೆಯನ್ನು ಒದಗಿಸಬೇಕು ಅಂತ 2024ರಲ್ಲಿಯೂ ಕೂಡ ಎಷ್ಟೋ ಸ್ಕೀಮ್ಗಳನ್ನು ನಮ್ಮ ಕರ್ನಾಟಕ ಸರ್ಕಾರವು ಕೂಡ ತಂದಿದೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ಎಷ್ಟನೇ ವಿಧಿಯಲ್ಲಿ ಹೇಳ್ತದೆ ಅಂದರೆ 48ನೇ ವಿಧಿಯಲ್ಲಿ ಹೇಳ್ತದೆ. ಸರಿಯಾ? ಹಾಗೆ ಈ ಕಾರ್ಯಾಂಗ ಮತ್ತು ನ್ಯಾಯಾಂಗದ ವಿಭಜನೆಯ ಬಗ್ಗೆ ಹೇಳುವ ವಿಧಿ ಯಾವುದು ಅಂದರೆ ನಿಮಗೆ 50ನೇ ವಿಧಿ.
ವಿಧಿ. ಸರಿಯಾ, ಇದು ಗೊತ್ತಿರೋ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ಈ 52ನೇ ವಿಧಿ ಏನು ಹೇಳುತ್ತೆ? ರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ಹೇಳುತ್ತೆ. ಯಾವುದು? ರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ ಈ 52ನೇ ವಿಧಿ ಅಂತ ನಾವು ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಆಪರೇಷನ್ ಫ್ಲಡ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಯಾವುದು? ಆಪರೇಷನ್ ಫ್ಲಡ್ ಅನ್ನೋದು ಯಾವುದಕ್ಕೆ ಸಂಬಂಧಿಸಿದೆ? ಪ್ರವಾಹ ನಿಯಂತ್ರಣ, ಹಾಲಿನ ಉತ್ಪಾದನೆ, ನೀರಾವರಿ ಯೋಜನೆ ಮತ್ತು ಈ ಅರಣ್ಯ ನಾಶ ತಡೆಗಟ್ಟುವಿಕೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದಾಗಬಹುದು ಹೇಳ್ಬೋದಾ? ಆಪರೇಷನ್ ಫ್ಲಡ್. ಸರ್ ಆಪರೇಷನ್ ಫ್ಲಡ್ ಅಂದರೆ ಏನು? ಇದು ಪ್ರವಾಹ ಅಂತ ನಾವು ಓದಿದ್ದೀವಿ. ಬಟ್ ಇಲ್ಲಿ ಆ ಆಪರೇಷನ್ ಫ್ಲಡ್ ಅಲ್ಲ. ಆಪರೇಷನ್ ಫ್ಲಡ್ ಅಂದರೆ ಈ ಹಾಲಿನ ಉತ್ಪಾದನೆಗೆ ತಂದಿರತಕ್ಕಂಥ ಒಂದು ಸ್ಕೀಮು, ಒಂದು ಪ್ರಾಜೆಕ್ಟು. ಯಾರು ತರ್ತಾರೆ? ಈ ಆಪರೇಷನ್ ಫ್ಲಡ್ನ ಸ್ಟಾರ್ಟ್ ಮಾಡಿದವ್ರು ಯಾರು? ಓಕೆ, ಕ್ಷೀರ ಕ್ರಾಂತಿಯನ್ನು ಸ್ಟಾರ್ಟ್ ಮಾಡಿದವ್ರು ಯಾರು? ಕನ್ನಡದಲ್ಲಿ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಕ್ಷೀರ ಕ್ರಾಂತಿ ಅಂತ. ಬಟ್ ನಿಮಗೆ ಮ್ಯಾಕ್ಸಿಮಮ್ ನಿಮಗೆ ಹೆಂಗೆ ಅಂದರೆ ಕನ್ಫ್ಯೂಷನ್ ಮಾಡಬೇಕು ಅಂತಲೇ ಆಪರೇಷನ್ ಫ್ಲಡ್ ಅಂತ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಆಪರೇಷನ್ ಫ್ಲಡ್ ಅಂದರೆ ನಿಮಗೆ ಗೊತ್ತಿರಲಿ ಕ್ಷೀರ ಕ್ರಾಂತಿ ಅಂತ ಅಷ್ಟೇ. ಈ ಕ್ಷೀರ ಕ್ರಾಂತಿಯನ್ನು ಮಾಡಿದವ್ರು ಯಾರು ನಮ್ಮ ಭಾರತದಲ್ಲಿ ಅಂತ ಕೇಳಿದ್ರೆ ವರ್ಗೀಸ್ ಕುರಿಯನ್ ಅಂತ. ಓಕೆ, ಯಾರು? ವರ್ಗೀಸ್ ಕುರಿಯನ್. ಸರ್ ಹೇಗೆ ನೆನ್ಪಿಟ್ಕೋಬೇಕು ಸರ್ ಇವ್ರ ಹೆಸರು? ಏನೋ ಬೇರೆ ಬೇರೆ ಆಗಿದೆ, ಹಿಂದೂ ಹೆಸರು ಅಲ್ಲ, ಮುಸ್ಲಿಂ ಹೆಸರು ಅಲ್ಲ, ಕ್ರಿಶ್ಚಿಯನ್ ಹೆಸರು ಅಂತ ಕೂಡ ಅನ್ನಿಸ್ತಾ ಇಲ್ಲ ನಮಗೆ. ಹೇಗೆ ನೆನ್ಪಿಟ್ಕೋಬೇಕು? ಏನು ಅವ್ರದ್ದು ಯಾರಾದರೂ ಇರಲಿ, ಅವರು ಹೇಗೆ ನೆನ್ಪಿಟ್ಕೋಬೇಕು? ಏನಿಲ್ಲ, ವರ್ಗೀಸ್ ಕುರಿಯನ್. ಓಕೆ, ಏನು ಕುರಿಯನ್? ಕುರಿ ಇದೆ ತಾನೆ, ಕುರಿ ಇದೆ, ಹಾಲಿದೆ, ಅದಾದ ನಂತರ ಹಾಲಿನ ಉತ್ಪಾದನೆ ಇದೆ, ಕ್ಷೀರಕ್ರಾಂತಿ ಇದೆ, ಮುಗಿದೋಯ್ತು. ಸೊ ಇಲ್ಲಿ ಕುರಿ ಅನ್ನೋದು ಅವ್ರ ಹೆಸರಿಗೆ ನಾನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಓಕೆ, ಮತ್ತು ನೀವು ಆ ರೀತಿ ಫುಲ್ ಹೇಗಂದರೆ ಪರ್ಸನಲ್ ತೊಗೊಳಕ್ಕೆ ಹೋಗಬೇಡಿ. ಸೊ ಅವ್ರ ಹೆಸರಿಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ನೆನ್ಪಿಟ್ಕೊಳ್ಳೋಕ್ಕೆ ಟ್ರಿಕ್ಗಳಷ್ಟೇ ಇವೆಲ್ಲವೂ ಕೂಡ. ಯಾಕೆಂದರೆ ನಿಮಗೇನಾದರೂ ದುರ್ಗೇಶ್ ಪಟೇಲ್ ಅಂತ ಕೊಟ್ಟಿದ್ರೆ ಏನಾಗುತ್ತೆ? ಓಕೆ, ಅದಾದ ನಂತರ ತಿವಾರಿ ಅಂತ ಕೊಟ್ಟಿದ್ರೆ ಕನ್ಫ್ಯೂಷನ್ ಆಗುತ್ತೆ ರೀ. ಓಕೆ, ಅಲ್ಲಿ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಬೇರೆ ಬೇರೆ ಕ್ರಾಂತಿಗಳ ಅವರು ಪಿತಾಮಹರ ಹೆಸರನ್ನು ನೀವು ನೋಡ್ಕೊಂಡು ಹೋಗಿರ್ತೀರಿ. ಇವಾಗ ಹಸಿರು ಕ್ರಾಂತಿಯ ಪಿತಾಮಹ ಯಾರು? MS ಸ್ವಾಮಿನಾಥನ್. ಸರಿನಾ, MS ಸ್ವಾಮಿನಾಥನ್ ಏನಿದ್ದಾರೆ ಹಸಿರು ಕ್ರಾಂತಿಯ ಪಿತಾಮಹ ಇದ್ದಾರೆ. ಹಾಗೆ ಇಲ್ಲಿ ಕ್ಷೀರಕ್ರಾಂತಿಯ ಪಿತಾಮಹ ಅಂತ ಕೇಳಿದಾಗ ಅಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ಸರಿಯಾ? ಸೊ ನೀವು ಮ್ಯಾಕ್ಸಿಮಮ್ ರಿಪೀಟ್ ಮಾಡಿದ್ರೆ, ರಿವಿಷನ್ ಮಾಡಿದ್ರೆ ಕನ್ಫ್ಯೂಷನ್ ಆಗಲ್ಲ. ಬಟ್ ಕೆಲವೊಂದು ಟ್ರಿಕ್ಗಳು ಇಂಪಾರ್ಟೆಂಟ್ ಆಗ್ತವೆ. ಅಲ್ಲೇ ಕ್ವಶನ್ ನಮಗೆ ಆನ್ಸರ್ ಹೇಳ್ತಿತ್ತಂದ್ರೆ ಯಾಕೆ ಬಿಡಬೇಕಲ್ವಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಈ ವರ್ಗೀಸ್ ಕುರಿಯನ್ ಅವ್ರು ಏನು ಮಾಡಿದ್ದಾರೆ? ಈ ಕ್ಷೀರಕ್ರಾಂತಿಯ ಪಿತಾಮಹರಾಗಿದ್ದಾರೆ. ಸೊ ನಿಮಗೆ ಬೇರೆ ಬೇರೆ ಕ್ರಾಂತಿಗಳು ಕೂಡ ಬರ್ತವೆ. ಯಾವುದು? ಈ ಯೆಲ್ಲೋ ಕ್ರಾಂತಿ ಅಂತ. ಓಕೆ, ಈ ಹಳದಿ ಕ್ರಾಂತಿ ಅಂತ ಬರುತ್ತೆ. ಈ ಹಳದಿ ಕ್ರಾಂತಿ ಎದಕ್ಕೆ ಸಂಬಂಧಿಸಿದೆ? ಎಣ್ಣೆ ಕಾಳುಗಳಿಗೆ ಸಂಬಂಧಿಸಿದೆ. ಯಾವುದಕ್ಕೆ? ಈ ಎಣ್ಣೆ ಕಾಳುಗಳಿಗೆ ಸಂಬಂಧಿಸಿದಂಥ ಒಂದು ಕ್ರಾಂತಿ ಯಾವುದಂದರೆ ಈ ಯೆಲ್ಲೋ ಕ್ರಾಂತಿ ಅಥವಾ ಈ ಹಳದಿ ಕ್ರಾಂತಿ ಅಂತ ನಾವು ಹೇಳ್ಬೋದು. ಹಾಗೆ ಬೂದು ಕ್ರಾಂತಿ ಯಾವುದು? ಈ ಬೂದು ಕ್ರಾಂತಿ ಅಂತ ಬರುತ್ತೆ. ಓಕೆ, ಸೊ ಈ ಬೂದು ಕ್ರಾಂತಿ ಎದಕ್ಕೆ ಸಂಬಂಧಿಸಿದೆ ಅಂತ ನಿಮಗೆ ಕೇಳಿದ್ರೆ ಈ ಗೊಬ್ಬರಗಳಿಗೆ ಸಂಬಂಧಿಸಿದಂತಹ ಒಂದು ಕ್ರಾಂತಿ ಯಾವುದು ಅಂದರೆ ಈ ಬೂದು ಕ್ರಾಂತಿ ಅಂತ ನಾವು ಕರಿತೀವಿ. ಹಾಗೆ ಕಪ್ಪು ಕ್ರಾಂತಿ ಯಾವುದು? ಈ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಹೆಚ್ಚಿಸೋದು. ಓಕೆ, ಈ ಪೆಟ್ರೋಲ್ ಉತ್ಪನ್ನಗಳಿಗೆ ಸಂಬಂಧಿಸಿದಂಥ ಒಂದು ಕ್ರಾಂತಿ ಯಾವುದು ಅಂದರೆ ಈ ಕಪ್ಪು ಕ್ರಾಂತಿ. ಸರಿಯಾ, ಇದು ಗೊತ್ತಿರಲಿ ನಿಮಗೆ. ಹಾಗೆ ಕೆಂಪು ಕ್ರಾಂತಿ ಅಂತ ಬರುತ್ತೆ. ಈ ಕೆಂಪು ಕ್ರಾಂತಿ ಅದಕ್ಕೆ ಯಾವುದ್ರ ಉತ್ಪಾದನೆಯನ್ನು ಹೆಚ್ಚಿಸೋದು ಅಂತ ಕೇಳಿದ್ರೆ ನಿಮಗೆ ಈ ಟೊಮೊಟೊ ಮತ್ತು ಮಾಂಸದ ಉತ್ಪಾದನೆ ಹೆಚ್ಚಿಗೆ ಮಾಡೋಕ್ಕೆ ಈ ಕೆಂಪು ಕ್ರಾಂತಿ ಬರುತ್ತೆ. ಹಾಗೆ ಪಿಂಕ್ ಕ್ರಾಂತಿ ಮೀನ್ಸ್ ಈ ಗುಲಾಬಿ ಕ್ರಾಂತಿ ಅಂತ ಬರುತ್ತೆ. ಈ ಗುಲಾಬಿ ಕ್ರಾಂತಿ ಅದಕ್ಕೆ ಸಂಬಂಧಿಸಿ ಅಂದರೆ ನಿಮಗೆ ಈ ಈರುಳ್ಳಿ, ಓಕೆ, ಈರುಳ್ಳಿ ಮತ್ತು ಉಳ್ಳಾಗಡ್ಡಿ ಅಂತ ಹೇಳ್ಬೋದು ನಮ್ಮ ಕಡೆ ಎಲ್ಲ. ಅದಾದ ನಂತರ ಆನಿಯನ್ ಅಂತ ಹೇಳ್ಬೋದು ನೀವು ಫುಲ್ ಎಲ್ಲ ಇಂಗ್ಲೀಷಲ್ಲಿ ಮಾತಾಡೋರಾಗಿದ್ದರೆ. ಆ್ಯಂಡ್ ದೆನ್ ಓಕೆ, ಇನ್ನೊಂದು ಯಾವುದು ಅಂದರೆ ನಿಮಗೆ ಸೀಗಡಿ ಅಂತ ಬರುತ್ತೆ. ಈ ಈರುಳ್ಳಿ ಮತ್ತು ಸೀಗಡಿ, ಓಕೆ, ಈರುಳ್ಳಿ ಮತ್ತು ಸೀಗಡಿ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡೋಕ್ಕೆ ಒಂದು ಕ್ರಾಂತಿಯನ್ನು ತಂದರು. ಯಾವುದು ಅಂದರೆ ಈ ಗುಲಾಬಿ ಕ್ರಾಂತಿ ಅನ್ನೋದು. ಓಕೆ, ಇದನ್ನು ತಂದವರು ಯಾರು? ದುರ್ಗೇಶ್ ಪಟೇಲ್ ಅಂತ ಬರ್ತಾರೆ. ಓಕೆ, ಈ ದುರ್ಗೇಶ್ ಪಟೇಲ್ ಅನ್ನೋರು ಈ ಗುಲಾಬಿ ಕ್ರಾಂತಿಯನ್ನು ತಂದಿದ್ದಾರೆ. ಸರಿಯಾ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಇದಾವೆ, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಹಾಗೆ ಇನ್ನೊಂದು ರಜತ ಕ್ರಾಂತಿ ಅಂತ ಬರುತ್ತೆ. ಈ ರಜತ ಕ್ರಾಂತಿ ಅನ್ನೋದು ಗೊತ್ತಾಗಲ್ಲ ನಿಮಗೆ. ಇವಾಗ ಪಿಂಕು, ಈ ಈರುಳ್ಳಿ ಪಿಂಕ್ ಇರ್ತದೆ ಗೊತ್ತಾಯಿತು, ಸಿಗಡಿ ಪಿಂಕ್ ಇರ್ತದೆ ಗೊತ್ತಾಯಿತು ನಿಮಗೆ. ಬೂದು, ಈ ಗೊಬ್ಬರ ಬೂದು ಇರ್ತದೆ ಅದಕ್ಕೂ ನೆನ್ಪಿಟ್ಕೋತೀರಾ. ಎಣ್ಣೆ ಅದನ್ನು ಹಳದಿ ಇರ್ತದೆ ಅದು ನೆನ್ಪಿಟ್ಕೋತೀರಾ. ಸರಿನಾ? ಬಟ್ ಇಲ್ಲಿ ಈ ರಜತ ಕ್ರಾಂತಿ ಅಂದರೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ವಾಟ್ ಯು ಮೀನ್ ಬೈ ರಜತ ಕ್ರಾಂತಿ ಅಂತ ಕೇಳಿಬಿಡ್ತಾರೆ ನೀವು ಅಲ್ಲಿ ರಿಟರ್ನ್. ಸರಿನಾ? ರಜತ ಕ್ರಾಂತಿ ಅಂದರೆ ಏನಿಲ್ಲ, ಈ ಮೊಟ್ಟೆಗಳ ಉತ್ಪಾದನೆ. ಓಕೆ, ಈ ಮೊಟ್ಟೆ, ಎಗ್ಗು, ತತ್ತಿ ಏನೇನೋ ಅಂತೀರಲ್ವ, ಅಂಡ, ಎಲ್ಲದರ ಉತ್ಪಾದನೆಯನ್ನು ಮಾಡೋಕ್ಕೆ ಒಂದು ಕ್ರಾಂತಿ ತರ್ತಾರೆ. ಯಾರು? ಶ್ರೀಮತಿ ಇಂದಿರಾ ಗಾಂಧಿ ಅವರು. ಓಕೆ, ಯಾರು? ಶ್ರೀಮತಿ ಇಂದಿರಾ ಗಾಂಧಿ ಅನ್ನೋರು ಈ ರಜತ ಕ್ರಾಂತಿಯನ್ನು ತರ್ತಾರೆ. ಓಕೆ, ರಜತ ಕ್ರಾಂತಿಯ ಪಿತಾಮಹ ಯಾರು ಅಂದರೆ ನಿಮಗೆ ಈ ಇಂದಿರಾ ಗಾಂಧಿ ಅವರು ಬರ್ತಾರೆ. ಸರಿನಾ? ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಇವ್ರ ಹೆಸರನ್ನ ಸಾಕಷ್ಟು ಸರಿ ಕೇಳಿಲ್ಲ. ಸೊ ಅದಕ್ಕೆ ಕೇಳೋ ಚಾನ್ಸಸ್ಸು ಇರಬಹುದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಮೊದಲ ಬಹುಪಕ್ಷೀಯ ಚುನಾವಣಾ ವ್ಯವಸ್ಥೆಯು ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು ಅಂತ ಕೇಳಿದ್ದಾನೆ. ಮೀನ್ಸ್ ಬಹುಪಕ್ಷೀಯ ಚುನಾವಣೆ ವ್ಯವಸ್ಥೆ ಅಂದರೆ ಇವಾಗ ಬೇರೆ ಬೇರೆ ಪಕ್ಷಗಳು ಎಲೆಕ್ಷನ್ಗೆ ನಿಲ್ಲೋದಪ್ಪ. ಸೊ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಎಲೆಕ್ಷನ್ ನಡೀತು ಅಂತ ಕೇಳಿದ್ದಾನೆ ಅಷ್ಟೇ ಸಿಂಪಲ್ ಆಗಿ. ಯಾವಾಗ? 1947ರಲ್ಲಿ ಎಲೆಕ್ಷನ್ ನಡೀತಾ? ಇಲ್ಲ ಸರ್, 1947ರಲ್ಲಿ ಎಲೆಕ್ಷನ್ ನಡೆದೇ ಇಲ್ಲ. ಸರ್ ಹಾಗಾದರೆ PM ಈ ಜವಾಹರ್ಲಾಲ್ ನೆಹರು ಹೆಂಗಾದ ಸರ್? ಓಕೆ, ಅದು ಮಧ್ಯಂತರ ಸರ್ಕಾರ ರಚಿಸ್ಕೊಂಡಿದ್ರು ಅವರು. ಓಕೆ, ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡ್ಕೊಂಡಿದ್ರು. ಸೊ ಅವಾಗ ಏನು ಎಲೆಕ್ಷನ್ ಆಗಿರಲಿಲ್ಲ, ಸುಮ್ಮನೆ ತಾವೇ ಆಗಿಬಿಟ್ಟಿದ್ರು ಅವರು ಎಲ್ಲರೂ ಕೂಡ. ಯಾರು? ಕಾಂಗ್ರೆಸ್ ಅವರು. ಸರಿನಾ? ಇಂಡಿಯನ್
ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು. ಸೊ 1947 ಅಲ್ಲ, 50ರಲ್ಲಿ ಆಯ್ತಾ ಸರ್? 1950ರಲ್ಲಿ ಈ ಚುನಾವಣಾ ಆಯೋಗ ಬರುತ್ತೆ. ಈ ಚುನಾವಣಾ ಆಯೋಗ ಏನಿದೆ ಅಲ್ವಾ, 324ನೇ ವಿಧಿಯಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಹೇಳುತ್ತೆ. ಈ ಚುನಾವಣಾ ಆಯೋಗ 1950 ಜನವರಿ 25ರಂದು ಸ್ಟಾರ್ಟ್ ಆಗುತ್ತೆ, ಸರಿನಾ, ಸ್ಥಾಪನೆ ಆಗುತ್ತೆ. ಬಟ್ ಅವಾಗ ಕೂಡ ಎಲೆಕ್ಷನ್ ಆಗಲಿಲ್ಲ. ಸೊ ಅವರು ಸ್ಥಾಪನೆ ಮಾಡ್ಕೊಂಡು ಅವ್ರದ್ದೊಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಕೊಂಡು ಮುಂದೆ 1 ವರ್ಷಕ್ಕೆ ಎಲೆಕ್ಷನ್ನ ಸ್ಟಾರ್ಟ್ ಮಾಡ್ತಾರೆ, ಕಂಡಕ್ಟ್ ಮಾಡ್ತಾರೆ. 1951 ಅಕ್ಟೋಬರಿಂದ 1952 ಫೆಬ್ರವರಿ 28ರವರೆಗೇನೋ ಈ ಒಂದು ಚುನಾವಣೆ ನಡೆಸ್ತಾರೆ. ಸೊ ಮೀನ್ಸ್ ನಿಮಗೆ ಇಯರ್ ಗೊತ್ತಿರಲಿ, 1951ರಿಂದ 52. ಸರ್ ಕೆಲವೊಂದು ಎಕ್ಸಾಮಲ್ಲಿ ನಾನು ನೋಡಿದ್ದೀನಿ, ಏನು 1947 ಕೊಟ್ಟಿರ್ತಾನೆ ಆಪ್ಷನು, 1950 ಕೊಟ್ಟಿರ್ತಾನೆ, ಆ್ಯಂಡ್ ದೆನ್ 1951 ಕೊಟ್ಟಿರ್ತಾನೆ, 52 ಕೂಡ ಕೊಟ್ಟಿರ್ತಾನೆ. ಯಾವುದಕ್ಕೆ ಆಗಬೇಕು ಸರ್? ಪ್ರಶ್ನೆನ ಈಗ ಕೊಟ್ಟಿದ್ದಾನೆ, ಓಕೆ, ಕೊಟ್ಟಿಲ್ಲ ಅಂತ ಅನ್ಬೇಡಿ. ಯಾಕಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ PC ಎಕ್ಸಾಮಲ್ಲಿ ಈ ರೀತಿಯ ಕನ್ಫ್ಯೂಷನ್ ಮಾಡಿ ಕೊಟ್ಟು ಅದಕ್ಕೆ ಆನ್ಸರ್ 1952 ಅಂತ ಹೇಳಿದ್ದಾನೆ, ಓಕೆ. ಸೊ ಎಷ್ಟೋ ಹುಡುಗರಿಗೆ ಲಾಸ್ ಕೂಡ ಆಗಿರ್ಬೋದು ಇದರಿಂದ. ಮೇ ಬಿ ಈ ರೀತಿ ಕೊಟ್ಟಾಗ ನೀವು ಏನಂತ ಹಾಕಿ 1951 ಅಂತಾನೆ ಹಾಕಿ. ಯಾಕೆ ನಿಮಗೆ ಮ್ಯಾಕ್ಸಿಮಮ್ ಇನ್ನೊಂದು ಆ ಕ್ವಶನಲ್ಲಿ ಸ್ವಲ್ಪ ಕ್ಲಾರಿಟಿ ಕೊಟ್ಟಿರ್ತಾನೆ. ಯಾವ ವರ್ಷದಲ್ಲಿ ಈ ಚುನಾವಣೆ ಪ್ರಾರಂಭವಾಯಿತು ಅಂತ ಕೇಳಿದ್ರೆ 1951. ಯಾವ ವರ್ಷದಲ್ಲಿ ಮೊದಲ ಚುನಾವಣೆ ಅಂತ್ಯಗೊಂಡಿತು ಅಂತ ಕೇಳಿದ್ರೆ 1952. ಈ ರೀತಿ ಆನ್ಸರ್ ಹಾಕಬೇಕು, ಓಕೆ. ಪ್ರಾರಂಭವಾಯಿತು ಅಂತ ಕೇಳಿದ್ರೆ 51, ಎಂಡ್ ಆಗಿದೆ ಅಂತ ಕೇಳಿದ್ರೆ 52. ಬಟ್ ಏನಾದರೂ ಯಾವಾಗ ನಡೀತು ಅಂತ ಅಷ್ಟೇ ಕೇಳಿದ್ನ 51 ಅಂತ ಮಾತ್ರ ಹಾಕಿ, ಓಕೆ. ಯಾಕೆ ಅಂದರೆ ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ 2 ಪ್ರಶ್ನೆ ಪತ್ರಿಕೆಗಳಲ್ಲಿ ನಿಮಗೆ ಕೀ ಆನ್ಸರ್ ಏನು ಕೊಟ್ಟಿದ್ದಾನೆ ಅಂದರೆ 1951 ಕೊಟ್ಟಿದ್ದಾನೆ, ಸರಿನಾ. ಸೊ ಅದಕ್ಕೆ ಏನು ಮಾಡಿ 1951 ಹಾಕಿ. ಮ್ಯಾಕ್ಸಿಮಮ್ ನಿಮಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆ ರೀತಿ ಏನು ಮಿಸ್ಟೇಕ್ ಕೊಡೋದಿಲ್ಲ. ಸೊ ಕರೆಕ್ಟಾಗಿ 51, 52 ಅಂತಲೇ ಕೊಟ್ಟಿರ್ತಾನೆ. ಸೊ ಇದನ್ನೇ ಹಾಕ್ಬೋದು. ಬಟ್ ಇಫ್ ಕಂಡೀಷನ್ ಹಾಗಾದರೆ ಹೀಗೆ ಮಾಡ್ಬೋದು ನೀವು, ಸರಿಯಾ. ಸೊ ಇದು ಗೊತ್ತಿರಲಿ ನಿಮಗೆ. ಸೊ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಷನ್ ಯಾವಾಗ ನಡೀತು ಅಂದರೆ 1951 ಮತ್ತು 52ರ ಸಮಯದಲ್ಲಿ ನಡೀತದೆ, ಸರಿಯಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಯಾವ ಭಾರತೀಯ ನದಿಯನ್ನು ದಕ್ಷಿಣ ಗಂಗಾ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ದಕ್ಷಿಣ ಗಂಗೆ ಎಂದು ಯಾವುದನ್ನು ಕರೀತೀವಿ? ಗೋದಾವರಿ ನದಿಯನ್ನು, ಕೃಷ್ಣಾ ನದಿಯನ್ನು, ಕಾವೇರಿ ನದಿಯನ್ನು ಮತ್ತು ತುಂಗಭದ್ರಾ ನದಿಯನ್ನು. ಸೊ ಯಾವ ನದಿ ಅಂತ ಹೇಳಬಹುದಾ? ಯಾವ ನದಿ? ಗೋದಾವರಿಯ, ಕೃಷ್ಣನ, ಕಾವೇರಿಯ, ತುಂಗಭದ್ರವ, ಸರಿನಾ. ಸೊ ಇಲ್ಲಿ ಏನಾದರೂ ನೀವು ಯೋಚನೆ ಮಾಡಿ ಸರ್ ಕಾವೇರಿ ಅಂತ ಹಾಕಿದರೆ ಓಕೆ ರಾಂಗ್ ಆಗುತ್ತೆ, ಓಕೆ. ಯಾಕೆ ಗೊತ್ತಾ, ಈ ದಕ್ಷಿಣದ ಗಂಗಾ ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ ಗೋದಾವರಿಯನ್ನು ಕರಿತೀವಿ. ಇಫ್ ಏನಾದರೂ ಗೋದಾವರಿ ಆಪ್ಷನಲ್ಲಿ ಇರಲಿಲ್ಲ ಅಂದರೆ ಮಾತ್ರ ನೀವೇನು ಹಾಕಬೇಕಾಗತ್ತೆ ಅಂದರೆ ಕಾವೇರಿ ಹಾಕಬೇಕಾಗತ್ತೆ. ಬಟ್ ಅಲ್ಲಿ ಅವನು ಆಪ್ಷನ್ ಗೋದಾವರಿ ಕೊಟ್ಟಿದ್ದಾನೆ, ಸರಿನಾ. ಸೊ ಗೋದಾವರಿ ಕೊಟ್ಟಿದ್ದಾಗ ನೀವು ಏನಂತ ಹಾಕಬೇಕಾಗತ್ತೆ ಅಂದರೆ ಗೋದಾವರಿನೇ ಸರಿಯಾದ ಉತ್ತರ ಆಗುತ್ತೆ. ದಕ್ಷಿಣದ ಗಂಗೆ ಯಾರು ಅಂದರೆ ಈ ಗೋದಾವರಿ ನದಿ ಆಗುತ್ತೆ. ಹಾಗೆ ವೃದ್ಧ ಗಂಗೆ ಅಂತ ಯಾರನ್ನ ನಾವು ಕೇಳಿದ್ವಿ ಅಂದರೆ ಅದನ್ನು ಕೂಡ ಸೇಮ್ ಅಗೇನ್ ಗೋದಾವರಿ ಆಗುತ್ತೆ, ಸರಿನಾ. ಇದು ನೆನಪಿರಿ ನಿಮಗೆ, ವೃದ್ಧ ಗಂಗೆ ಅಂದರೂ ಕೂಡ ಗೋದಾವರಿ ನದಿಯೇ. ಹಾಗೆ ನಿಮಗೆ ದಕ್ಷಿಣದ ಗಂಗಾ ಅಂತಂದ್ರೂ ಕೂಡ ನಿಮಗೆ ಗೋದಾವರಿ ನದಿನೇ ಆಗುತ್ತೆ. ಈ ಗೋದಾವರಿ ನದಿ ಎಲ್ಲಿ ಹುಟ್ಕೊಳ್ಳುತ್ತೆ? ಮಹಾರಾಷ್ಟ್ರ ರಾಜ್ಯದ ತ್ರಯಂಬಕೇಶ್ವರಂದಲ್ಲಿ ಇದು ಹುಟ್ಕೊಳ್ಳುತ್ತೆ. ಯಾವುದು? ಈ ಗೋದಾವರಿ ನದಿ ಅನ್ನೋದು. ಹಾಗೆ ಇದು ಯಾವ ಒಂದು ಸಮುದ್ರಕ್ಕೆ ಸೇರ್ತದೆ? ಬಂಗಾಳ ಕೊಲ್ಲಿಯನ್ನು ಸೇರ್ತದೆ, ಓಕೆ. ಇದು ಯಾವ ಒಂದು ಕೊಲ್ಲಿಯನ್ನು ಸೇರ್ತದೆ ಅಂದರೆ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಇದು ಅರಬ್ಬಿ ಸಮುದ್ರಕ್ಕೆ ಸೇರುವುದಿಲ್ಲ. ಇದು ಪೂರ್ವಕ್ಕೆ ಹರಿತಕ್ಕಂತಹ ನದಿಯೋ ಅಥವಾ ಪಶ್ಚಿಮಕ್ಕೆ ಹರಿತಕ್ಕಂತಹ ನದಿ ಅಂತ ಕೇಳಿದ್ರೆ ಪೂರ್ವಕ್ಕೆ ಹರಿತಕ್ಕಂತಹ ಒಂದು ನದಿಯಾಗಿದೆ. ಯಾವುದು? ಈ ಗೋದಾವರಿ ನದಿ ಅನ್ನೋದು, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಈ ವೆಸ್ಟರ್ನ್ ಘಾಟ್ಸ್ ಆದ ಈ ತ್ರಯಂಬಕೇಶ್ವರದಲ್ಲಿ ಹುಟ್ಟಿ, ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರದಲ್ಲಿ ಹುಟ್ಟಿ ಏನು ಮಾಡ್ತದೆ, ಈ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಈ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮೂಲಕ ಹರಿದು ಈ ಬಂಗಾಳ ಕೊಲ್ಲಿಯನ್ನು ಸೇರ್ಕೊಳ್ತದೆ, ಸರಿಯಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ಅಂದರೆ ಈ ಕೃಷ್ಣಾ ನದಿ. ಈ ಕೃಷ್ಣಾ ನದಿಯಲ್ಲಿ ಹುಟ್ಕೊಳ್ತದೆ, ಮಹಾಬಲೇಶ್ವರದಲ್ಲಿ ಹುಟ್ಕೊಳ್ತದೆ. ಯಾವುದು? ಮಹಾಬಲೇಶ್ವರದಲ್ಲಿ ಹುಟ್ಕೊಳ್ತಕ್ಕಂಥ ಒಂದು ನದಿ ಯಾವುದು ಅಂದರೆ ಈ ಕೃಷ್ಣಾ ನದಿ, ಸರಿನಾ. ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ. ಕೃಷ್ಣಾ ನದಿ ಎಲ್ಲಿ ಹುಟ್ಕೊಳ್ತದೆ ಅಂತ ಸಾಕಷ್ಟು ಸರಿ ಕೇಳಿದಾನೆ, ಅದು ಕೂಡ ನೀವು ಹೇಳಬೇಕಾಗುತ್ತೆ. ಹಾಗೆ ಎಷ್ಟು ಉದ್ದ ಹರಿತದೆ ಅಂತ ಇದನ್ನೇ ಕೇಳಿದ್ದಾನೆ. ಕೃಷ್ಣಾ ನದಿ ಎಷ್ಟು ಉದ್ದ ಹರಿತದೆ ಅಂದರೆ 1400 ಕಿಲೋಮೀಟರ್ ಇದು ಉದ್ದ ಹರಿತದೆ. ಹಾಗೆ ಗೋದಾವರಿ ನದಿ ಎಷ್ಟು ಹರಿತದೆ? 1465 ಕಿಲೋಮೀಟರ್ ಇದು ಹರಿತದೆ, ಸರಿಯಾ. ಇದು ಎರಡು ಕೂಡ ನೆನಪಿಟ್ಕೊಳ್ಳಿ, ಎರಡು ಕೂಡ ಇಂಪಾರ್ಟೆಂಟ್ ಇದ್ದಾವೆ. ಹಾಗೆ ನಮ್ಮ ದಕ್ಷಿಣ ಭಾರತದಲ್ಲಿ, ಓಕೆ, ಈ ದಕ್ಷಿಣ ಭಾರತದಲ್ಲಿ ಅಥವಾ ಈ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಹರಿತಕ್ಕಂಥ ಅತ್ಯಂತ ಉದ್ದವಾದ ನದಿ ಅಂತ ಕೇಳಿದ್ರು ಕೂಡ ಇದೇ ಗೋದಾವರಿ ನದಿ. ಹಾಗೆ ಈ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಅಥವಾ ಈ ದಕ್ಷಿಣ ಭಾರತದಲ್ಲಿ ಹರಿತಕ್ಕಂಥ ಅತಿ 2ನೇ ಉದ್ದವಾದ ನದಿ ಅಂತ ನಿಮಗೆ ಕೇಳಿದ್ರೆ ಈ ಕೃಷ್ಣಾ ನದಿ ಬರುತ್ತೆ, ಸರಿ. ಅದು ಗೊತ್ತಿರಲಿ ನಿಮಗೆ, ಕೇಳಬಹುದು. ಹಾಗೆ ನಮ್ಮ ನಮ್ಮ ಕರ್ನಾಟಕದ ಜೀವನದಿ ಅಂತ ನಾವು ಯಾವುದನ್ನು ಕರಿತೀವಿ? ಕಾವೇರಿಯನ್ನು ಕರಿತೀವಿ. ಇಫ್ ಇದು ರೈಟಾ? ಕರ್ನಾಟಕದ ಜೀವನದಿ ಕಾವೇರಿಯಾ? ಮೇ ಬಿ ಇಫ್ ಹೇಳೋದಾದರೆ ಕಾವೇರಿ ಅಂತ ಹೇಳ್ಬೋದು. ಈ ಡಿಸ್ರೆಸ್ಪೆಕ್ಟ್ ಅಂತಲ್ಲ, ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಕರ್ನಾಟಕದ ಜೀವನದಿ ನಾವು ಯಾವುದನ್ನು ಹೇಳಬೇಕಾಗುತ್ತೆ ಅಂದರೆ ಕೃಷ್ಣ ಅಂತ ಹೇಳಬೇಕಾಗುತ್ತೆ. ಯಾಕೆ? ಈ ಕಾವೇರಿ ಹುಟ್ಟೋದಲ್ಲಿ ಕೊಡಗುದಲ್ಲಿ ಹುಟ್ಟುತ್ತೆ. ಹಾಗೆ ಈ ಮೈಸೂರು ಮತ್ತು ಮಂಡ್ಯ ಭಾಗದಲ್ಲಿ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಹರಿದು ಏನು ಮಾಡುತ್ತೆ, ಹೋಗಿ ಸೀದಾ ತಮಿಳುನಾಡಿಗೆ ಹೋಗಿ ಎಂಡಾಗ್ಬಿಡುತ್ತೆ, ಸರಿನಾ. ಜಾಸ್ತಿ ಜಿಲ್ಲೆಗಳಿಗೆ ಇದು ನೀರು ಪ್ರೊವೈಡ್ ಮಾಡ್ತಾ ಇಲ್ಲ, ಫಸ್ಟ್ ಇದು. ಆ್ಯಂಡ್ ದೆನ್ ಇನ್ನೊಂದೇನೆಂದರೆ ಇದ್ರದ್ದು ನೀರಿನ ಕೆಪಾಸಿಟಿಯು ಕೂಡ ಕಡಿಮೆ ಇದೆ. ಎಲ್ಲ ಡ್ಯಾಮ್ಗಳ ಕೆಪಾಸಿಟಿಯು ಕೂಡ ಕಡಿಮೆ ಇದೆ, ಸರಿನಾ. ಸೊ ಜಾಸ್ತಿ ನೀರಾವರಿ ಒದಗಿಸೋ ಲೆಕ್ಕದಲ್ಲೂ ಕೂಡ ಇದು ಕಡಿಮೆ ಇದೆ. ಮೇ
ಬಿ ನಿಮಗೆ ಈ BBMP ಏನಿದೆ ಅಲ್ವಾ, ಫುಲ್ BBMP ಏರಿಯಾಕ್ಕೆ ಇದು ನೀರು ಪ್ರೊವೈಡ್ ಮಾಡ್ತಾ ಇರ್ಬೋದು ಕಾವೇರಿ ನದಿ. ಬಟ್ ಇದನ್ನು ಹೊರತಾಗಿ ನಿಮಗೆ ಏನಾದರೂ ಈ ಕೃಷ್ಣಾ ನದಿದು ಏನಾದರೂ ಜಲಾನಯನ ಪ್ರದೇಶ ನೀವು ತೊಗೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ, ಆಲ್ಮೋಸ್ಟ್ 66% ಏನೋ ಕೃಷ್ಣಾ ನದಿ ಜಲಾನಯನ ಪ್ರದೇಶ ಇದೆ, ಸರಿನಾ. ಸೊ ಈ ಉತ್ತರ ಕರ್ನಾಟಕ ಏನು ಭಾಗ ಇದೆಯಲ್ವಾ, ಉತ್ತರ ಕರ್ನಾಟಕ ಮತ್ತು ನಮ್ಮ ಮಧ್ಯ ಕರ್ನಾಟಕ ಎಲ್ಲ ಭಾಗ ನೀರನ್ನು ಒದಗಿಸ್ತಾ ಇರೋದು ಯಾವುದು ಅಂದರೆ ನಿಮಗೆ ಈ ರೀತಿ ಕರ್ನಾಟಕ ತೊಗೊಂಡ್ರೆ ಇಲ್ಲಿವರೆಗೂ ನಿಮಗೆ ನೀರನ್ನು ಒದಗಿಸ್ತಾ ಇರೋದು ಯಾವುದು ಅಂದರೆ ಈ ಒಟ್ಟು ಭಾಗಗಳಿಗೆ ನಿಮಗೆ ಈ ಕೃಷ್ಣಾ ನದಿ ಒದಗಿಸ್ತದೆ. ಜಸ್ಟ್ ನಿಮಗೆ ಇಲ್ಲಿ ಕೆಳಗಡೆ ಓಕೆ ಇದನ್ನು ಕೂಡ ಬಿಟ್ಬಿಡಿ ನೀವು, ಯಾಕಂದರೆ ಇದು ಪಶ್ಚಿಮಕ್ಕೆ ಹರಿಯುವ ನದಿಗಳಂತ ಬರ್ತವೆ ನಿಮಗೆ, ನೇತ್ರಾವತಿ, ಶರಾವತಿ ಅವೆಲ್ಲವೂ ಕೂಡ ಓಕೆ. ಸೊ ಗುರುಪುರ ಇವೆಲ್ಲ ಬರ್ತವೆ. ಸೊ ಅವೇನು ಬೇಡ ನಿಮಗೆ, ಈ ನೇತ್ರಾವತಿ ಮತ್ತು ಯಾವುದು ಕುಮಾರಧಾರ ಅನ್ನುವ ನದಿಗಳು, ಸೊ ಅವೆಲ್ಲವೂ ಕೂಡ ಬೇಡ, ಅಲ್ಲಿಯೂ ಕೂಡ ಆ ನದಿಗಳು ಒದಗಿಸ್ತವೆ. ಸೊ ಇಲ್ಲಿ ಕೆಳಗಡೆ ಎಷ್ಟೇ ಪಾರ್ಟಿಗೆ ಒದಗಿಸ್ತಕ್ಕಂಥ ನೀರು ಒದಗಿಸ್ತಕ್ಕಂಥ ಒಂದು ನದಿಗೆ ನಾವು ಕರ್ನಾಟಕದ ಜೀವ ನದಿ ಅಂತ ಕರೀತಾ ಇದ್ದೇವೆ. ಮೇ ಬಿ ಅದನ್ನು ನಾನು ತಪ್ಪಂತ ಹೇಳಲ್ಲ, ಬಟ್ ಇಫ್ ಅದಕ್ಕಿಂತ ಗ್ರೇಟ್ ಆಗಿರೋದು ಅಂದರೆ ನಮಗೆ ಕೃಷ್ಣಾ ನದಿ ಇದೆ ಓಕೆ. ಇಫ್ ಕೃಷ್ಣಾ ನದಿ ಏನಾದರೂ ನಿಲ್ಲಿಸಿದ್ರು ಈ ಮಹಾರಾಷ್ಟ್ರ ಸರ್ಕಾರದವರು ನಾನು ಕೊಡಲ್ವಾ ನೀರು ಅಂತ ಏನಾದರೂ ನಿಲ್ಲಿಸಿ ಸುಪ್ರೀಂ ಕೋರ್ಟ್ ಏನಾದರೂ ಅವ್ರ ಪರವಾಗಿ ನಿಂತು ಅಂತ ಅಂದ್ಕೊಳ್ಳಿ, ಮಿನಿಮಮ್ ಅಂದರೂ ಒಂದು 14 ಜಿಲ್ಲೆಗಳು, ನಮ್ಮ ಕರ್ನಾಟಕದ 14 ಜಿಲ್ಲೆಗಳು ಬರಗಾಲ ಬೀಳ್ತವೆ ಓಕೆ. ಸೊ ಅದಕ್ಕೇನು ಅಂದರೆ ಈ ಕರ್ನಾಟಕದಲ್ಲಿ ಅತಿ ಫೇಮಸ್ ಆಗಿರೋ ಒಂದು ನದಿ ಯಾವುದು ಅಂದರೆ ನಿಮಗೆ ಕೃಷ್ಣಾ ನದಿ ಓಕೆ. ಒಂದು ರೀತಿ ಹೇಳಬೇಕಂದ್ರೆ ಜೀವನೇ ಕೊಟ್ಟಿದೆ ಅದು ಎಷ್ಟೋ ರೈತರಿಗೆ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ, ಸರಿಯಾ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಅತಿ ಉದ್ದವಾಗಿ ನಮ್ಮ ಕರ್ನಾಟಕದಲ್ಲಿ ಹರಿತಕ್ಕಂಥ ನದಿ ಅಂತ ಕೇಳಿದ್ರು ಕೂಡ ನಿಮಗೆ ಇದೇ ಕೃಷ್ಣಾ ನದಿ ಆಗುತ್ತೆ, ನಾಟ್ ಕಾವೇರಿ ನದಿ. ಕಾವೇರಿ ನದಿ ಅಲ್ಲ ನಿಮಗೆ, ಈ ಕೃಷ್ಣಾ ನದಿ ಅತಿ ಉದ್ದವಾಗಿ ಹರಿತದೆ ನಮ್ಮ ಒಂದು ಕರ್ನಾಟಕದಲ್ಲಿ, ಸರಿನಾ. ಆಲ್ಮೋಸ್ಟ್ 480 ಕಿಲೋಮೀಟರ್ ಏನೋ ಹರಿತದೆ ಯಾವುದು ಈ ಕೃಷ್ಣಾ ನದಿ. ಬಟ್ ಈ ಕಾವೇರಿ ಎಷ್ಟು ಹರಿತದೆ, 380 ± 1-2 ಕಿಲೋಮೀಟರ್ ಹರಿತದೆ ಓಕೆ. ಬೇರೆ ಬೇರೆ ಪುಸ್ತಕದಲ್ಲಿ ನಿಮಗೆ ಬೇರೆ ಬೇರೆ ಮಾಹಿತಿ ಕೊಟ್ಟಿದ್ದಾನೆ, ಬಟ್ ಒಂದು ಸ್ಟ್ಯಾಂಡರ್ಡ್ ಹೇಳ್ಬೇಕಂದ್ರೆ 380 ಕಿಲೋಮೀಟರ್ ಅಂತ ಹೇಳ್ಬೋದು. ಬಟ್ ಅದಕ್ಕಿಂತ ಜಾಸ್ತಿ ನಿಮಗೆ 480 ಕಿಲೋಮೀಟರ್ ಯಾವುದು ಅಂದರೆ ಈ ಕೃಷ್ಣಾ ನದಿ ಹರಿತದೆ. ಇದರ ಜಲಾನಯನ ಪ್ರದೇಶ, ಇದರದ ಅತ್ಯಂತ ದೊಡ್ಡದಾದ ಉಪನದಿ ಯಾವುದು, ಈ ತುಂಗಭದ್ರಾ ನದಿ ಓಕೆ. ಸೊ ಇದು ಎಲ್ಲಿ ಹುಟ್ಕೊಳ್ತದೆ, ಈ ಚಿಕ್ಕಮಗಳೂರಲ್ಲಿ ಹುಟ್ಕೊಂಡು ಫುಲ್ ಮೇಲ್ಗಡೆ ಹೋಗಿ ಸೇರ್ತದೆ, ಕರ್ನೂಲಲ್ಲಿ ಹೋಗಿ ಸೇರ್ತದೆ, ಇದು ಆಂಧ್ರ ಪ್ರದೇಶದಲ್ಲಿ, ಸರಿನಾ. ಸೊ ಇದು ಕೂಡ ಜಲಾನಯನ ಪ್ರದೇಶದಲ್ಲೇ ಕನ್ವರ್ಟ್ ಆಗುತ್ತೆ ಇದು ಯಾವುದು ಕೃಷ್ಣಾಕ್ಕೆ, ಸರಿಯಾ. ಸೊ ಅದು ಕೂಡ ಅತಿ ಉದ್ದವಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಹರಿದಿದೆ, ಸರಿ. ಇದು ಎಲ್ಲವೂ ಕೂಡ ಗೊತ್ತಿರಲಿ ಸರ್. ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮು, ಸ್ಟೇಟ್ ಗೌರ್ಮೆಂಟ್ ಥರ ಹೇಳ್ತಾ ಇದ್ದೀರಾ ಓಕೆ. ಬಟ್ ಸ್ಟೇಟ್ ಗೌರ್ಮೆಂಟಲ್ಲಿ ನಿಮಗೆ ಕೇಳಿದ ಹಾಗೆ ಅಲ್ಲಿಯೂ ಕೂಡ ಕೇಳ್ತಾರೆ ಓಕೆ. ಕೆಲವೊಂದು ಹೇಗೆ ಅಂದರೆ ನಿಮಗೆ ಇಂಪಾರ್ಟೆಂಟ್ ನದಿಗಳಿರ್ತಾವಲ್ವಾ, ಸೊ ಅದನ್ನು ನಿಮಗೆ ಸ್ಪೆಸಿಫಿಕ್ ಆ ಡಿಸ್ಟ್ರಿಕ್ಟ್ ಬಗ್ಗೆನೇ ಕೇಳಬೇಕಾಗುತ್ತೆ, ಆ ಊರಿನ ಬಗ್ಗೆನೇ ಕೇಳಬೇಕಾಗುತ್ತೆ, ಆ ರಾಜ್ಯದ ಬಗ್ಗೆನೇ ಕೇಳಬೇಕಾಗುತ್ತೆ. ಸೊ ಅದಕ್ಕೆ ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಯೋಜನಾ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾನೆ. ಭಾರತದ ಯೋಜನಾ ಆಯೋಗ ಓಕೆ. ಸೊ ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು, 1948ರಲ್ಲಿ, 1950ರಲ್ಲಿ, 1952 ಮತ್ತು 1956. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ 1950 ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು ಯೋಜನಾ ಆಯೋಗವನ್ನು ಸ್ಟಾರ್ಟ್ ಯಾವಾಗ ಮಾಡಿದ್ರು ಅಂದರೆ 1950ರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಈ ನ್ಯಾಷನಲ್ ಡೆವಲಪ್ಮೆಂಟ್ ಕಮಿಷನ್ ಅಂತ ಬರುತ್ತೆ ಓಕೆ. ಈ ನ್ಯಾಷನಲ್ ಡೆವಲಪ್ಮೆಂಟ್ ಕಮಿಷನ್ ಅಂತ NDC ಅಂತ, ಈ ಯೋಜನಾ ಆಯೋಗಕ್ಕೆ ಅಪ್ರೂವ್ ಕೊಡೋರು ಯಾರು ಅಂದರೆ ಈ NDC ಅಂತ ಹೇಳ್ಬೋದು ನಾವು ಓಕೆ. ಸೊ ಈ NDC ಅನ್ನೋದು ಏನಿದೆ ಅಂದರೆ ಈ ಯೋಜನಾ ಆಯೋಗವನ್ನು ಅಂತಿಮವಾಗಿ ಅಪ್ರೂವ್ ಮಾಡೋರು ಯಾರು ಅಂದರೆ ಈ ಯೋಜನಾ ಆಯೋಗದ್ದು ಈ NDC ಅನ್ನೋರು ಮಾಡ್ತಾರೆ, ಸರಿನಾ. ಈ ಎರಡಕ್ಕೂ ಕೂಡ ಯಾರಾಗಿರ್ತಾರೆ, ಪ್ರಧಾನಮಂತ್ರಿಗಳು ಈ ಎರಡಕ್ಕೂ ಕೂಡ ಅಧ್ಯಕ್ಷರಾಗಿರ್ತಾರೆ. ಹಾಗೆ ಈ ಯೋಜನಾ ಆಯೋಗ ಎಷ್ಟು ಪಂಚವಾರ್ಷಿಕ ಯೋಜನೆಗಳನ್ನು ತಂದಿತ್ತು ಅಂತ ಕೇಳಿದ್ರೆ ಟೋಟಲಿ 12 ಪಂಚವಾರ್ಷಿಕ ಯೋಜನೆಗಳನ್ನು ತಂದಿದೆ. ಸೊ ಹಾಗಾದರೆ ಈ 12 ಪಂಚವಾರ್ಷಿಕ ಯೋಜನೆಗಳಾದ ನಂತರ ಇವಾಗ ಯಾವ ಪಂಚವಾರ್ಷಿಕ ಯೋಜನೆ ರನ್ ಆಗ್ತಿದೆ ಸರ್, ಇವಾಗ ಯಾವುದೂ ಇಲ್ಲ. ಯಾಕೆಂದರೆ 2014 ಆಗಸ್ಟ್ 13ನೇ ತಾರೀಕಿನಂದು ಈ ಯೋಜನಾ ಆಯೋಗವನ್ನು ರದ್ದುಪಡಿಸಲಾಗಿದೆ ಓಕೆ. ಈ ಯೋಜನಾ ಆಯೋಗವನ್ನು 2014 ಆಗಸ್ಟ್ 13ರಂದು ರದ್ದುಪಡಿಸಿ 2015 ಡೇಟ್ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟು, 2015 ಜನವರಿ 1ನೇ ತಾರೀಕಿನಂದು ಓಕೆ. ಈ ಜನವರಿ 1ನೇ ತಾರೀಕಿನಂದು ಏನಾಗುತ್ತೆ, ನೀತಿ ಆಯೋಗ ಜಾರಿಗೆ ಬರುತ್ತೆ, ಸರಿನಾ. ನೀತಿ ಆಯೋಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಬರುತ್ತೆ ಓಕೆ. ನೀತಿ ಆಯೋಗ ಅಂದರೆ ಫುಲ್ ಫಾರ್ಮ್ ಏನು ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಓಕೆ. ಟ್ರಾನ್ಸ್ಫಾರ್ಮೇಷನ್ ಅಲ್ಲ, ಟ್ರಾನ್ಸ್ಫರ್ ಇಂಡಿಯಾ ಅಲ್ಲ, ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಬರುತ್ತೆ. ING ಮುಂದೆ ಬರಲೇಬೇಕು, ಯಾಕೆಂದರೆ ಇದ್ರ ಫುಲ್ ಫಾರ್ಮು ಆಲ್ರೆಡಿ 1-2-3 ಎಕ್ಸಾಮಲ್ಲಿ ಕೇಳಿದ್ದಾನೆ, ಸರಿನಾ. ಸೊ ಆ ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ, ನೀತಿ ಆಯೋಗದ ಅಧ್ಯಕ್ಷರು ಕೂಡ ನಿಮಗೆ ಭಾರತ ಪ್ರಧಾನಮಂತ್ರಿಗಳೇ ಆಗಿರ್ತಾರೆ. ಸರ್ ಭಾರತ ಪ್ರಧಾನಮಂತ್ರಿಗಳೇ ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರ, ಮೀನ್ಸ್ ಇವಾಗ ನರೇಂದ್ರ ಮೋದಿ ಇದ್ದಾರಾ, ಅವರೇ ಈ ನೀತಿ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಇವಾಗ. ಹೌದು ಸರ್, ಈ ನೀತಿ ಆಯೋಗದ ಅಧ್ಯಕ್ಷರ ಪ್ರಸ್ತುತ ನರೇಂದ್ರ ಮೋದಿ ಅವರೇ ಇದ್ದಾರೆ ಸರ್. ಹಾಗಾದರೆ ಈ 2025 ಈ ಎಲೆಕ್ಷನಲ್ಲಿ ಏನೋ ಮೋದಿ ಆ ಸ್ಥಾನದಿಂದ ಕೆಳಗೆ ಇಳಿದು ಬಿಟ್ಟರು. ಇವಾಗ NDA ಸರ್ಕಾರ ಏನಿದೆ ಅಲ್ವಾ ಅದನ್ನು ಬಿದ್ದಾಗ್ಬಿಡ್ತು. ಇವಾಗ ಕಾಂಗ್ರೆಸ್ ಸರ್ಕಾರದವರು ಕೂಡ ಏನೋ ಆಗಲಿಲ್ಲ. ಸೊ ನಾನೇನಾದರೂ ಬಂದು ನಾನು ಪ್ರಧಾನಮಂತ್ರಿ ಆದರೆ ಈ ನೀತಿ ಆಯೋಗದ ಅಧ್ಯಕ್ಷನಾಗಬಹುದಾ? ಹೌದು ಸರ್, ನೀವಾದರೂ ಆಗಬಹುದು, ಬೇರೆಯವ್ರು ಯಾರಾದರೂ ಆಗಿರ್ಬೋದು. ಬಟ್ ನಿಮಗೆ ಪ್ರಧಾನಮಂತ್ರಿ ಆಗೋಕ್ಕೆ MP ಎಲೆಕ್ಷನ್ ನಿಲ್ಲಕ್ಕೆ ನಿಮಗೆ ಒಂದು ಏಜ್ ಇದೆ. ಯಾವ ಏಜ್ ಅಂದರೆ 25 ಏಜ್ ಆಗಿರಬೇಕು. 25 ಏಜ್ ಆಗಿ ನೀವು ಏನಾದರೂ MP ಆದ್ರೆ ಮುಗಿದೋಯ್ತು, ನೀವು PM ಆದ್ರೆ ಮುಗಿದೋಯ್ತು. ಅವಾಗ ಏನಿಲ್ಲ, ನೀತಿ ಆಯೋಗದ ಅಧ್ಯಕ್ಷರು ನೀವು ಕೂಡ ಆಗಬಹುದು, ಸರಿಯಾ. ಇದು ಗೊತ್ತಿರಲಿ, ನಿಮಗೆ ಕೇಳಬಹುದು. ಆ್ಯಂಡ್ ದೆನ್
ಈ 1950ರಲ್ಲಿ ನಿಮಗೆ ನೀತಿ ಆಯೋಗ ಸ್ಟಾರ್ಟ್ ಆದರೆ, ಹಾಗೆ 1950 ಜನವರಿ 26ರಂದು ನಿಮಗೆ ಈ ಸಂವಿಧಾನವನ್ನು ನಾವು ಜಾರಿಗೆ ಮಾಡ್ತೀವಿ. ಯಾವಾಗ? 1950 ಜನವರಿ 26ರಂದು. ಹಾಗೆ ನಮ್ಮ ಸುಪ್ರೀಂ ಕೋರ್ಟ್ ಯಾವಾಗ ಜಾರಿಗೆ ಆಯಿತು? ಇದೇ 1950 ಜನವರಿ 28ರಂದು. ಓಕೆ, 1950 ಜನವರಿ 28 ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ. ಸರ್ ಇಲ್ಲ ಸರ್, ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿರೋದು ಆ ರೆಗ್ಯುಲೇಟಿಂಗ್ ಆ್ಯಕ್ಟಿನ ಪ್ರಕಾರ 1774ರಲ್ಲಿ ಸರ್ 1774 ಅದು. ಓಕೆ, ಅದು ಸ್ಟಾರ್ಟ್ ಆಗಿರೋದು ನಿಮಗೆ ಎಲ್ಲಿ ಅಂದರೆ ಈ ಕಲ್ಕತ್ತಾದಲ್ಲಿ ಸ್ಟಾರ್ಟ್ ಆಗಿದೆ ಅದು, ಸರಿನಾ? ಅದನ್ನು ರದ್ದು ಮಾಡ್ತಾರೆ. ಎಷ್ಟರಲ್ಲಿ? 1862ರಲ್ಲಿ ರದ್ದು ಮಾಡ್ತಾರೆ ಅದನ್ನು. ಬಟ್ ನೂತನವಾಗಿ ಇವಾಗ ಏನು ಪ್ರಸ್ತುತ ದೆಹಲಿಯಲ್ಲಿ ಇದೆ ಅಲ್ವಾ ಒಂದು ಸುಪ್ರೀಂ ಕೋರ್ಟು, ಆ ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಆಗಿದೆ ಅಂದರೆ ಈ 1950 ಜನವರಿ 28ನೇ ತಾರೀಕಿನಂದು ಸ್ಟಾರ್ಟ್ ಆಗಿದೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ ಕೇಳ್ಬೋದು. ಆ್ಯಂಡ್ ದೆನ್ ಕ್ವಿಕ್ ಆಗಿ ಪ್ರಶ್ನೆಗಳು ಹೋಗೋಣ ಬನ್ನಿ. ಯಾವುದು ಅಂದರೆ ಸತ್ಯಮೇವ ಜಯತೆ ಎಂಬ ಘೋಷಣೆಯನ್ನು ಯಾವ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಅಂತ ಕೇಳಿದ್ದಾನೆ. ಯಾವೊಂದು ಉಪನಿಷತ್ತಿನಿಂದ ಸತ್ಯಮೇವ ಜಯತೆ ಎಂಬ ಘೋಷಣೆಯನ್ನು ತೆಗೆದುಕೊಳ್ಳಲಾಗಿದೆ? ಮುಂಡಕ ಉಪನಿಷತ್ತು, ಮಾಂಡುಕ್ಯ ಉಪನಿಷತ್ತು, ಮತ್ತು ಕಠೋಪನಿಷತ್ತು ಮತ್ತು ಐತರೇಯ ಉಪನಿಷತ್ತು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮುಂಡಕ ಉಪನಿಷತ್ತು ಆಗುತ್ತೆ. ಓಕೆ, ಈ ಮುಂಡಕ ಉಪನಿಷತ್ತು ಏನಿದೆ ಅಲ್ವಾ, ಇದು ಸತ್ಯಮೇವ ಜಯತೆ ಎಂಬ ಘೋಷಣೆಯನ್ನು ಈ ಮುಂಡಕ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಮುಂದಿನ ಪ್ರಶ್ನೆ ಏನಿದೆ ಅಂದರೆ ಯಾವ ಭಾರತೀಯ ರಾಜ್ಯವು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಸೊ ಇದನ್ನು ಕೂಡ ಆಲ್ರೆಡಿ ಹೇಳಿದ್ದೀನಿ ನಾನು. ಯಾವುದು? ಅರುಣಾಚಲ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ಒಡಿಶಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ, ಮಧ್ಯಪ್ರದೇಶ ಅನ್ನೋದು ಅತಿ ಹೆಚ್ಚು ಅರಣ್ಯ ಪ್ರದೇಶನ ಹೊಂದಿದೆ. ಬಟ್ ಏನಾದರೂ ನಿಮಗೆ ಶೇಕಡಾವಾರು ಅರಣ್ಯ ಪ್ರದೇಶ ಯಾವುದು ಹೊಂದಿದೆ ಅಂತ ಕೇಳಿದ್ರೆ ಈ ಅರುಣಾಚಲ ಪ್ರದೇಶ ಫಸ್ಟ್ ಬರ್ತದೆ ನಿಮಗೆ, ಸರಿನಾ? ಸೊ ನಿಮಗೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಅಂತ ಕೇಳಿದ್ರೆ ನಿಮಗೆ ಮಧ್ಯಪ್ರದೇಶ. ಬಟ್ ಶೇಕಡಾವಾರು ತನ್ನ ಭೂಮಿಯಲ್ಲಿ ಅತಿ ಹೆಚ್ಚು ಈ ಕಾಡನ್ನು ಹೊಂದಿರತಕ್ಕಂತಹ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ರೆ ನಿಮಗೆ ಈ ಅರುಣಾಚಲ ಪ್ರದೇಶ ಆಗುತ್ತೆ. ಶೇಕಡಾವಾರು ಅಂದರೆ ಅರುಣಾಚಲ ಪ್ರದೇಶ. ಹಾಗೆ ಜಸ್ಟ್ ನಿಮಗೆ ಏನಾದರೂ ಬರೇ ನಿಮಗೆ ಫಾರೆಸ್ಟ್ ಏರಿಯಾ ಅಂತ ಕೇಳಿದ್ರೆ, ಓಕೆ, ಶೇಕಡಾವಾರು ಏನೂ ಬೇಕಾಗಿಲ್ಲ, ಜಸ್ಟ್ ಹೇಳಪ್ಪ ಯಾವುದರಲ್ಲಿ ಅರಣ್ಯ ಜಾಸ್ತಿ ಇದೆ ಅಂತ ನಿಮಗೆ ಏನಾದರೂ ಕೇಳಿದ್ರೆ ಆವಾಗ ಮಧ್ಯಪ್ರದೇಶ ರಾಜ್ಯ ಫಸ್ಟ್ ಆಗುತ್ತೆ. ಸೊ ಸೆಕೆಂಡು ನಿಮಗೆ ಈ ಛತ್ತೀಸ್ಗಢ ಬರುತ್ತೆ, ಸರಿನಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತೀಯ ರಾಷ್ಟ್ರೀಯ ಜಲಮಾರ್ಗ 1 ಯಾವ 2 ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಅಂತ ಕೇಳಿದ್ದಾನೆ. ಸೊ ನಿಮಗೆ ಈ ರಾಷ್ಟ್ರೀಯ ಜಲಮಾರ್ಗದ ಬಗ್ಗೆ ಕೂಡ ನಿಮಗೆ ಪ್ರಶ್ನೆ ಕೇಳೋದು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಎಲ್ಲ ಜಲಮಾರ್ಗಗಳನ್ನು ಕೂಡ ಸ್ವಲ್ಪ ನೋಡ್ಕೊಂಡು ಹೋಗಿ. ಸೊ ಎಲ್ಲವೂ ಕೂಡ ನೋಡ್ಕೊಂಡು ಹೋಗಲಿಲ್ಲ ಅಂದರೆ ಟಾಪ್ 5 ಜಲಮಾರ್ಗ ಅದನ್ನು ನೋಡ್ಕೊಂಡು ಹೋಗಿ. ಮೀನ್ಸ್ ಈ ನ್ಯಾಷನಲ್ ವಾಟರ್ವೇ 1, ನ್ಯಾಷನಲ್ ವಾಟರ್ವೇ 2, ನ್ಯಾಷನಲ್ ವಾಟರ್ವೇ 3 ಆ್ಯಂಡ್ 4 ಆ್ಯಂಡ್ 5 ಇವನ್ನುಗಳನ್ನು ನೋಡ್ಕೊಂಡು ಹೋಗಿ. ಓಕೆ, ಈ ನ್ಯಾಷನಲ್ ವಾಟರ್ವೇ 1 ಏನಿದೆ ಅಲ್ವಾ, ಇದು ನಮ್ಮ ಗಂಗಾ ನದಿಯ ಮೇಲ್ಗಡೆ ಕಂಡುಬರುತ್ತೆ ನಿಮಗೆ. ಯಾವುದು? ಈ ನ್ಯಾಷನಲ್ ವಾಟರ್ವೇ 1. ಹಾಗೆ ಎರಡನೇದು ಎಲ್ಲಿ ಕಂಡುಬರುತ್ತೆ ನಿಮಗೆ? ಈ ಬ್ರಹ್ಮಪುತ್ರ ನದಿಯ ಮೇಲ್ಗಡೆ ನಿಮಗೆ ಕಂಡುಬರುತ್ತೆ, ಸರಿಯಾ? ಇವೆರಡು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಹಾಗೆ ಅತಿ ಉದ್ದವಾದ ರಾಷ್ಟ್ರೀಯ ಜಲಮಾರ್ಗ ಯಾವುದು ಅಂತ ಕೇಳಿದ್ರು ಕೂಡ ನಿಮಗೆ ಇದೇ ಗಂಗಾ ನದಿಯ ಜಲಮಾರ್ಗ ಆಗುತ್ತೆ. ಓಕೆ, ಯಾವುದು? ಈ ರಾಷ್ಟ್ರೀಯ ಜಲಮಾರ್ಗ 1 ಏನಿದೆ ಅಲ್ವಾ, ಈ ನ್ಯಾಷನಲ್ ವಾಟರ್ವೇ 1 ಅನ್ನೋದು ಇದು ಅತಿ ಉದ್ದವಾದ ಜಲಮಾರ್ಗವಾಗಿದೆ ನಮ್ಮ ಭಾರತ ದೇಶದಲ್ಲಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಆಪ್ಷನು? ಸಾದಿಯಾ ಟು ದುಬ್ರಿ. ಈ ಬ್ರಹ್ಮಪುತ್ರ ನದಿ ಹೇಳಿದೆ ಅಲ್ವಾ, ಅದು ಏನು ಕನೆಕ್ಟ್ ಮಾಡುತ್ತೆ ಅಂದರೆ ಈ ಸಾದಿಯಾ ಟು ದುಬ್ರಿ ಅನ್ನೋದು ನಿಮಗೆ ಬ್ರಹ್ಮಪುತ್ರ ನದಿ ಕನೆಕ್ಟ್ ಮಾಡುತ್ತೆ. ಹಾಗೆ ಅಲಹಾಬಾದ್ ಮತ್ತು ಹಲ್ದಿಯಾ, ಮತ್ತು ಕೊಲ್ಲಂ ಮತ್ತು ಕೊಟ್ಟಪುರಂ, ಮತ್ತು ಕಾಕಿನಾಡ್ ಮತ್ತು ಪುದುಚೇರಿ. ಈ ಕಾಕಿನಾಡ್ ಮತ್ತು ಪುದುಚೇರಿ ಅನ್ನೋದು ನಿಮಗೆ ಈ ಕೃಷ್ಣಾ ನದಿಯ ಏನು ಒಂದು ನ್ಯಾಷನಲ್ ವಾಟರ್ವೇ ಇದೆಯಲ್ವಾ ಅದು ಕನೆಕ್ಟ್ ಮಾಡುತ್ತೆ. ಹಾಗೆ ಮತ್ತು ಕೊಲ್ಲಂ ಮತ್ತು ಕೊಟ್ಟಪುರಂ ಅನ್ನೋದು ಇದು ಎಲ್ಲಿ ಕಂಡು ಬರುತ್ತೆ ಹೇಳ್ಬೋದಾ ನೀವು? ಎಲ್ಲಿ ಕಂಡು ಬರುತ್ತೆ? ಕೇರಳದಲ್ಲಿ ಕಂಡುಬರ್ತಕ್ಕಂಥ ಒಂದು ವಾಟರ್ವೇ ಆಗಿದೆ. ಯಾವುದು? ಈ ಕೊಲ್ಲಂ ಮತ್ತು ಕೊಟ್ಟಪುರಂ ಅನ್ನೋದು. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ನ್ಯಾಷನಲ್ ವಾಟರ್ವೇ 1 ಅನ್ನೋದಕ್ಕೆ ಈ ಅಲಹಾಬಾದ್ ಮತ್ತು ಹಾಲ್ದಿಯಾ ಅನ್ನು ಕನೆಕ್ಟ್ ಮಾಡುತ್ತೆ. ಈ ಅಲಹಾಬಾದ್ ಎಲ್ಲಿದೆ ಅಂದರೆ ಉತ್ತರ ಪ್ರದೇಶದ ಅಲಹಾಬಾದ್ನಿಂದ ಹೀಗೆ ಹರಿದು ಬಂದು ನಿಮಗೆ ಈ ವೆಸ್ಟ್ ಬೆಂಗಾಲ್ದ, ಪಶ್ಚಿಮ ಬಂಗಾಳದ ಹಲ್ದಿಯಾಗೆ ಕನೆಕ್ಟ್ ಮಾಡುತ್ತೆ. ಯಾವುದು? ಈ ವಾಟರ್ವೇ 1 ಅನ್ನೋದು. ಓಕೆ, ಗೊತ್ತಿರಲಿ ನಿಮಗೆ, ಕೇಳಬಹುದು ನಿಮಗೆ. ಸೊ ಈ ವಾಟರ್ವೇ 1 ಅನ್ನೋದು ಯಾವ್ಯಾವ ರಾಜ್ಯಗಳ ಮೂಲಕ ಹರಿದು ಬರ್ತದೆ? ಉತ್ತರ ಪ್ರದೇಶ, ಬಿಹಾರ ಮತ್ತು ಜಾರ್ಖಂಡ ಹಾಗೆ ವೆಸ್ಟ್ ಬೆಂಗಾಲ್ ಅನ್ನುವ 4 ರಾಜ್ಯಗಳ ಮೂಲಕ ಇದು ಹರಿತದೆ. ಓಕೆ, 4 ರಾಜ್ಯಗಳಲ್ಲಿ ಈ ನ್ಯಾಷನಲ್ ವಾಟರ್ವೇ 1 ಅನ್ನೋದು ಕಂಡು ಬರ್ತದೆ ನಿಮಗೆ. ಈ ಒಟ್ಟು ಕೂಡ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಯಾವ ರಾಜ್ಯವು ದೇವರ ಸ್ವಂತ ನಾಡು ಎಂದು ಪ್ರಸಿದ್ಧವಾಗಿದೆ ಅಂತ ಕೇಳಿದ್ದಾನೆ. ದೇವರ ಸ್ವಂತ ನಾಡು ಯಾವುದು? ಗಾಡ್ಸ್ ಓನ್ ಕಂಟ್ರಿ ಯಾವುದು ಹೇಳ್ಬೋದಾ? ಸೊ ಯಾವುದು? ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಗೋವಾ. ಗೋವಾದಲ್ಲಿ ಏನು ಜ್ಯೂಸಾ? ಓಕೆ, ಅದಲ್ಲ ಇದು. ಸೊ ಗೋವಾದಲ್ಲಿ ದೇವರಿಗೆ ಗೋವಾಗೆ ಸಂಬಂಧನೇ ಇಲ್ಲ. ಓಕೆ, ಸೊ ಈಗ ಏನು ಮನುಷ್ಯರು ಇರ್ತಾರಲ್ವ ಅವರೇ ದೇವರಲ್ಲಿ ಹೋದವರೆಲ್ಲವೂ ಕೂಡ. ಸೊ ಅವರೆಲ್ಲ ಕರ್ನಾಟಕ, ತಮಿಳುನಾಡು, ಕೇರಳ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕೇರಳ ಆಗುತ್ತೆ. ಸೊ ದೇವರ ಸ್ವಂತ ನಾಡು ಯಾವುದು? ಗಾಡ್ಸ್ ಓನ್ ಕಂಟ್ರಿ ಯಾವುದು? ಗಾಡ್ಸ್ ಓನ್ ಯಾವುದು ಅಂತಂದರೆ ನಿಮಗೆ ಈ ಕೇರಳ ಅನ್ನುವ ರಾಜ್ಯ ಏನಿದೆ ಅಲ್ವಾ ಇದು ದೇವರ ಸ್ವಂತ ನಾಡಾಗಿದೆ. ಸೊ ಯಾವ ದೇವರದು ಸ್ವಂತ ನಾಡಾಗಿದೆ? ಅಯ್ಯಪ್ಪನ ಸ್ವಂತ ನಾಡಾಗಿದೆ. ಓಕೆ, ಯಾರು? ಶಬರಿಮಲೆಯ ಅಯ್ಯಪ್ಪನ. ಓಕೆ, ಚೆನ್ನಾಗಿ ನೀಟಾಗಿ ಬರೀಬೇಕಲ್ವಾ? ಸೊ ಅಯ್ಯಪ್ಪನ ಸ್ವಂತ ನಾಡು ಯಾವುದು ಅಂದರೆ ಈ ಕೇರಳ. ಹಾಗೆ ದೇವರ ಸ್ವಂತ ನಾಡು ಒಂದು ಕೂಡ ನಾವು ಕೇರಳವನ್ನು ಕರಿತೀವಿ. ಓಕೆ, ಸೊ ಅವ್ರದ್ದು ಈ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯವು ಕೂಡ ಇದೇ ಆಗಿದೆ. ಏನು? ಗಾಡ್ಸ್ ಓನ್ ಕಂಟ್ರಿ ಅಂತ, ಸರಿನಾ? ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ
ಭಾರತದ ಮೊದಲ ಕೃತಕ ಉಪಗ್ರಹ ಯಾವುದು ಅಂತ ಕೇಳಿದ್ದಾನೆ ನಿಮಗೆ. ಭಾರತದ ಮೊದಲ ಕೃತಕ ಉಪಗ್ರಹ ಯಾವುದಾಗಿದೆ? ಆರ್ಯಭಟ, ಭಾಸ್ಕರ 1, ರೋಹಿಣಿ ಮತ್ತು ಇನ್ಸ್ಯಾಟ್ 1A ಅಂತ ಕೊಟ್ಟಿದ್ದಾನೆ. ರೋಹಿಣಿ ಆಗುತ್ತಾ? ಚೆನ್ನಾಗಿದೆ ಅಲ್ವಾ ಹೆಸರು, ರೋಹಿಣಿ ಅನ್ನೋದು. ಓಕೆ, ಸೊ ಹುಡುಗಿ ಹೆಸರಲ್ಲ ಅದು. ಆ್ಯಂಡ್ ದೆನ್ ಇಲ್ಲಿ ಏನು ಕೊಟ್ಟಿದ್ದಾನೆ? ಆರ್ಯಭಟ ಅನ್ನೋದು ಭಾರತದ ಮೊದಲ ಕೃತಕ ಉಪಗ್ರಹವಾಗಿದೆ. ಓಕೆ, ಯಾವುದು ಭಾರತದ ಮೊದಲ ಕೃತಕ ಉಪಗ್ರಹ ಯಾವುದು ಅಂದರೆ ಈ ಆರ್ಯಭಟ. ಈ ಆರ್ಯಭಟವನ್ನು ಎಷ್ಟರಲ್ಲಿ ಹಾರಿಸಲಾಯಿತು, ಎಷ್ಟರಲ್ಲಿ ಉಡಾವಣೆ ಮಾಡಲಾಯಿತು ಅಂತ ನಿಮಗೇನಾದರೂ ಕೇಳಿದ್ರೆ 1975ರಲ್ಲಿ ಉಡಾವಣೆ ಮಾಡ್ತಾರೆ. ಹಾಗೆ ಭಾರತದ ಮೊದಲ ಕೃತಕ ಉಪಗ್ರಹವನ್ನು ಬಿಟ್ಟು ಏನಾದರೂ ಜಗತ್ತಿನ ಮೊದಲ ಕೃತಕ ಉಪಗ್ರಹ ನಿಮಗೇನಾದರೂ ಕೇಳಿದ್ರೆ ಏನಂತ ಹೇಳ್ತೀರಾ? ಸ್ಪುಟ್ನಿಕ್ ಅಂತ ಹೇಳಬೇಕಾಗುತ್ತೆ. ಯಾವುದು? ಸ್ಪುಟ್ನಿಕ್ ಅಂತ. ಯಾವುದು? ಸ್ಪುಟ್ನಿಕ್ ಅಂತ. ಈ ಸ್ಪುಟ್ನಿಕ್ ಅನ್ನೋದು ಯಾವ ದೇಶ ಉಡಾವಣೆ ಮಾಡ್ತು? ರಷ್ಯಾ ದೇಶದವರು ಉಡಾವಣೆ ಮಾಡಿದ್ದಾರೆ. ಫಸ್ಟ್ ಟೈಮ್ ರಷ್ಯಾದವರು ಉಡಾವಣೆ ಮಾಡಿದ್ದಾರೆ. ಎಷ್ಟರಲ್ಲಿ? 1957ರಲ್ಲಿ ಉಡಾವಣೆ ಮಾಡಿದ್ದಾರೆ. ಸರಿನಾ? ಹಾಗೆ ಈ ನಮ್ಮ ಭಾರತದಲ್ಲಿ ಭಾರತ ಮೊದಲ ಕೃತಕ ಉಪಗ್ರಹವಾದ ಆರ್ಯಭಟವನ್ನು ಉಡಾವಣೆ ಮಾಡೋಕ್ಕೆ ಸಹಾಯ ಮಾಡಿದವರು ಯಾರು? ಇದೇ ರಷ್ಯಾದವರು. ಸರಿನಾ? ಸೊ ಈ ಆರ್ಯಭಟವನ್ನು ನಾವು ನಮ್ಮ ಯಾವುದು ಈ ಆಂಧ್ರ ಪ್ರದೇಶದಲ್ಲಿ ಉಡಾವಣೆ ಮಾಡಿಲ್ಲ, ಶ್ರೀಹರಿಕೋಟದಲ್ಲಿ ಉಡಾವಣೆ ಮಾಡಿಲ್ಲ. ಇದನ್ನು ನಾವು ಎಲ್ಲಿಂದ ಉಡಾವಣೆ ಮಾಡಿದ್ದೀವಿ ಅಂದರೆ ಈ ರಷ್ಯಾದ ಸಹಾಯದಿಂದ ರಷ್ಯಾ ದೇಶದಲ್ಲೇ ಉಡಾವಣೆ ಮಾಡಿದ್ದೀವಿ. ಯಾವುದು? ಈ ಆರ್ಯಭಟ ಎನ್ನುವ ಒಂದು ಕೃತಕ ಉಪಗ್ರಹವನ್ನು. ಓಕೆ, ಆರ್ಟಿಫಿಷಿಯಲ್ ಸ್ಯಾಟಲೈಟನ್ನು ನಾವು ಈ ರಷ್ಯಾ ದೇಶದಿಂದ ಉಡಾವಣೆಯನ್ನು ಮಾಡಿದ್ದೀವಿ. ಸರಿಯಾ? ಇದು ಗೊತ್ತಿರೋ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಯಾವ ಭಾರತೀಯ ನದಿಯು ಅತಿ ಹೆಚ್ಚು ಉಪನದಿಗಳನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ನದಿ ಅತಿ ಹೆಚ್ಚು ಉಪನದಿಗಳನ್ನು ಹೊಂದಿದೆ? ಗಂಗಾ, ಯಮುನಾ, ಬ್ರಹ್ಮಪುತ್ರ ಮತ್ತು ಸಿಂಧು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಗಂಗಾ ಆಗುತ್ತೆ. ಬಟ್ ಇವಾಗ ಪ್ರಶ್ನೆ ಇನ್ನೊಂದು ಕೇಳ ನಿಮಗೆ, ಜಗತ್ತಿನಲ್ಲಿ ಯಾವ ಒಂದು ನದಿಯು ಅತಿ ಹೆಚ್ಚು ಉಪನದಿಗಳನ್ನು ಹೊಂದಿದೆ? ಓಕೆ, ಭಾರತೀಯದ ಬೇಡ, ಇದು ಜಗತ್ತಿನ ಯಾವ ಒಂದು ನದಿ ಅತಿ ಹೆಚ್ಚು ಉಪನದಿಗಳನ್ನು ಹೊಂದಿದೆ ಅಂತ ನಿಮಗೇನಾದರೂ ಕೇಳಿದ್ರೆ ಏನಂತ ಹೇಳ್ತೀರಾ? ಆಪ್ಷನ್ ಕೊಡಲ? ಆಪ್ಷನ್ ಎ ನೈಲ್ ನದಿ, ಆಪ್ಷನ್ ಬಿ ಅಮೆಜಾನ್ ನದಿ, ಆಪ್ಷನ್ ಸಿ ಮಿಸಿಸಿಪ್ಪಿ ನದಿ, ಆಪ್ಷನ್ 4 ನಿಮಗೆ ಯಾವುದು ಸ್ಯಾಂಗೋ ನದಿ. ಓಕೆ, ಸ್ಯಾಂಗ್ಪೋ ನದಿ ಅಂತ ಬರುತ್ತೆ. ಸೊ ಯಾವ ನದಿ ಹೇಳ್ಬಹುದಾ? ಸ್ಯಾಂಗ್ಪೋ ನದಿ ಅಥವಾ ಮಿಸಿಸಿಪ್ಪಿ ನದಿ, ಆ್ಯಂಡ್ ದೆನ್ ನಿಮಗೆ ನೈಲ್ ರಿವರು ಮತ್ತು ಅಮೆಜಾನ್ ರಿವರು ಯಾವುದಂತ ಹೇಳ್ಬೋದಾ ನೀವು? ಈ 4 ಆಪ್ಷನಲ್ಲಿ ಒಂದು ಕಾಮೆಂಟ್ ಮಾಡಿ. ಓಕೆ, ನಿಮಗೆ ಏನಾದರೂ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಪ್ಲೀಸ್ ಕಾಮೆಂಟ್ ಮಾಡಿ ಏನಂತ ಅತಿ ಹೆಚ್ಚು ಉಪನದಿಗಳನ್ನು ಹೊಂದಿರತಕ್ಕಂಥ ಜಗತ್ತಿನ ನದಿ ಅಂತ ಕಾಮೆಂಟ್ ಮಾಡಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಓಕೆ, ಯಾಕಂದರೆ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ ಇದೆ ಅದು. ಆ್ಯಂಡ್ ದೆನ್ ನೀವು ಆನ್ಸರ್ ಮಾಡಿದ್ರೆ ಅದಕ್ಕೆ ಪಿನ್ ಮಾಡಿರ್ತೀನಿ, ಅದನ್ನು ಎಲ್ಲರಿಗೂ ಕೂಡ ಗೊತ್ತಾಗಲಿ. ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ಅಂದರೆ ನಿಮಗೆ ಈ ಗಂಗಾ ನದಿಯ ಉಪನದಿ ಯಾವುದು? ಗಂಗಾ ನದಿ ಅತಿ ದೊಡ್ಡ ಉಪನದಿ ಯಾವುದು ಅಂದರೆ ನಿಮಗೆ ಯಮುನಾ ನದಿ. ಸರಿನಾ? ಈ ಯಮುನಾ ನದಿಯ ಅತಿ ಉದ್ದವಾದ ಉಪನದಿ ಯಾವುದು ಅಂದರೆ ಚಂಬಲ್ ನದಿ ಅಂತ ಬರುತ್ತೆ. ಯಾವುದು? ಚಂಬಲ್ ನದಿ. ಸರಿನಾ? ಇದು ಎಲ್ಲವೂ ಕೂಡ ನಿಮ್ಗೆ ಗೊತ್ತಿರಲಿ, ಕೇಳಬಹುದು. ಹಾಗೆ 4 ದೇಶಗಳ ಮೂಲಕ ಹರಿತಕ್ಕಂತಹ ಒಂದು ನದಿ ಯಾವುದು ಅಂದರೆ ಈ ಬ್ರಹ್ಮಪುತ್ರ ನದಿ 4 ದೇಶಗಳ ಮೂಲಕ ಹರಿತದೆ. ಯಾವ್ಯಾವ ದೇಶಗಳ ಮೂಲಕ ಹರಿತದೆ? ನೇಪಾಳದಲ್ಲಿ ಹುಟ್ಟುತ್ತದೆ, ಚೀನಾದಲ್ಲಿ ಹರಿತದೆ, ಭಾರತದಲ್ಲಿ ಹರಿತದೆ, ಮುಂದೆ ಬಾಂಗ್ಲಾದೇಶದಲ್ಲಿ ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರ್ಕೊಂಡ್ಬಿಡ್ತದೆ. ಯಾವುದು? ಈ ಬ್ರಹ್ಮಪುತ್ರ ನದಿ ಅನ್ನೋದು. ಸರಿನಾ? ಸೊ ಕಾಲಕ್ಕೆ ಹೆಸರನ್ನು ಬದಲಿಸ್ಕೊಂಡು ಊರಿಗೆ ಹೆಸರು ಬದಲಾಯಿಸ್ಕೊಂಡು ಸುಮ್ಮನೆ ಓಡಾಡ್ತಿರ್ತದೆ. ಯಾವುದು? ಈ ಬ್ರಹ್ಮಪುತ್ರ ನದಿ. ಇದಕ್ಕೆ ಯಾವುದು ಈ ಟಿಬೆಟ್ ಮತ್ತು ಈ ನೇಪಾಳದ ಭಾಗದಲ್ಲಿ ನಾವು ಇದಕ್ಕೆ ಏನಂತ ಕರಿತೀವಿ? ಸ್ಯಾಂಗ್ಪೋ ನದಿ ಅಂತ ಕರಿತೀವಿ. ಸರಿನಾ? ಮುಂದೆ ಏನಂತ ಕರಿತೀವಿ ಇದಕ್ಕೆ? ನಮ್ಮ ಭಾರತದಲ್ಲಿ ಬಂದಾಗ ಲೋಹಿತ್ ನದಿ ಅಂತ ಕರಿತೀವಿ. ಓಕೆ, ಯಾವುದು? ಲೋಹಿತ್ ನದಿ ಅಂತ ಕರಿತೀವಿ. ಆ ಲೋಹಿತ್ ನದಿ ದಾಟಿದಾಗ ಈ ಅರುಣಾಚಲ್ ಪ್ರದೇಶ ಈ ನಮ್ಮ ಅಸ್ಸಾಂ ದಾಟಿದಾಗ ಮುಂದೆ ಏನಂತ ಕರಿತೀವಿ? ಬ್ರಹ್ಮಪುತ್ರ ನದಿ ಅಂತ ಕರಿತೀವಿ ಸಮ್ ರೀಸನಲ್ಲಿ. ಆ್ಯಂಡ್ ದೆನ್ ಅದನ್ನು ದಾಟಿ ನಾವು ಏನಾದರೂ ಈ ಬಾಂಗ್ಲಾದೇಶಕ್ಕೆ ಹೋದರೆ ಇದಕ್ಕೆ ಜಮುನಾ ಅಂತ ಕರಿತೀವಿ. ಸರಿನಾ? ಆ ಜಮುನಾ ಜೊತೆ ಏನಾದರೂ ಗಂಗಾ ನದಿ ಕೂಡಿಸ್ಕೊಂತು ಅಂದರೆ ಮೀನ್ಸ್ ಪದ್ಮಾ ನದಿ ಏನಾದರೂ ಕೂಡ್ಕೊಂತಂದರೆ ಅದಕ್ಕೆ ಮುಂದೆ ಏನಂತ ಕರಿತೀವಿ? ಮೇಘನಾ ನದಿ ಅಂತ ಕರಿತೀವಿ. ಸರಿನಾ? ಮೀನ್ಸ್ ಬೇರೆ ಬೇರೆ ಹೆಸರುಗಳಿದ್ದಾವೆ ಯಾವುದಕ್ಕೆ? ಈ ಬ್ರಹ್ಮಪುತ್ರ ನದಿಗೆ. ಸರಿ, ಅದು ಎಲ್ಲವೂ ಕೂಡ ನಿಮಗೆ ಹೆಸರುಗಳು ಗೊತ್ತಿರಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳಿದ್ದಾವೆ ಅಂತ ಕೇಳಿದಾನೆ. ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ ಎಲ್ಲಿದ್ದಾವೆ ರೀ? ಯಾವುದರಲ್ಲಿದ್ದಾವೆ? ಅಸ್ಸಾಮಲ್ಲಿದ್ದಾವೆ, ಮಧ್ಯಪ್ರದೇಶದಲ್ಲಿದ್ದಾವೆ, ಮಹಾರಾಷ್ಟ್ರದಲ್ಲಿದ್ದಾವೆ ಮತ್ತು ಆಂಧ್ರ ಪ್ರದೇಶದಲ್ಲಿದ್ದಾವೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸರ್, ನ್ಯಾಷನಲ್ ಪಾರ್ಕ್ ಎಲ್ಲಿರ್ತವೆ? ಎಲ್ಲಿ ಕಾಡು ಜಾಸ್ತಿ ಇರ್ತವೆ ಅಲ್ಲೇ ಇರ್ತವೆ. ಮುಗಿದು ಹೋಯ್ತು. ಮೀನ್ಸ್ ಯಾವುದು? ಮಧ್ಯಪ್ರದೇಶ. ಸೊ ಅತಿ ಹೆಚ್ಚು ಕಾಡು ನಿಮಗೆ ಮಧ್ಯಪ್ರದೇಶದಲ್ಲೇ ಕಂಡುಬರುತ್ತೆ. ಮೀನ್ಸ್ ನ್ಯಾಷನಲ್ ಪಾರ್ಕ್ ಕೂಡ ನಿಮಗೆ ಅತಿ ಹೆಚ್ಚು ಮಧ್ಯಪ್ರದೇಶದಲ್ಲೇ ಇದ್ದಾವೆ. ಸರಿನಾ? ಹಾಗೆ ಅತಿ ಹೆಚ್ಚು ನ್ಯಾಷನಲ್ ಪಾರ್ಕನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶ ಯಾವುದು? ಓಕೆ, ನ್ಯಾಷನಲ್ ಟೆರಿಟರಿಗಳು ಯಾವುದಾವುದು? ಯೂನಿಯನ್ ಟೆರಿಟರೀಸ್ಗಳು ಯಾವ್ದು ಅಂತ ನಿಮ್ಗೆ ಕೇಳ್ಬೋದು. ಓಕೆ, ಸೊ ಟಿಗಳು ಯಾವುದು ಅಂತ ನಿಮ್ಗೆ ಕೇಳ್ಬೋದು. ಅತಿ ಹೆಚ್ಚು ನ್ಯಾಷನಲ್ ಪಾರ್ಕನ್ನು ಹೊಂದಿರತಕ್ಕಂಥ ಒಂದು ಟಿ ಯಾವುದು? ಯೂನಿಯನ್ ಟೆರಿಟರಿ ಯಾವುದು ಅಂತ ನಿಮಗೆ ಏನಾದರೂ ಕೇಳಿದ್ರೆ ಅಂಡಮಾನ್ ನಿಕೋಬಾರ್ ಅನ್ನೋದು 9 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ. ಓಕೆ, ಯಾವುದು? ಈ ಅಂಡಮಾನ್ ನಿಕೋಬಾರ್ ಅನ್ನೋದು 9 ರಾಷ್ಟ್ರೀಯ ಉದ್ಯಾನಗಳನ್ನು ಹೊಂದಿದೆ. ಸರಿಯಾ? ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಯಾವ ಬಂದರು ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯಲ್ಪಡುತ್ತದೆ ಅಂತ ಕೇಳಿದಾನೆ. ಯಾವ ಒಂದು ಬಂದರು ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯಲ್ಪಡುತ್ತದೆ? ಯಾವುದು? ಡೈರೆಕ್ಟಾಗಿ ಆನ್ಸರ್ ಹೇಳೋಣವಾ? ಯಾವುದು? ಈ ಕೊಚ್ಚಿ ಬಂದರು ಏನಿದೆ ಅಲ್ವಾ, ಭಾರತದ ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯಲ್ಪಡುತ್ತದೆ. ಓಕೆ, ಸೊ ಇದು ಗೊತ್ತಿರೋ ನಿಮಗೆ ಕೇಳಬಹುದು. ಹಾಗೆ ಅರಬ್ಬಿ ಸಮುದ್ರದ ರಾಜ ಅಂತ ನಾವು ಯಾವುದನ್ನು ಕರಿತೀವಿ? ರಾಣಿ ಕೊಚ್ಚಿ ಆದಳು. ಓಕೆ, ರಾಜ ಯಾರು? ರಾಜ ಯಾವಾಗಲೂ ಕೊಲ್ತಾ ಇರ್ತಾನೆ. ಓಕೆ,
ಕೊಲ್ಲೆ ನನ್ನನೆ. ಕೊಲ್ಲಂ ಅನ್ನುವ ಒಂದು ನದಿ ಏನಿದೆ ಅಲ್ವಾ, ಸಾರಿ, ಈ ಬಂದರು ಏನಿದೆ ಅಲ್ವಾ, ಇದು ಅರಬ್ಬಿ ಸಮುದ್ರದ ರಾಜವಾಗಿದೆ. ಕೊಲ್ಲಂ ಅನ್ನೋದು ರಾಜ, ಕೊಚ್ಚಿ ಅನ್ನೋದು ರಾಣಿ. ಓಕೆ, ಕೊಲ್ಲು, ಕೊಚ್ಚು, ಹೊಡಿ, ಬಡಿ ಅನ್ಕೋತಿ ಹಿಂಗಿದೆ ಅಲ್ವಾ ಹೆಸರುಗಳು. ಸೊ ನೆನ್ಪಿಟ್ಕೊಳ್ಳಿ, ಕೇಳ್ತೇನೆ ನಿಮಗೆ ಇದನ್ನು. ನಮ್ಮ ಕರ್ನಾಟಕ ಎಕ್ಸಾಮಲ್ಲಿ ಸಾಕಷ್ಟು ಸರಿ ಕೇಳಿದೆ ನಿಮಗೆ, ಭಾರತ ಅರಬ್ಬಿ ಸಮುದ್ರದ ರಾಣಿ ಯಾವುದು ಅಂತ. ಹಾಗೆ ರಾಜನು ಕೂಡ ನಿಮಗೆ ಕೇಳ್ಬೋದು, ರಾಜ ಯಾವುದು ಅಂದರೆ ಕೊಲ್ಲಂ ಅನ್ನೋದು ರಾಜವಾಗಿದೆ, ಯಾವುದು ಅರಬ್ಬಿ ಸಮುದ್ರದ ರಾಜವಾಗಿದೆ. ಇವೆರಡು ಕೂಡ ಬಂದರುಗಳು ನಿಮಗೆ ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತವೆ? ಈ ಕೇರಳ ರಾಜ್ಯದಲ್ಲಿ ಕಂಡುಬರ್ತವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಯಾವ ಬುಡಕಟ್ಟು ಜನಾಂಗವು ದುಮ್ಕೋರಿಯಾ ಎಂಬ ಯುವಕರ ವಸತಿ ಗೃಹವನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಈ ದುಮ್ಕೋರಿಯಾ ಎಂಬ ಪದ, ಈ ದುಮ್ಕೋರಿಯಾ ಎಂಬ ವಸತಿ ಗೃಹ ಯಾವೊಂದು ಬುಡಕಟ್ಟು ಜನಾಂಗ ಹೊಂದಿರ್ತದೆ? ಅವರ ವಸತಿ ಗೃಹಗಳಿಗೆ ದುಮ್ಕಾರಿಯಾ ಅಂತ ಯಾವೊಂದು ಬುಡಕಟ್ಟು ಜನಾಂಗ ಕರೀತದೆ? ಗೊಂಡರು, ಮುಂಡರು, ಓರಾನ್ ಮತ್ತು ಸಂತಾಲ್ ಅವರು. ಈ ಸಂತಾಲ್ ಎಲ್ಲಿ ಕಂಡು ಬರ್ತಾರೆ? ಒಡಿಸ್ಸಾದಲ್ಲಿ ಕಂಡು ಬರ್ತಾರೆ. ಈ ಮುಂಡ ಎಲ್ಲಿ ಕಂಡು ಬರ್ತಾರೆ? ಜಾರ್ಖಂಡದಲ್ಲಿ ಕಂಡು ಬರ್ತಾರೆ. ಗೊಂಡ ಎಲ್ಲಿ ಕಂಡು ಬರ್ತಾರೆ? ಇವರು ಆಲ್ಮೋಸ್ಟ್ ಎಲ್ಲ ಕಡೆ ಕಂಡು ಬರ್ತಾರೆ, ಬಟ್ ಫೇಮಸ್ ಹೇಳೋದು ಅಂದರೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾರೆ. ಬಟ್ ಇದು ದುಮ್ಕಾರಿ ಅನ್ನೋದು ಎದಕ್ಕೆ ಸಂಬಂಧಿಸಿ? ದುಮ್ಕಾರಿಯ ವಸತಿ ಗೃಹ ಯಾವ ಒಂದು ಬುಡಕಟ್ಟಿಗೆ ಸಂಬಂಧಿಸಿ ಅಂತ ಕೇಳಿದ್ರೆ, ಈ ಓರಾನ್ ಅನ್ನುವ ಬುಡಕಟ್ಟು ಜನಾಂಗದ ಯುವಕರ ವಸತಿ ಗೃಹಗಳೇನಿದಾವಲ್ವಾ, ಅವುಗಳಿಗೆ ನಾವು ದುಮ್ಕಾರಿ ಅಂತ ಕರೆಯಲಾಗ್ತದೆ. ಓಕೆ, ಇದು ಗೊತ್ತಿರಲಿ ನಿಮಗೆ. ಸೊ ಹಾಗಾದರೆ ಇವಾಗ ನೀವು ಹೇಳ್ಬೋದಾ, ಈ ದುಮ್ಕಾರಿಯ ಅನ್ನುವ ವಸತಿ ಗೃಹವನ್ನು ಹೊಂದಿರತಕ್ಕಂತಹ ಈ ಯುವಕರ ಗುಂಪು, ಈ ಓರಾನ್ ಎನ್ನುವ ಒಂದು ಬುಡಕಟ್ಟು ಜನಾಂಗ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತದೆ? ಓರಾನ್ ಎನ್ನುವ ಬುಡಕಟ್ಟು ಜನಾಂಗ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ಬೋದು ನೀವು. ಓಕೆ, ಸೊ ಇಷ್ಟರಲ್ಲಿ ಇವಾಗಲೇ ಹೇಳಿದ್ರಲ್ಲಿ ಒಂದಿದೆ, ಇದು ಯಾವುದು ಅಂತ ನೀವು ಹೇಳಿ, ಕಾಮೆಂಟ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಯಾವ ರಾಜ್ಯವು ಮಸಾಲೆ ತೋಟ ಎಂದು ಪ್ರಸಿದ್ಧವಾಗಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಮಸಾಲೆ ತೋಟ ಅಂತ ಯಾವುದನ್ನು ಕರಿತೀವಿ? ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಆಂಧ್ರ ಪ್ರದೇಶ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಕೇರಳ, ಆಬ್ವಿಯಸ್ಲಿ. ಸರಿನಾ? ಸೊ ಅತಿ ಹೆಚ್ಚು ರಬ್ಬರ್ ಎಲ್ಲಿ ಬೆಳಿತೀವಿ? ಕೇರಳದಲ್ಲಿ. ಅತಿ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ಎಲ್ಲಿ ಬೆಳಿತೀವಿ? ಕೇರಳದಲ್ಲಿ. ಅತಿ ಹೆಚ್ಚು ತೆಂಗುಗಳನ್ನು ಎಲ್ಲಿ ಬೆಳಿತೀವಿ? ಕೇರಳದಲ್ಲಿ. ಸರಿನಾ? ಇವೆಲ್ಲವೂ ಕೂಡ ನಿಮ್ಗೆ ಗೊತ್ತಿರಲಿ. ಅತಿ ಹೆಚ್ಚು ಕಾಫಿಯನ್ನು ಎಲ್ಲಿ ಬೆಳಿತೀವಿ? ನಮ್ಮ ಕರ್ನಾಟಕದಲ್ಲಿ ಬೆಳಿತೀವಿ. ಸರಿನಾ? ಹಾಗೆ ಅತಿ ಹೆಚ್ಚು ಟೀಗಳನ್ನು ಎಲ್ಲಿ ಬೆಳಿತೀವಿ? ಟೀ, ಚಾ ಎಲ್ಲಂದರೆ ಅಸ್ಸಾಮಲ್ಲಿ ಬೆಳಿತೀವಿ. ಯಾವುದು? ಅತಿ ಹೆಚ್ಚು ಟೀಯನ್ನು ನಾವು ಅಸ್ಸಾಮಲ್ಲಿ ಬೆಳಿತೀವಿ. ಅತಿ ಹೆಚ್ಚು ಕಾಫಿಯನ್ನು ನಾವು ಕರ್ನಾಟಕದಲ್ಲಿ ಬೆಳಿತೀವಿ. ಅತಿ ಹೆಚ್ಚು ರಬ್ಬರನ್ನು ನಾವು ಕೇರಳದಲ್ಲಿ ಬೆಳಿತೀವಿ. ಓಕೆ, ಎಲ್ಲವೂ ಕೂಡ ನಿಮಗೆ ಗೊತ್ತಿರಲಿ. ಹಾಗೆ ಅತಿ ಹೆಚ್ಚು ತಂಬಾಕನ್ನು ಎಲ್ಲಿ ಬೆಳಿತೀವಿ? ಈ ಆಂಧ್ರ ಪ್ರದೇಶದಲ್ಲಿ ನಾವು ಅತಿ ಹೆಚ್ಚು ತಂಬಾಕನ್ನು ಬೆಳಿತೀವಿ. ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಯಾವ ನಗರವನ್ನು ಪಿಂಕ್ ಸಿಟಿ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಯಾವ ನಗರವನ್ನು ಪಿಂಕ್ ಸಿಟಿ ಎಂದು ಕರೆಯಲಾಗ್ತದೆ? ಜೈಪುರ್, ಉದಯಪುರ್, ಜೋಧ್ಪುರ್ ಮತ್ತು ಜೈಸಲ್ಮೇರ್. ಇವೆಲ್ಲವೂ ಕೂಡ ನಿಮಗೆ ಎಲ್ಲಿ ಕಂಡುಬರ್ತದೆ ಅಂದರೆ ರಾಜಸ್ಥಾನದಲ್ಲಿ ಕಂಡುಬರ್ತವೆ. ಓಕೆ, ರಾಜಸ್ಥಾನ್ ಪಿಂಕ್ ಪ್ಯಾಂಥರ್ಸ್ ಕೇಳಿದ್ರೆ ತಾನೆ. ಸೊ ರಾಜಸ್ಥಾನ್ ಪಿಂಕ್ ಪ್ಯಾಂಥರ್ಸ್ ಯಾವುದು? ಜೈಪುರ್ ಸಿಟಿ. ಓಕೆ, ಸೊ ಈ ಪಿಂಕ್ ಸಿಟಿ ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ, ಈ ಜೈಪುರನ್ನು ನಾವು ಪಿಂಕ್ ಸಿಟಿ ಅಂತ ಕರೆಯಲಾಗ್ತದೆ. ಯಾವುದು? ನಮ್ಮ ಭಾರತ ಪಿಂಕ್ ಸಿಟಿ ಯಾವುದು ಅಂದರೆ ಈ ಜೈಪುರ ಅನ್ನೋ ಒಂದು ನಗರ ಕಂಡುಬರ್ತದೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣವಿದೆ ಅಂತ ಕೇಳಿದ್ದಾನೆ. ಮೀನ್ಸ್ ಸಾಲಿ ಕಲ್ತವರು 1000ಕ್ಕೆ ಎಷ್ಟು ಜನ ಇದ್ದಾರೆ ಅಲ್ಲಿ ಅಂತ ಕೇಳಿದ್ದಾನೆ. ಸೊ ಗೋವಾ, ಮಿಜೋರಾಂ, ಕೇರಳ ಮತ್ತು ತ್ರಿಪುರಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ, ನಿಮಗೆ ಕೇರಳ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಬಟ್ ಏನಾದರೂ ಕೇರಳ ಕೊಟ್ಟಿರಲಿಲ್ಲ ಆಪ್ಷನ್ ಅಂದರೆ, ಕೇರಳ ಕೊಟ್ಟಿರಲಿಲ್ಲ ತೆಗೆದು ಬಿಡಿ. ಓಕೆ, ಕೇರಳ ಆಪ್ಷನ್ ಇರಲಿಲ್ಲ ಅಂದರೆ ಏನಿಲ್ಲ, ಮಿಜೋರಾಂ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಹಾಗೆ 7 ಸಪ್ತ ಸಹೋದರಿ ರಾಜ್ಯಗಳಲ್ಲಿ ಯಾವ ಒಂದು ರಾಜ್ಯ ಅತಿ ಹೆಚ್ಚು ಸಾಕ್ಷರತೆಯ ಪ್ರಮಾಣ ಹೊಂದಿದೆ ಅಂದರೆ ಇದೇ ಮಿಜೋರಾಮು. ಹಾಗೆ ಅದೇ ಸಪ್ತ ಸಹೋದರಿ ರಾಜ್ಯಗಳಲ್ಲಿ ಯಾವ ಒಂದು ರಾಜ್ಯ ಅತಿ ಕಡಿಮೆ ಸಾಕ್ಷರತೆ ಹೊಂದಿದೆ ಅಂದರೆ ಅರುಣಾಚಲ ಪ್ರದೇಶ ಆಗುತ್ತೆ. ನಾನು ಹೇಳ್ತಾ ಇರೋದು ಸಪ್ತ ಸಹೋದರಿ ರಾಜ್ಯಗಳು, 7 ಸಿಸ್ಟರ್ ಸ್ಟೇಟ್ಸ್ ಅಂತ ಕರಿತೀವಿ. ಓಕೆ, ಭಾರತ ಈಶಾನ್ಯ ರಾಜ್ಯಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಓವರಾಲ್ ಏನಾದರೂ ಇಂಡಿಯಾ ಕೇಳಿದ್ರೆ ನಿಮಗೆ ಕೇರಳ ಬರುತ್ತೆ. ಸರಿನಾ? ಲಾಸ್ಟ್ ಏನಾದರೂ ಕೇಳಿದ್ರೆ ನಿಮಗೆ ಬಿಹಾರ್ ಬರುತ್ತೆ. ಸೊ ಅದು ಬೇರೆ ನಿಮಗೆ. ಬಟ್ ನಾನೇನು ಕೇಳ್ತಾ ಇರೋದು ಅಂದರೆ ಸಪ್ತ ಸಹೋದರಿ ರಾಜ್ಯಗಳ ಬಗ್ಗೆ. ಯಾಕೆಂದರೆ ರೀಸೆಂಟಾಗಿ RPF ಎಕ್ಸಾಮಲ್ಲಿ ಇದೇ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದ. ಸೊ ದಟ್ಸ್ ವೈ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಯಾವ ನದಿಯು ವಿಧ್ವಂಸಕ ನದಿ ಎಂದು ಕರೆಯಲ್ಪಡುತ್ತದೆ ಅಂತ ಕೇಳಿದ್ದಾನೆ. ವಿಧ್ವಂಸಕ ನದಿ ಯಾವುದ್ರಿ? ಗಂಗಾ, ಬ್ರಹ್ಮಪುತ್ರ, ಕೋಸಿ ಮತ್ತು ದಾಮೋದರ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕೋಸಿ ನದಿ ಆಗುತ್ತೆ. ಓಕೆ, ಸೊ ಈ ವಿಧ್ವಂಸಕ ನದಿ ಅಂತ ನಾವು ಯಾಕೆ ಕರಿತೀವಿ? ಓಕೆ, ಸಾಕಷ್ಟು ಸಾವು ನೋವುಗಳನ್ನು ಅದು ಉಂಟು ಮಾಡ್ತದೆ, ಪ್ರವಾಹಗಳನ್ನು ತರ್ತದೆ. ಓಕೆ, ಆ ಕೋಸಿ ನದಿ ಸ್ಪೆಷಲಿ ಯಾವ ಒಂದು ರಾಜ್ಯದ ದುಃಖದ ನದಿ ಅಂತ ನಾವು ಕರಿತೀವಿ? ಈ ಬಿಹಾರ ರಾಜ್ಯದ ದುಃಖದ ನದಿ ಯಾವುದಂದರೆ ಈ ಕೋಸಿ ನದಿ ಅಂತ ನಾವು ಕರಿತೀವಿ. ಓಕೆ, ಬಿಹಾರ ರಾಜ್ಯದ ದುಃಖದ ನದಿ ಯಾವುದಂದರೆ ಕೋಸಿ ನದಿ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಅಸ್ಸಾಂ ರಾಜ್ಯದ ದುಃಖದ ನದಿ ಯಾವುದು? ಲೋಹಿತ್ ನದಿ. ಓಕೆ, ಲೋಹಿತ್ ನದಿ ಅನ್ನೋದು ಅಸ್ಸಾಂ ರಾಜ್ಯದ ದುಃಖದ ನದಿಯಾಗಿದೆ. ಹಾಗೆ ನೀವು ಹೇಳ್ಬೋದಾ, ನಮ್ಮ ಕರ್ನಾಟಕ ರಾಜ್ಯದ ದುಃಖದ ನದಿ ಯಾವುದು? ಸರ್, ನಮ್ಮಲ್ಲಿ ಮಳೆನೇ ಬರಲ್ಲ, ದುಃಖ ಎಲ್ಲಿ ಬರಬೇಕು? ಮಳೆ ಜಾಸ್ತಿ ಬಂದರೆ ದುಃಖ ಆಗಬೇಕಲ್ಲ, ಮಳೆನೇ ಬರಲಾಗ್ಯದ, ಎಲ್ಲಿ ದುಃಖ ಆಗಬೇಕು? ಆಗ್ತದೆ. ಯಾವೊಂದು ನದಿ? ಡೋಣಿ ನದಿಯನ್ನು ನಾವು ಏನಂತ ಕರಿತೀವಿ? ಕರ್ನಾಟಕದ ದುಃಖದ ನದಿ ಅಂತ ಕರಿತೀವಿ. ಓಕೆ, ನಮ್ಮ ಹೆಮ್ಮೆಯ ವಿಜಯಪುರದಲ್ಲಿ ಕಂಡುಬರ್ತಕ್ಕಂಥ ಡೋಣಿ ನದಿ ಏನಿದೆ ಅಲ್ವಾ, ಸೊ ಇದು ಅತಿ ಹೆಚ್ಚು ನಿಮಗೆ ಈ ಗೋಧಿ ಬೆಳೆಯೋಕ್ಕೆ ಸಹಕಾರಿಯಾಗಿದೆ. ಸರಿನಾ? ಉಪ್ಪು ನೀರನ್ನು ಹೊಂದಿದೆ ಇದು. ಯಾವುದು? ಈ ಡೋಣಿ ನದಿ. ಸೊ ಇದು ಕೂಡ ನಿಮಗೆ ದುಃಖದ ನದಿಯಾಗಿದೆ. ಅತಿ ಹೆಚ್ಚು ನೀರನ್ನು ಇದನ್ನು ಪಡ್ಕೊಂಡ್ರೆ ಏನು ಮಾಡುತ್ತೆ? ಜನರಿಗೆಲ್ಲ ನೀರ ತಂದು ನಿಲ್ಲಿಸ್ಬಿಡುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ? ದುಃಖದ ನದಿ ಅಂತ ಹೇಳ್ತೀವಿ. ನಮ್ಮ ಉತ್ತರ ಕರ್ನಾಟಕದ ದುಃಖದ ನದಿ. ಹಾಗೆ ನಮ್ಮ ಕರ್ನಾಟಕದ ದುಃಖದ ನದಿ ಯಾವುದು ಅಂದರೆ ಈ ಡೋಣಿ ನದಿ. ಸರಿಯಾ? ಇದು ಕೇಳಬಹುದು, ನಿಮಗೆ ಕೇಳ್ತಾನೆ ಅನಿಸುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಯಾವ ರಾಜ್ಯವು ಸಕ್ಕರೆಯ ಬಟ್ಟಲು ಎಂದು ಪ್ರಸಿದ್ಧವಾಗಿದೆ ಅಂತ ಕೇಳಿದ್ದಾನೆ. ಓಕೆ, ವಿಚ್ ಸ್ಟೇಟ್ ಇಸ್ ಕಾಲ್ಡ್ ಎ ಶುಗರ್ ಬೌಲ್ ಆಫ್ ಇಂಡಿಯಾ ಅಂತ. ಯಾವುದು ಸಕ್ಕರೆ ಬಟ್ಟಲು
ಕ್ಯಾಪಿಟಲ್ ಅಂತ ಕರಿತೀವಿ? ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಕರ್ನಾಟಕ ಮತ್ತು ತಮಿಳುನಾಡು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ, ಉತ್ತರ ಪ್ರದೇಶ ಅನ್ನೋದು ನಾವು ಭಾರತದ ಸಕ್ಕರೆಯ ಬಟ್ಟಲು ಅಂತ ಕರಿತೀವಿ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ, ಭಾರತದ ಸಕ್ಕರೆಯ ಬಟ್ಟಲು ಯಾವುದು ಅಂದರೆ ಉತ್ತರ ಪ್ರದೇಶ, ಸರಿನಾ? ಹಾಗೆ ಭಾರತ ಜಾವ ಅಂತ ನಾವು ಯಾವುದು ಕರಿತೀವಿ? ಭಾರತ ಜಾವ ಅಂತ ಅದೇ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡುಬರ್ತಕ್ಕಂತಹ ಗೋರಖ್ಪುರಕ್ಕೆ ನಾವು ಭಾರತ ಜಾವ ಅಂತ ಕರಿತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ಯಾವ ನಗರವನ್ನು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ವಿಚ್ ಸಿಟಿ ಇಸ್ ಕಾಲ್ಡ್ ಆಸ್ ದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ? ಯಾವುದನ್ನು ಕರಿತೀವಿ? ಮುಂಬೈ, ಚೆನ್ನೈ, ಬೆಂಗಳೂರು ಮತ್ತು ಹೈದರಾಬಾದ್. ನಮ್ಮ ಹೆಮ್ಮೆಯ ಬೆಂಗಳೂರನ್ನು ನಾವು ಏನಂತ ಕರಿತೀವಿ? ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರಿತೀವಿ. ಓಕೆ, ಸೊ ಆ್ಯಕ್ಚುಲಾಗಿ ಬೆಂಗಳೂರಲ್ಲಿ ನೋಡಿದ್ರೆ ಕೊಲೆಯ ದರೋಡೆಗಳು ಸಾಕಷ್ಟು ಅನ್ಸೇಫ್ ಇರೋ ಒಂದು ಸಿಟಿ. ಆಲ್ ಓವರ್ ನಮ್ಮ ಇಂಡಿಯಾದಲ್ಲಿ ಅನ್ಸೇಫ್ ಆಗಿರುವ ಸಿಟಿನಲ್ಲಿ ಫಸ್ಟ್ ನೋಡಿದ್ರೆ ನಿಮಗೆ ಡೆಲ್ಲಿ ಬರುತ್ತೆ, ಸೆಕೆಂಡ್ ಮೇ ಬಿ ಇರೋದೇ ನಮ್ಮ ಬೆಂಗಳೂರು ಇರಬೇಕು ಅನ್ಸುತ್ತೆ. ಓಕೆ, ಸೊ ಅಷ್ಟು ಅನ್ಸೇಫ್ ಸಿಟಿ ಯಾವುದು ಅಂದರೆ ಬೆಂಗಳೂರು. ರೀಸೆಂಟಾಗೆಲ್ಲ ನಿಮಗೆ ನೋಡಿರಬಹುದು, ಒಬ್ಬರು ಮರ್ಡರ್ ಆಯಿತು ಎಲ್ಲಿ? ಎಲೆಕ್ಟ್ರಾನಿಕ್ ಸಿಟಿ ನಿಯರ್ ಬೈ 1-2-3 ಡೇಸ್ ಎಲ್ಲನೂ ನ್ಯೂಸ್ ಆಗಿರಬೇಕು. ಸೊ ಹೋಗ್ತಾ ಇರೋ ಒಂದು ಹೆಣ್ಮಗಳಿಗೆ ಹೇಗೆ ಅಂದರೆ ಅಲ್ಲಿ ಕೊಂದು ಹೋಗಿಬಿಡ್ತಾರೆ. ಓಕೆ, ಇವನ್ನಲ್ಲಿ ಇರೋ ಯಾವನೂ ಕೂಡ ಇಲ್ಲಿವರೆಗೂ ಹಿಡಿದಿಲ್ಲ ಅವರಿಗೆ. ಓಕೆ, ಸೊ ಅಷ್ಟು CCTV ಇದೆ, ಅಷ್ಟು ಸೆಕ್ಯೂರ್ ಇದೆ, ಹಾಗೆ ಹೀಗೆ ಚೀತಾ ಓಡಾಡ್ತವೆ, ಹೊಯ್ಸಳ ಓಡಾಡ್ತವೆ, ಎಲ್ಲ ಕೂಡ ಹೇಳ್ಕೊತಿದ್ದಾರೆ. ಬಟ್ ಏನೂ ಕೂಡ ಅಲ್ಲಿ ಸಿಗ್ತಾ ಇಲ್ಲ. ಓಕೆ, ನ್ಯಾಯವೂ ಕೂಡ ಸಿಗ್ತಾ ಇಲ್ಲ. ಅಲ್ಲಿ ಹೋದವರಿಗೂ ಕೂಡ ಅವ್ರಿಗೆ ನಂಬಿಕೆನೂ ಇಲ್ಲ ನ್ಯಾಯ ಸಿಗುತ್ತೆ ಅಂತ. ಓಕೆ, ಸೊ ಆ ರೀತಿ ಬಟ್ ಹೇಳ್ಕೊಳ್ಳೋದೇನು ಅಂದರೆ ಒನ್ ಆಫ್ ದ ಬೆಸ್ಟ್ ಸೇಫೆಸ್ಟ್ ಸಿಟಿ ಫಾರ್ ವುಮೆನ್ಸ್ ಅಂತ ಹೇಳ್ಕೊಳ್ತೀವಿ. ಯಾವುದು? ನಮ್ಮ ಬೆಂಗಳೂರು ಸಿಟಿಯನ್ನು, ಸರಿನಾ? ಬಟ್ ಈಗ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಮುಂಬೈಗಿಂತ ಅನ್ಸೇಫ್ ಸಿಟಿ ಆಗಿದೆ. ಓಕೆ, ಮುಂಬೈ ಸಿಟಿ ಒನ್ ಆಫ್ ದ ಟೈಮಲ್ಲಿ ಏನು ಅಂದರೆ ಒನ್ ಆಫ್ ದ ಅನ್ಸೇಫ್ ಸಿಟಿ ಹೌದು ಮುಂಬೈ ಸಿಟಿ, ಸರಿನಾ? ಬಟ್ ಇವಾಗ ಒನ್ ಆಫ್ ದ ಸೇಫೆಸ್ಟ್ ಸಿಟಿ ಯಾವುದು ಅಂದರೆ ನಿಮಗೆ ಮುಂಬೈ ಸಿಟಿ ಕಂಡುಬರುತ್ತೆ. ಇದಕ್ಕಿಂತ ಸೇಫೆಸ್ಟ್ ಸಿಟಿ ನಿಮಗೆ ಯಾವುದು ಅಂದರೆ ಈ ಇಂದೋರ್ ಕಂಡುಬರುತ್ತೆ. ಇಂದೋರ್ ಮತ್ತು ಸೂರತ್ ಅನ್ನೋದು ಇದಕ್ಕಿಂತ ಸೇಫೆಸ್ಟ್ ಸಿಟಿಗಳಾಗಿದ್ದಾವೆ, ಸರಿಯಾ? ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರಲಿ, ಯಾಕಂದರೆ ಕೇಳ್ಬೋದು ನಿಮಗೆ ಅನ್ಸೇಫ್ ಸಿಟಿ ಯಾವುದು, ಸೇಫ್ ಸಿಟಿ ಯಾವುದು, ಈ ರೀತಿಯ ಪ್ರಶ್ನೆಗಳು ಕೂಡ ಬರುತ್ತದು ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇದೆ? ಯಾವೊಂದು ರಾಜ್ಯದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇದೆ ಅಂತ ನಿಮಗೇನಾದರೂ ಕೇಳಿದ್ರೆ, ಓಕೆ, ಈ ಸಿಕ್ಕಿಂ ರಾಜ್ಯದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ನಿಮಗೆ ಕಂಡುಬರುತ್ತೆ. ಯಾವುದು? ಸಿಕ್ಕಿಂ ರಾಜ್ಯದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಕಂಡುಬರುತ್ತೆ. ಹಾಗೆ ಅತಿ ಚಿಕ್ಕ ರಾಜ್ಯ ಅಂತ ಕೇಳಿದ್ರೆ ಜನಸಂಖ್ಯೆಯಲ್ಲಿ ಬೇಡ, ಜಸ್ಟ್ ನಿಮಗೆ ಪ್ರದೇಶವಾರು ಅತಿ ಚಿಕ್ಕ ಜನಸಂಖ್ಯೆ ಅತಿ ಚಿಕ್ಕ ರಾಜ್ಯ ಅಂತ ಕೇಳಿದ್ರೆ ಗೋವಾ ಆಗುತ್ತೆ, ಸರಿನಾ? GST ಅಂತ ನೆನಪಿಟ್ಕೊಳ್ಳಿ. ಗೋವಾ, ಸಿಕ್ಕಿಂ, ತ್ರಿಪುರ. ಈ ಗೋವಾನದು ಜನಸಂಖ್ಯೆಯಲ್ಲಿ ಹೇಳ್ತಾ ಇಲ್ಲ ನಾನು, ಪ್ರದೇಶವಾರು ಹೇಳ್ತಾ ಇದ್ದೀನಿ. ಪ್ರದೇಶವಾರು ಅತಿ ಚಿಕ್ಕ ರಾಜ್ಯಗಳು ಯಾವುದು ಅಂತ ನಿಮ್ಗೆ ಕೇಳಿದ್ರೆ ಗೋವಾ, ಸಿಕ್ಕಿಂ ಮತ್ತು ತ್ರಿಪುರ ಅನ್ನೋದು. ಅತಿ ದೊಡ್ಡದು ಯಾವುದು? ರಾಜಸ್ಥಾನ್, MP, ಹಾಗೆ ನಿಮಗೆ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ ಮತ್ತು ಗುಜರಾತ್, ಕರ್ನಾಟಕ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು, ಸರಿನಾ? ಸೊ ಎಲ್ಲವೂ ಕೂಡ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ಯಾವ ನದಿಯು ಜೀವನದಿ ಎಂದು ಕರೆಯಲ್ಪಡುತ್ತದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಅನೇಕ ಉತ್ತರಗಳಿದೆ, ಒಂದು ಆರಿಸಿ ಅಂತ ಕೊಟ್ಟಿದ್ದಾನೆ. ಸೊ ಭಾರತದ ಯಾವ ನದಿಯು ಜೀವನದಿ ಎಂದು ಕರೆಯಲ್ಪಡುತ್ತದೆ ಅಂತ ಕೇಳಿದ್ರೆ ನಾವು ಗಂಗಾ ನದಿಯನ್ನು ನಾವು ಭಾರತದ ಜೀವನದಿ ಅಂತ ಕರಿತೀವಿ. ಯಾವುದನ್ನು? ಗಂಗಾ ನದಿಯನ್ನು ನಮ್ಮ ಭಾರತದ ಜೀವನದಿ ಅಂತ ಕರಿತೀವಿ. ಯಾವುದನ್ನು? ಗಂಗಾ ನದಿ, ಸರಿನಾ? ಬಟ್ ಏನಾದರೂ ಗಂಗಾ ಕೊಟ್ಟಿರಲಿಲ್ಲ ಅಂದರೆ ಏನಾಗ್ತಿತ್ತು? ಯಮುನಾ ನದಿ ಆಗ್ತಿತ್ತು. ಓಕೆ, ಸೊ ಯಮುನಾ ನದಿ ಹಾಕಿ ಬರೋಲ್ಲ, ಬಟ್ ಮ್ಯಾಕ್ಸಿಮಮ್ ಏನಂದರೆ ಗಂಗಾ ಅಂತಲೇ ಕೊಟ್ಟಿರ್ತಾನೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಯಾವ ರಾಜ್ಯವು ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲ್ಪಡುತ್ತದೆ ಅಂತ ಕೇಳಿದ್ದಾನೆ. ಯಾವೊಂದು ರಾಜ್ಯವನ್ನು ನಾವು ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕರಿತೀವಿ? ಅಸ್ಸಾಮನ್ನು, ಮೇಘಾಲಯವನ್ನು, ನಾಗಾಲ್ಯಾಂಡನ್ನು ಮತ್ತು ಮಣಿಪುರನ್ನು. ಮೇಘಾಲಯವನ್ನು ನಾವು ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದು ಅಂದರೆ ಭಾರತದ ಯಾವ ನಗರವನ್ನು ಟೆಂಪಲ್ ಸಿಟಿ ಆಫ್ ಇಂಡಿಯಾ ಎಂದು ಕರೆಯಲ್ಪಡುತ್ತದೆ ಅಂತ ಕೇಳಿದ್ದಾನೆ. ಟೆಂಪಲ್ ಸಿಟಿ ಆಫ್ ಇಂಡಿಯಾ ಯಾವುದಾಗಿದೆ? ಮಧುರೈ. ಓಕೆ, ಈ ಮಧುರೈಯನ್ನು ನಾವು ಟೆಂಪಲ್ ಸಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ಇಫ್ ಒನ್ ಆಫ್ ದ ಕೆಲವೊಂದು ಸೋರ್ಸಲ್ಲಿ ನಿಮ್ಗೆ ಏನು ಕೊಟ್ಟಿರ್ತಾನೆ ಅಂದರೆ ಭುವನೇಶ್ವರ್ ಕೂಡ ಕೊಟ್ಟಿದ್ದಾನೆ. ಓಕೆ, ಸೊ ಇದು ಕೂಡ ನಾನು ಭುವನೇಶ್ವರ್ ಅಂತಲೇ ಒಂದು ಆಪ್ಷನ್ ಕೊಟ್ಟಿದ್ದೀನಿ ಇಲ್ಲಿ ಕೆಳಗಡೆ ರೈಟ್ ಆನ್ಸರ್ ಅಂತ ಇರುವಾಗ. ಬಟ್ ಏನು ಅಂದರೆ ಮಧುರೈ ಅನ್ನೋದು ನಮ್ಮ ಭಾರತದ ಟೆಂಪಲ್ ಸಿಟಿ ಆಗಿದೆ, ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ, ಭಾರತದ ಟೆಂಪಲ್ ಸಿಟಿ ಯಾವುದು ನಿಮಗೆ? ಮಧುರೈ. ಹಾಗೆ ನಮ್ಮ ಕರ್ನಾಟಕದ ಟೆಂಪಲ್ ಸಿಟಿ ಯಾವುದು? ಕರ್ನಾಟಕದ ಟೆಂಪಲ್ ಸಿಟಿ ಯಾವುದು ಅಂದರೆ ನಿಮಗೆ ಈ ಕುಕ್ಕೆ ಸುಬ್ರಹ್ಮಣ್ಯ ಏನಿದೆ ಅಲ್ವಾ, ಈ ಕುಕ್ಕೆ ಸುಬ್ರಹ್ಮಣ್ಯ ಅನ್ನೋದು ಭಾರತದ ಟೆಂಪಲ್ ಸಿಟಿ ಆಗಿದೆ. ಓಕೆ, ಇದನ್ನು ಕೂಡ ನಿಮಗೆ ಕೇಳಬಹುದು. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಯಾವೊಂದು ನದಿ ತೀರದಲ್ಲಿ ಕಂಡುಬರುತ್ತೆ? ಕುಮಾರಧಾರ ನದಿ ತೀರದಲ್ಲಿ ಕಂಡುಬರುತ್ತದೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ನಗರ ಜನಸಂಖ್ಯೆ ಇದೆ ಅಂತ ಕೇಳಿದ್ದಾನೆ. ಯಾವೊಂದು ರಾಜ್ಯದಲ್ಲಿ ಅತಿ ಹೆಚ್ಚು ನಗರ ಜನಸಂಖ್ಯೆ? ಇವಾಗ ನಗರದಲ್ಲೇ ಮೀನ್ಸ್ ಸಿಟಿಯಲ್ಲೇ ವಾಸ ಮಾಡೋರ ಸಂಖ್ಯೆ ಜಾಸ್ತಿ ಇದೆ ಅಂತ ಕೇಳಿದ್ದಾನೆ. ಯಾವುದು? ಮಹಾರಾಷ್ಟ್ರ, ತಮಿಳುನಾಡು, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳ್ಬೋದಾ? ಹೇಳಿ. ಅತಿ ಹೆಚ್ಚು ಜನಸಂಖ್ಯೆ ಅಂತ ಕೇಳಿದ್ರೆ ನಿಮಗೆ ಉತ್ತರ ಪ್ರದೇಶ ಆಗ್ತಿತ್ತು. ಬಟ್ ಅತಿ ಹೆಚ್ಚು ಅವನೇನು ಕೇಳಿದ್ದಾನೆ? ನಗರ ಜನಸಂಖ್ಯೆ ಅಂತ ಕೇಳಿದ್ದಾನೆ. ಮೀನ್ಸ್ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮಹಾರಾಷ್ಟ್ರ ಆಗುತ್ತೆ, ಸರಿಯಾ? ಸೊ ಅತಿ ಹೆಚ್ಚು ನಗರದಲ್ಲಿ ವಾಸ ಮಾಡಿರ್ತಕ್ಕಂತಹ ಜನಸಂಖ್ಯೆ ಎಲ್ಲಿದೆ ಅಂದರೆ ಮಹಾರಾಷ್ಟ್ರದಲ್ಲಿದೆ. ಮೀನ್ಸ್ ಹಳ್ಳಿಯಲ್ಲಿ ಹೊಲದಾಗ ದುಡಿಯೋರ್ಕಿಂತ ಇಲ್ಲಿ ಜಾಸ್ತಿ ಏನಿದ್ದಾರೆ ಅಂದರೆ ಸಿಟಿ ಒಳಗೆ ಕೆಲಸ ಮಾಡೋರೇ ಜಾಸ್ತಿ ಇದ್ದಾರೆ. ಓಕೆ, ಸೊ ಸಿಟಿ ಒಳಗೆ ಕೂಲಿ ಮಾಡೋರು ಯಾರಿದ್ದಾರೆ ಅಂದರೆ ಜಾಸ್ತಿ ಇದ್ದಾರೆ. ಎಲ್ಲಿ? ಮಹಾರಾಷ್ಟ್ರದಲ್ಲಿ, ಸರಿನಾ? ಹಳ್ಳಿಗಳಲ್ಲೇ ತಾವೇ ರಾಜ್ಯವಾಗಿ ತಾವೇ ರಾಜಭಾರ ಮಾಡಿಕೊಂಡು ಸುಮ್ಮನೆ ಅಲ್ಲೇ ತಮ್ಮ ಹೊಲದಲ್ಲೇ ಫುಲ್ ಹೆಂಗೆ ಅಂದರೆ ದಿಲ್ಬಾರ್ ಆಗಿರೋರು ಕಡಿಮೆ ಇದ್ದಾರೆ. ಎಲ್ಲಿ? ಮಹಾರಾಷ್ಟ್ರದಲ್ಲಿ, ಸರಿನಾ? ನೆನ್ಪಿಟ್ಕೊಳ್ಳಿ, ನಮ್ಮ ಕರ್ನಾಟಕ ಅಲ್ಲ. ಅತಿ ಹೆಚ್ಚು ನಿಮಗೆ
ನಗರ ಜನಸಂಖ್ಯೆಯಲ್ಲಿ ಕಂಡುಬರುತ್ತೆ ಅಂದರೆ ಈ ನಮ್ಮ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ, ನಾಟ್ ಅ ಕರ್ನಾಟಕ, ಇಟ್ಸ್ ಅ ಮಹಾರಾಷ್ಟ್ರ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ಯಾವ ನದಿ ಉಪ್ಪಿನ ನದಿ ಎಂದು ಕರೆಯಲ್ಪಡುತ್ತದೆ ಅಂತ ಕೇಳಿದ್ದಾನೆ. ಉಪ್ಪಿನ ನದಿ ಅಂತ ನಾವು ಯಾವುದನ್ನು ಕರಿತೀವಿ? ಯಾವ ನದಿ ಉಪ್ಪಿನ ನದಿ ಆಗಿದೆ? ಹೋಗಿ ರನ್ ಆಫ್ ಕಚ್ಚಲ್ಲಿ ಯಾವ್ದು ಸೇರಿಕೊಳ್ಳುತ್ತೆ? ಯಾವುದು? ಲೂನಿ ನದಿ. ಸೊ ಲೂನಿ ನದಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಭಾರತದ ಉಪ್ಪಿನ ನದಿ ಅಂತ ಕರಿತೀವಿ, ಸರಿನಾ? ಸೊ ಉಪ್ಪಿನ ನದಿ ಇದು ಸಮುದ್ರವನ್ನು ಸೇರಿಕೊಳ್ಳುವುದಿಲ್ಲ, ಓಕೆ, ಇದು ರನ್ ಆಫ್ ಕಚ್ಚಲ್ಲಿ ಸೇರಿಕೊಳ್ಳುತ್ತದೆ. ಓಕೆ, ಇದು ಗೊತ್ತಿರಲಿ ನಿಮಗೆ, ಇದು ಕೂಡ ನಿಮಗೆ ಕೇಳ್ಬೋದು. ಯಾವ ನದಿ ನಿಮಗೆ ಸಮುದ್ರವನ್ನು ಸೇರಿಕೊಳ್ಳುವುದಿಲ್ಲ ಅಂತ ಕೇಳಿದ್ರು ಕೂಡ ನಿಮಗೆ ಇದೇ ಲೂನಿ ನದಿ. ಈ ಲೂನಿ ನದಿ ಎಲ್ಲಿ ಹುಟ್ಕೊಳ್ತದೆ ಅಂತ ಕೇಳಿದ್ರೆ ಈ ರಾಜಸ್ಥಾನ ರಾಜ್ಯದಲ್ಲಿ ಈ ಲೂನಿ ನದಿ ಹುಟ್ಕೊಳ್ತದೆ, ಸರಿನಾ? ರಾಜಸ್ಥಾನದ ರಾಜ್ಯದಲ್ಲಿ ಹುಟ್ಕೊಂಡು ಇದು ಈ ಗುಜರಾತ್ ರಾಜ್ಯದಲ್ಲಿ ಹರಿತದೆ. ಯಾವುದು? ಈ ಲೂನಿ ನದಿ ಅನ್ನೋದು. ಹಾಗೆ ಸಬರಮತಿ ನದಿ ಅನ್ನೋದು ಕೂಡ ನಿಮಗೆ ರಾಜಸ್ಥಾನದಲ್ಲಿ ಹುಟ್ಕೊಂಡು ಗುಜರಾತ್ ಮೂಲಕ ಹರಿತದೆ, ಸರಿನಾ? ಹಾಗೆ ಗಗ್ಗರ್ ನದಿ ಎಲ್ಲಿ ಕಂಡುಬರುತ್ತೆ? ನಿಮಗೆ ರಾಜಸ್ಥಾನದಲ್ಲಿ ಕಂಡುಬರ್ತದೆ. ಓಕೆ, ಸೊ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶದಲ್ಲಿ ನಿಮಗೆ ಕಂಡುಬರ್ತದೆ, ಸರಿಯಾ? ಇವು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಯಾವ ರಾಜ್ಯವು ದೇವಭೂಮಿ ಎಂದು ಪ್ರಸಿದ್ಧವಾಗಿದೆ ಅಂತ ಕೇಳಿದ್ದಾನೆ. ಯಾವ ರಾಜ್ಯವನ್ನು ನಾವು ದೇವಭೂಮಿ ಅಂತ ಕರಿತೀವಿ? ಮೀನ್ಸ್ ದೇವರ ನಾಡು ಅಲ್ಲ. ಇದು ಏನು ಹೇಳಿರೋದು ಅಂದರು, ಇದು ಏನು ಹೇಳಿದ್ದಾನೆ ಅಂದರೆ ಅವನು ದೇವಭೂಮಿ ಅಂತ ಕರೆದಿದ್ದಾನೆ. ಸೊ ದೇವಭೂಮಿ ಯಾವುದಾಗಿದೆ? ಹಿಮಾಚಲ ಪ್ರದೇಶ, ಉತ್ತರಾಖಂಡ ಮತ್ತು ಜಮ್ಮು ಕಾಶ್ಮೀರ ಮತ್ತು ಸಿಕ್ಕಿಂ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಉತ್ತರಾಖಂಡ ಅನ್ನೋದು ದೇವಭೂಮಿಯಾಗಿದೆ. ನಮ್ಮ ಭಾರತದ ದೇವಭೂಮಿ ಯಾವುದಂದರೆ ಉತ್ತರಾಖಂಡ. ಯಾಕೆ? ಕೇದಾರನಾಥ, ಓಕೆ, ಅಲಕಾನಂದ, ಭಾಗೀರಥಿ, ಸಾಕಷ್ಟು ಇದಾವಲ್ವಾ, ಅಲ್ಲಿ ಪ್ಲೇಸ್ಗಳಿದ್ದಾವೆ, ಸಾಕಷ್ಟು ಪ್ಲೇಸ್ಗಳು. ಸೊ ಅದಕ್ಕೆ ಏನಂತ ಕರಿತೀವಿ ನಾವು? ದೇವಭೂಮಿ ಅಂತ ಕರಿತೀವಿ. ಯಾವುದನ್ನು? ನಮ್ಮ ಭಾರತ ದೇವಭೂಮಿ ಯಾವುದಂದರೆ ಉತ್ತರಾಖಂಡ. ಓಕೆ, ಉತ್ತರಾಖಂಡದ ರಾಜಧಾನಿ ಯಾವುದು? ಡೆಹ್ರಾಡೂನ್ ಬರುತ್ತೆ. ಓಕೆ, ಹಿಮಾಚಲ್ ಪ್ರದೇಶದ ರಾಜಧಾನಿ ಯಾವುದು? ಎರಡು ಬರ್ತವೆ, ಒಂದು ಶಿಮ್ಲಾ ಬರುತ್ತೆ, ಇನ್ನೊಂದು ಧರ್ಮಶಾಲಾ ಅಂತ ಬರುತ್ತೆ. ಯಾವುದು? ಈ ಹಿಮಾಚಲ್ ಪ್ರದೇಶದ ರಾಜಧಾನಿಗಳು, ಸರಿನಾ? ಹಾಗೆ ಜಮ್ಮು ಕಾಶ್ಮೀರದ ರಾಜಧಾನಿ ಯಾವುದು? ಕಾಶ್ಮೀರ ಮತ್ತು ಶ್ರೀನಗರ ಅಂತ ಬರುತ್ತೆ, ಸರಿನಾ? ಹಾಗೆ ಸಿಕ್ಕಿಂ ರಾಜ್ಯದ ರಾಜಧಾನಿ ಯಾವುದು? ಗ್ಯಾಂಗ್ಟಾಕ್ ಅಂತ ಬರುತ್ತೆ. ಓಕೆ, ಇವು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ಯಾವ ನಗರವನ್ನು ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಓಕೆ, ಭಾರತ ಯಾವ ನಗರವನ್ನು ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ? ಮುಂಬೈ ಮತ್ತು ಅಹಮದಾಬಾದ್, ಕಾನ್ಪುರ್ ಮತ್ತು ಕೊಯಮತ್ತೂರು. ಓಕೆ, ಸೊ ಯಾವುದು ಇದಕ್ಕೆ? ಅಹಮದಾಬಾದ್ ಅನ್ನುವುದನ್ನು ನಾವು ಭಾರತದ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಎಂದು ಕರೆಯಲ್ಪಡ್ತೇವೆ. ಸರ್ ಇಲ್ಲ ಸರ್, ಮುಂಬೈ ಅದಕ್ಕೆ ಸರಿಯಾದ ಉತ್ತರ. ಅದು ಮುಂಬೈ ಇತ್ತು ಎಲ್ಲಿವರೆಗೆ? 2020-21ವರೆಗೂ ಇತ್ತು ಯಾವುದು? ಮುಂಬೈ ಅನ್ನೋದು. ಬಟ್ ಇವಾಗ ಏನಾಗಿದೆ? ಭಾರತ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಯಾವುದು ಅಂದರೆ ಅಹಮದಾಬಾದ್ ಇದೆ. ಬಟ್ ನಮ್ಮ ಕರ್ನಾಟಕದ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ನಾವು ಯಾವ ಒಂದು ರಾಜ್ಯಕ್ಕೆ, ಯಾವ ಒಂದು ಜಿಲ್ಲೆ ಕರಿತೀವಿ? ದಾವಣಗೆರೆ ಜಿಲ್ಲೆಯನ್ನು ನಾವು ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಕರಿತೀವಿ, ಸರಿನಾ? ಗೊತ್ತಿರಲಿ ನಿಮಗೆ. ಹಾಗೆ ಈ ರಿಯಲ್ ಮ್ಯಾಂಚೆಸ್ಟರ್ ಎಲ್ಲಿದೆ? ಮ್ಯಾಂಚೆಸ್ಟರ್ ಅನ್ನೋದು ಏನದು? ಆ್ಯಕ್ಚುಲಾಗಿ ಅದೊಂದು ಊರದು. ಓಕೆ, ಸೊ ಈ ಮ್ಯಾಂಚೆಸ್ಟರ್ ಅನ್ನೋದು ಊರು. ಈ ಮ್ಯಾಂಚೆಸ್ಟರ್ ರಿಯಲ್ ಆಗಿ ಎಲ್ಲಿದೆ ಅಂತ ಕೇಳಿದ್ರೆ ನಿಮಗೆ UK ಯುನೈಟೆಡ್ ಕಿಂಗ್ಡಮು, ಇಂಗ್ಲೆಂಡ್ ದೇಶದಲ್ಲಿ ಕಂಡುಬರುತ್ತೆ. ಯಾವುದು? ಈ ಮ್ಯಾಂಚೆಸ್ಟರ್ ಅನ್ನೋ ಒಂದು ಸಿಟಿ, ಸರಿಯಾ? ಇದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆ ಇದೆ ಅಂತ ಕೇಳಿದ್ದಾನೆ. ಯಾವ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆ ಇದೆ ಅಂತ ಕೇಳಿದ್ದಾನೆ. ಮೀನ್ಸ್ ಅತಿ ಹೆಚ್ಚು ಸಿಟಿ ಇರೋರು ಎಲ್ಲಿ ನಿಮಗೆ? ಈ ನಮ್ಮ ಮಹಾರಾಷ್ಟ್ರದಲ್ಲಿ. ಬಟ್ ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯಲ್ಲಿ ಕಂಡುಬರುತ್ತೆ ನಿಮಗೆ. ಗ್ರಾಮೀಣ ಜನಸಂಖ್ಯೆ, ಅತಿ ಹೆಚ್ಚು ಜನಸಂಖ್ಯೆ ಎರಡೂ ಕೂಡ ನಿಮಗೆ ಈ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಅತಿ ಹೆಚ್ಚು ಅಂತ ಕೇಳಿದ್ರು ಕೂಡ ಉತ್ತರ ಪ್ರದೇಶವೇ. ಹಾಗೆ ಅತಿ ಹೆಚ್ಚು ನಿಮಗೆ ಗ್ರಾಮೀಣ ಜನಸಂಖ್ಯೆ ಅಂತ ಕೇಳಿದ್ರು ಕೂಡ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ಎರಡು ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರೋದು ಅಂದರೆ ನಿಮಗೆ ಬಿಹಾರ ಆಗುತ್ತೆ, ಸರಿನಾ? ಅತಿ ಹೆಚ್ಚು ಕಾಡು ಹೊಂದಿರೋದು ಅಂದರೆ ನಿಮಗೆ ಮಧ್ಯಪ್ರದೇಶ ರಾಜ್ಯ ಆಗುತ್ತೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಯಾವ ನದಿಯನ್ನು ಬಂಗಾಳದ ದುಃಖದ ನದಿ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಯಾವ ನದಿಯನ್ನು ಬಂಗಾಳದ ದುಃಖದ ನದಿ ಎಂದು ಕರೆಯಲಾಗ್ತದೆ? ದಾಮೋದರ್ ನದಿ, ಕೋಸಿ ನದಿ, ಹುಗ್ಲಿ ನದಿ ಮತ್ತು ಗಂಗಾ ನದಿ. ಸರ್ ಇದು ಹುಗ್ಲಿ ನದಿ ನೀವು ಈ ಕೋಲ್ಕತ್ತಾದಲ್ಲಿ ಹರಿತದೆ, ವೆಸ್ಟ್ ಬೆಂಗಾಲಲ್ಲಿ ಹರಿತದೆ, ಇದನ್ನು ಹಾಕ್ಬಿಡೋಣ? ನೋ ಸರ್, ಆಗಲ್ಲ. ಇದು ಕೋಸಿ ನದಿ, ಕೋಸಿ ಬಿಹಾರ್ ನದಿಯ ದುಃಖದ ನದಿಯಾಗಿದೆ. ಗಂಗಾ ನದಿ ಅನ್ನೋದು ದುಃಖದ ನದಿನೇ ಅಲ್ಲ ಅದು ಆ್ಯಕ್ಚುಲಾಗಿ. ಓಕೆ, ಸೊ ಗಂಗಾ ನದಿ ಯಾವರಿಗೂ ಕೂಡ ದುಃಖ ಕೊಡೋದಿಲ್ಲ, ಅದಕ್ಕೆ ಅದನ್ನು ನಾವು ಭಾರತ ಜೀವ ನದಿ ಅಂತ ಕರಿತೀವಿ. ಬಟ್ ಇಲ್ಲಿ ದುಃಖದ ನದಿ ಯಾವುದು ಅಂದರೆ ದಾಮೋದರ್ ನದಿ. ಓಕೆ, ಜಾರ್ಖಂಡದಲ್ಲಿ ಹುಟ್ಟಿ ಮುಂದೆ ಏನು ಈ ಪಶ್ಚಿಮ ಬಂಗಾಳದಲ್ಲಿ ಹರಿತದಲ್ವಾ, ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಬಂಗಾಳದ ದುಃಖದ ನದಿ ಅಂತ ಕರಿತೀವಿ, ಸರಿನಾ? ಬಂಗಾಳದ ದುಃಖ ನದಿ ಯಾವುದು ಅಂದರೆ ಈ ದಾಮೋದರ ನದಿ. ಹಾಗೆ ಬಿಹಾರ್ನ ದುಃಖದ ನದಿ ಯಾವುದು ಅಂದರೆ ಈ ಕೋಸಿ ನದಿ ಅಂತ ಬರುತ್ತೆ, ಸರಿನಾ? ಯಾವುದು? ಕೋಸಿ ನದಿ ಅನ್ನೋದು ಬಿಹಾರದ ದುಃಖದ ನದಿಯಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಯಾವ ರಾಜ್ಯವು ಸರೋವರಗಳ ನಗರ ಎಂದು ಪ್ರಸಿದ್ಧವಾಗಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವ ಒಂದು ನಗರವನ್ನು ನಾವು ಸರೋವರಗಳ ನಗರ ಅಂತ ಕರಿತೀವಿ? ರಾಜಸ್ಥಾನ, ಜಮ್ಮು ಕಾಶ್ಮೀರ, ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶ. ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಸರೋವರಗಳ ರಾಜಧಾನಿ ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ ಸರೋವರಗಳ ನಗರವನ್ನು ನಾವು ರಾಜಸ್ಥಾನ ಅಂತ ಕರಿತೀವಿ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪರ್ಲ್ ಸಿಟಿ ಎಂದು ಯಾವ ಒಂದು ನಗರವನ್ನು ಕರೀತೀವಿ ಅಂತ ಕೇಳಿದ್ದಾನೆ. ಪರ್ಲ್ ಸಿಟಿ, ಮುತ್ತಿನ ನಗರ ಯಾವುದು? ಮುತ್ತಿನ ನಗರ ಯಾವುದಾಗುತ್ತೆ?
ಮುಂಬೈ ಆಗುತ್ತೆ, ಚೆನ್ನೈ ಆಗುತ್ತೆ, ಹೈದರಾಬಾದ್ ಆಗುತ್ತೆ, ಕೊಚ್ಚಿ ಆಗುತ್ತೆ. ಮುತ್ತಿನ ನಗರ ಯಾವುದು ಅಂದರೆ ನಮ್ಮ ಹೈದರಾಬಾದ್. ಓಕೆ, ಸೊ ರೀಸೆಂಟಾಗಿ ಹೈದರಾಬಾದ್ ಕೂಡ ನ್ಯೂಸಲ್ಲಿದೆ. HCU ಯೂನಿವರ್ಸಿಟಿದು 400 ಎಕರೆ ಈ ಅರಣ್ಯ ಭೂಮಿ ಏನಿದೆ ಅಲ್ವಾ, ಅದನ್ನೆಲ್ಲವೂ ಕೂಡ ಈ ರೇವಂತ್ ರೆಡ್ಡಿ ಫುಲ್ ಹೆಂಗಂದರೆ ಆಕ್ರಮಿಸ್ಕೊಳ್ತಾ ಇದ್ದಾನೆ. ಎಷ್ಟೋ ಭೂಮಿಯನ್ನು ಇವಾಗ ಆಲ್ರೆಡಿ ಕಡ್ದಿದ್ದಾನೆ. ಎಷ್ಟೋ ಪ್ರಾಣಿಗಳಲ್ಲಿ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾವೆ, ಎಷ್ಟೋ ಪ್ರಾಣಿಗಳು ಸತ್ತು ಬಿದ್ದಿದ್ದಾವೆ, ಸರಿನಾ. ಸೊ ಅದಕ್ಕೆ ಕೂಡ ಈ HCU ಯೂನಿವರ್ಸಿಟಿ ಏನಿದೆ ಅಂದರೆ, ಈ HCU ಕ್ಯಾಂಪಸ್ ಏನಿದೆ ಅಲ್ವೇ, ಏನಿದೆ ಫುಲ್ ನ್ಯೂಸಲ್ಲಿದೆ. ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಅದರ ಮುಖ್ಯಮಂತ್ರಿ ನೋಡ್ಕೊಳ್ಳಿ, ಅದರ ರಾಜ್ಯಪಾಲನ ನೋಡ್ಕೊಳ್ಳಿ, ಸರಿಯಾ. ಇವೆಲ್ಲವೂ ಕೂಡ ನಿಮ್ಗೆ ಕೇಳಬಹುದು. ಮುಖ್ಯಮಂತ್ರಿ ಯಾರಿದ್ದಾನೆ, ರೇವಂತ್ ರೆಡ್ಡಿ ಇದ್ದಾನೆ. ಅವನ ಹೆಸರು ನಿಮಗೆ ಕೇಳೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅನಿಸುತ್ತೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಸೊ ಪರ್ಲ್ ಸಿಟಿ ಯಾವುದನ್ನು ಕರಿತೀವಿ, ಹೈದರಾಬಾದನ್ನು ನಾವು ಭಾರತದ ಪರ್ಲ್ ಸಿಟಿ ಅಂತ ಕರಿತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತ ಯಾವ ರಾಜ್ಯದಲ್ಲಿ ಅತಿ ಕಡಿಮೆ ಲಿಂಗಾನುಪಾತವಿದೆ? ಮೀನ್ಸ್ 1,000 ಪುರುಷರಿಗೆ 1000 ಮಹಿಳೆಯರು ಇರುವುದಿಲ್ಲ, ಅದಕ್ಕಿಂತ ಕಡಿಮೆ ಇರ್ತಾರೆ. ಓಕೆ, ಎಲ್ಲ ರಾಜ್ಯದಲ್ಲೂ ಕೂಡ ಆಲ್ವೇಸ್ ಕಡಿಮೆನೇ ಇದ್ದಾರೆ, ಯಾವುದು ಎಕ್ಸೆಪ್ಟ್ ಈ ಕೇರಳವನ್ನು ಹೊರತುಪಡಿಸಿ. ಬಟ್ ಕಡಿಮೆ ಇರೋದ್ರಲ್ಲಿ ಅತಿ ಕಡಿಮೆ ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ದಾನೆ. ಯಾವುದರಲ್ಲಿ? ಹರಿಯಾಣ, ಪಂಜಾಬ್, ಸಿಕ್ಕಿಂ ಮತ್ತು ಕಾಶ್ಮೀರ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ, ಕಡಿಮೆ ಲಿಂಗಾನುಪಾತ ಹರಿಯಾಣ ರಾಜ್ಯದಲ್ಲಿ ಕಂಡುಬರುತ್ತೆ. ಓಕೆ, ಸೊ ಕುರುಕ್ಷೇತ್ರ ಯುದ್ಧ ಭೂಮಿ, ಪಾಣಿಪತ್ ಯುದ್ಧ ಭೂಮಿ ಕಂಡುಬರ್ತಕ್ಕಂಥ ಹರಿಯಾಣ ರಾಜ್ಯದಲ್ಲಿ ಅತಿ ಕಡಿಮೆ ಲಿಂಗಾನುಪಾತ ಕಂಡುಬರ್ತದೆ, ಸರಿಯಾ. ಅತಿ ಕಡಿಮೆ ಲಿಂಗಾನುಪಾತ ಎಲ್ಲಿ ಅಂದರೆ ಹರಿಯಾಣದಲ್ಲಿ ಕಂಡುಬರ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಯಾವ ನದಿಯನ್ನು ಅಸ್ಸಾಂನ ದುಃಖದ ನದಿ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಯಾವುದು? ಬ್ರಹ್ಮಪುತ್ರ, ಲೋಹಿತ್, ಬರಾಕ್ ಮತ್ತು ಸುಬಾನ್ಸರಿ ಅಂತ ಕೊಟ್ಟಿದ್ದಾನೆ, ಸರಿಯಾ. ಸೊ ಈ ರೀತಿ ಕೊಟ್ಟಾಗ ಏನು ಹಾಕಬೇಕಾಗತ್ತೆ ಅಂದರೆ, ನಾವು ಸರಿಯಾದ ಉತ್ತರ ಬ್ರಹ್ಮಪುತ್ರ ಹಾಕಬೇಕಾಗತ್ತೆ, ಸರಿನಾ. ಸೊ ಯಾಕೆ ಇವಾಗ ಈ ಅಸ್ಸಾಮಲ್ಲಿ ಏನಂದರೆ, ನಾವು ಮ್ಯಾಕ್ಸಿಮಮ್ ಏನು ಈ ಲೋಹಿತ್ ನದಿಗೆ ನಾವು ಬ್ರಹ್ಮಪುತ್ರ ಅಂತ ಕರಿತೀವಿ, ಅಥವಾ ಬ್ರಹ್ಮಪುತ್ರ ನದಿಗೆ ನಾವು ಲೋಹಿತ್ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಲೋಹಿತ್ ಅಂತಲೇ ಕರೆಯೋದು ಅಲ್ಲಿ ರೂಢಿ ಇದೆ, ಸರಿನಾ. ಸೊ ನಿಮಗೆ ಅಲ್ಲಿ ಅತಿ ಉದ್ದವಾದ ಬ್ರಿಡ್ಜ್ ಎಲ್ಲ ಕಂಡುಬರ್ತದೆ, ಸರಿನಾ. ಸೊ ಆ ಬ್ರಿಡ್ಜ್ ಯಾವ ಒಂದು ನದಿ ತೀರದಲ್ಲಿದೆ ಅಂತ ಕೇಳಿದ್ರೆ ನಾವು ಲೋಹಿತ್ ಅಂತಲೇ ಹೇಳ್ತೀವಿ. ಸೊ ಆಲ್ಮೋಸ್ಟ್ ಏನು ಹೇಳೋದು ಲೋಹಿತ್ ಅಂತ ಹೇಳ್ತೀವಿ. ಏನಾದರೂ ನಿಮಗೆ ಬ್ರಹ್ಮಪುತ್ರ ಕೊಟ್ಟಿರಲಿಲ್ಲ ಅಂದರೆ ಲೋಹಿತ್ ಅಂತ ಹಾಕಬೇಕು. ಯಾವುದು? ಅಸ್ಸಾಂನ ದುಃಖದ ನದಿ ಯಾವುದಾಗುತ್ತೆ? ಲೋಹಿತ್ ಅಂತ ಆಗುತ್ತೆ. ಇಫ್ ಬ್ರಹ್ಮಪುತ್ರ ಆಪ್ಷನ್ ಕೊಟ್ಟಿರಲಿಲ್ಲ ಅಂದರೆ, ಬಟ್ ಆಪ್ಷನ್ ಏನಾದರೂ ಬ್ರಹ್ಮಪುತ್ರ ಕೊಟ್ಟಿದ್ರೆ ಅಸ್ಸಾಂನ ದುಃಖದ ನದಿ ಬ್ರಹ್ಮಪುತ್ರ ಆಗುತ್ತೆ, ಸರಿನಾ. ಅಸ್ಸಾಂನ ದುಃಖದ ನದಿ ಯಾವುದಾಗಿದೆ ಅಂದರೆ ಬ್ರಹ್ಮಪುತ್ರ ಆಗಿದೆ. ಬಿಹಾರದು ಯಾವುದು?